ಯೋಧನ ಪತ್ರಿಕೆಗೆ ತಿರುಗೋಣ. ಇದು ಪ್ರಕಟಣೆಯ ಮೊದಲು ಬರುತ್ತದೆ. ಯೋಧ ವಾಕ್ಯ 3. ಪ್ರಿಯರೇ, ನಮಗೆ ಹುದುವಾಗಿರುವ ರಕ್ಷಣೆಯ ವಿಷಯದಲ್ಲಿ ನಿಮಗೆ ಬರೆಯುವುದಕ್ಕೆ ಪೂರ್ಣ ಆಸಕ್ತಿಯಿಂದ ಪ್ರಯತ್ನ ಮಾಡುತ್ತಿದ್ದಾಗ ದೇವಜನರಿಗೆ ಶಾಶ್ವತವಾಗಿರುವಂತೆ ಒಂದೇ ಸಾರಿ ಒಪ್ಪಿಸಲ್ಪಟ್ಟ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ನೀವು ಹೋರಾಡಬೇಕೆಂದು ಎಚ್ಚರಿಸಿ ಬರೆಯುವುದು ಅವಶ್ಯವೆಂದು ತೋಚಿತು. ಸಾಮಾನ್ಯವಾಗಿ ಜನರು ಪ್ರಾರ್ಥನೆಯ ಜೀವನಕ್ಕೆ ತಮ್ಮನ್ನು ಸಮರ್ಪಿಸಿಕೊಂಡಾಗ ಮತ್ತು ನಿಯಮಿತವಾಗಿ ಸಭೆಗೆ ಹೋದಾಗ ಅವರು ರಕ್ಷಣೆಯನ್ನು ಪಡೆಯುತ್ತಾರೆ ಎಂದು ಭಾವಿಸುತ್ತಾರೆ. ಇಷ್ಟೆಲ್ಲ ಮಾಡಿದರೆ ಸತ್ತಾಗ ಪುನರುತ್ಥಾನವೆಂದು ಭಾವಿಸುತ್ತಾರೆ. ಈ ರೀತಿಯಾಗಿ ಯೋಚಿಸುವ ಅನೇಕ ಜನರಿದ್ದಾರೆ ಎಂದು ತೋರುತ್ತದೆ. ಇಲ್ಲಿ ಪ್ರಿಯರೇ, ನಮಗೆ ಹುದುವಾಗಿರುವ ರಕ್ಷಣೆ ವಿಷಯದಲ್ಲಿ ನಿಮಗೆ ಬರೆಯುವುದಕ್ಕೆ ಪೂರ್ಣ ಆಸಕ್ತಿಯಿಂದ ಎಂದು ಹೇಳುತ್ತದೆ. ಇದು ಭವಿಷ್ಯದಲ್ಲಿ ಸಿಗಲಿರುವ ರಕ್ಷಣೆಯನ್ನು ಸೂಚಿಸುತ್ತದೆ, ಬದಲಿಯಾಗಿ ಈಗಾಗಲೇ ಪಡೆದಿರುವಂಥ ರಕ್ಷಣೆಯನ್ನು ಸೂಚಿಸುತ್ತದೆ. ಇದು ಈಗಾಗಲೇ ಸಂಭವಿಸಿದೆ, ಆದ್ದರಿಂದ ನಾವು ಅದನ್ನು ಈಗಾಗಲೇ ಸ್ವೀಕರಿಸಬೇಕಾಗಿದೆ. ನಾವು ಅದನ್ನು ಸ್ವೀಕರಿಸಿದರೆ ಅದು ಮುಗಿದಿದೆ. ಭವಿಷ್ಯದಲ್ಲಿ ಅದನ್ನು ಸ್ವೀಕರಿಸಬೇಕು ಎಂದು ನಾವು ಹೇಳಿಕೊಂಡರೆ ನೀವು ಮೋಸ ಹೋಗಿದ್ದೀರಿ. ಆದ್ದರಿಂದ ನಾವೀಗಾಗಲೇ ಸ್ವೀಕರಿಸಿದ ನಮಗೆ ಹುದುವಾಗಿರುವ ರಕ್ಷಣೆ ಕುರಿತು ಅದು ಇಲ್ಲಿ ಮಾತನಾಡುತ್ತದೆ ಮತ್ತು ಅನಂತರ ಅದು ಹೇಳುತ್ತದೆ, ದೇವ ಜನರಿಗೆ ಶಾಶ್ವತವಾಗಿರುವಂತೆ ಒಂದೇ ಸಾರಿ ಒಪ್ಪಿಸಲ್ಪಟ್ಟ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ನೀವು ಹೋರಾಡಬೇಕೆಂದು ಎಚ್ಚರಿಸಿ. ಇದು ಎಲ್ಲರಿಗೂ ಒಂದೇ ಸಾರಿ ವಹಿಸಿಕೊಡಲಾಗಿದೆ ಎಂಬುದಾಗಿ ಹೇಳುತ್ತದೆ. ಸರಳವಾಗಿ ಹೇಳುವುದಾದರೆ, ನೀವು ಒಮ್ಮೆ ಮತ್ತು ಎಲ್ಲರಿಗೂ ಆತ್ಮರಕ್ಷಣೆಯನ್ನು ಸ್ವೀಕರಿಸುತ್ತೀರಿ. ಆದ್ದರಿಂದ ಎಲ್ಲರಿಗೂ ಒಮ್ಮೆ ಸಿಗುವ ರಕ್ಷಣೆ ಆತ್ಮದ ರಕ್ಷಣೆಯಾಗಿದೆ. ಅನಂತರವಾಗಿ ಶರೀರದ ರಕ್ಷಣೆಯು ಅದು ಕರ್ತನು ಹಿಂದಿರುಗುವಾಗ ನಂತರ ನಡೆಯುತ್ತದೆ ಮತ್ತು ನಮ್ಮ ಭೌತಿಕ ದೇಹಗಳನ್ನು ಸತ್ತವರಿಂದ ಎಬ್ಬಿಸಲ್ಪಡುತ್ತದೆ ಅಥವಾ ರೂಪಾಂತರಗೊಳ್ಳುತ್ತದೆ. ಬೈಬಲ್ ಇನ್ನೊಂದು ಭಾಗಕ್ಕೆ ತಿರುಗೋಣ. ಕೊಲೋಸ್ಯದವರಿಗೆ ಬರೆದ ಪತ್ರಿಕೆ ಅಧ್ಯಾಯ 1. ಇದು ಹೊಸ ಒಡಂಬಡಿಕೆಯಲ್ಲಿದೆ. ಕೊಲೋಸ್ಯ 1. ಐದನೇ ವಾಕ್ಯದಿಂದ ಓದೋಣ. 5 ಮತ್ತು 6ನೇ ವಾಕ್ಯ. ಕೊಲೋಸ್ಯ 1, 5, 6 ವಾಕ್ಯಗಳು. ಪರಲೋಕದಲ್ಲಿ ನಿಮಗೋಸ್ಕರ ಸಿದ್ಧವಾಗಿರುವ ಮಹಾಪದವಿಯನ್ನು ನೆನೆಸುತ್ತಾ ನಾವು ಪ್ರಾರ್ಥನೆ ಮಾಡುವಾಗೆಲ್ಲ ನಿಮ್ಮ ನಿಮಿತ್ತವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯಾಗಿರುವ ದೇವರಿಗೆ ಸ್ತೋತ್ರ ಮಾಡುತ್ತೇವೆ. ನೀವು ಆ ಪದವಿಯನ್ನು ಕುರಿತು ನಿಮ್ಮ ಬಳಿಗೆ ಬಂದಿರುವ ಸುವಾರ್ತೆಯ ಸತ್ಯವಾಕ್ಯದಿಂದ ಮೊದಲೇ ಕೇಳಿದ್ದೀರಿ. ನೀವು ದೇವರ ಕೃಪೆಯನ್ನು ಕುರಿತು ಸತ್ಯಾರ್ಥವನ್ನು ಕೇಳಿ ತಿಳ್ಕೊಂಡ ದಿವಸದಿಂದ ಆ ಸುವಾರ್ತೆಯು ನಿಮ್ಮಲ್ಲಿ ಫಲ ಕೊಟ್ಟು ವೃದ್ಧಿಯಾಗುತ್ತಾ ಬಂದ ಪ್ರಕಾರ ಲೋಕದಲ್ಲೆಲ್ಲ ಹಬ್ಬಿ ಫಲ ಕೊಟ್ಟು ವೃದ್ಧಿಯಾಗುತ್ತಾ ಬಂದಿದೆ. ಇಲ್ಲಿ ಹೇಳುತ್ತದೆ, ನಿಮ್ಮ ಬಳಿಗೆ ಬಂದಿರುವ ಸುವಾರ್ತೆಯು ಸತ್ಯವಾಕ್ಯದಿಂದ ಮೊದಲೇ ನೀವು ಕೇಳಿದ್ದೀರಿ ಎಂದು. ಮತ್ತು ಸುವಾರ್ತೆ ನೀವು ದೇವರ ಕೃಪೆಯನ್ನು ಕುರಿತು ಸತ್ಯಾರ್ಥವನ್ನು ಕೇಳಿ ತಿಳ್ಕೊಂಡ ದಿವಸದಿಂದ ಆ ಸುವಾರ್ತೆಯು ನಿಮ್ಮಲ್ಲಿ ಫಲ ಕೊಟ್ಟು ವೃದ್ಧಿಯಾಗುತ್ತಾ ಬಂದಿದೆ. ಅದು ಹೇಳುವುದೇನೆಂದರೆ, ನೀವು ಅದನ್ನು ಕೇಳಿದಂಥ ಮತ್ತು ನಿಜವಾಗಿಯೂ ಅರ್ಥ ಮಾಡಿಕೊಂಡ ದಿನದಿಂದ. ಇದನ್ನು ನಾನೇ ರೂಪಿಸುವುದಿಲ್ಲ ಅಲ್ಲವೇ? ಒಬ್ಬ ವ್ಯಕ್ತಿಯು ಸುವಾರ್ತೆಯ ಸತ್ಯವನ್ನು ತಿಳಿದುಕೊಳ್ಳುವ ಒಂದು ದಿನ ಉಂಟು. ನನಗೆ ನವೆಂಬರ್ 18, 1960 ಸುವಾರ್ತೆಯ ಸತ್ಯವನ್ನು ತಿಳಿದಿದೆ ಮತ್ತು ರಕ್ಷಣೆ ಹೊಂದಿದೆ. ನಾನಲ್ಲಿ ಒಂದು ಪುಸ್ತಕ ನನಗೆ ಉಂಟು. ಹೀಗಾಗಿದೆ, ಅವರು ರಕ್ಷಿಸಲ್ಪಟ್ಟಿದ್ದು. ನಾನು ಈ ಪುಸ್ತಕಗಳನ್ನು ಖರೀದಿಸಿ ಈಗಾಗಲೇ ಬಹಳ ಸಮಯವಾಗಿದೆ. ಪ್ರೊಟೆಸ್ಟೆಂಟ್ ಸುಧಾರಕ ಮಾರ್ಟಿನ್ ಲೂಥರ್ ಅವರು ತಮ್ಮ 29ನೇ ವಯಸ್ಸಿನಲ್ಲಿ ಹೊಸದಾಗಿ ಹುಟ್ಟಿದರು. ಅವರು ಬಹಳ ಹಿಂದೆಯೇ ಜರ್ಮನಿಯ ವಿಟನ್ಬರ್ಗ್ನಲ್ಲಿ ಪ್ರಾಚೀನ ಕ್ಯಾಥೆಡ್ರಲ್ನಲ್ಲಿ
ಗೋಪುರದಲ್ಲಿ ಬೈಬಲ್ ಓದುತ್ತಿರುವಾಗ ಹೊಸದಾಗಿ ಹುಟ್ಟಿದರು. ಪ್ರೆಸ್ಬಿಟೇರಿಯನ್ ಸಭೆಯ ಸ್ಥಾಪಕ ಜಾನ್ ಕಾಲ್ವಿನ್ ಅವರು 12ನೇ ವಯಸ್ಸಿನಲ್ಲಿ ಹೊಸದಾಗಿ ಹುಟ್ಟುವ ಮೊದಲೇ ಸಭಾಪಾಲಕನಾದರು. ಮತ್ತು ಮುಂದೆ ಅವರು 24ನೇ ವಯಸ್ಸಿನಲ್ಲಿ ಹೊಸದಾಗಿ ಹುಟ್ಟಿದರು. ಇನ್ನು ಒಬ್ಬ ವ್ಯಕ್ತಿ ಬಗ್ಗೆ ಕೂಡ ಹೇಳ್ತೇನೆ. ಜಾನ್ ವೆಸ್ಲಿ ಅವರು ಮೆಥೋಡಿಸ್ಟ್ ಸಭೆಯ ಸ್ಥಾಪಕರಾಗಿದ್ದರು ಮತ್ತು ಅವರು ಮೇ 24, 1738ರಂದು ಸಂಜೆ 8:45ಗೆ ರಕ್ಷಿಸಲ್ಪಟ್ಟರು. ಇಲ್ಲಿ ಸಮಯವನ್ನು ಸಹ ದಾಖಲಿಸಲಾಗಿದೆ. ನಮ್ಮ ಮುಂದೆ ಹೋದ ನಂಬಿಕೆಯ ಜನರು ಮತ್ತು ಜನಿಸಿದ ದಿನವನ್ನು ನಾವು ನೋಡುತ್ತೇವೆ. ಅವರು ಮತ್ತೆ ಜನಿಸಿದ ನಂತರ ನಂಬಿಕೆ ಜೀವನವನ್ನು ನಡೆಸಿದರು. ಹಾಗಾದರೆ ಈ ದಿನಗಳಲ್ಲಿ ಜನರು ಏಕೆ ಹೇಳುತ್ತಾರೆ ಒಬ್ಬ ವ್ಯಕ್ತಿಯು ರಕ್ಷಣೆಯನ್ನು ಅನುಭವಿಸುವಂಥ ನಿರ್ದಿಷ್ಟ ದಿನವಿಲ್ಲ? ನೀವು ರಕ್ಷಿಸಲ್ಪಟ್ಟರಾ ಇಲ್ವಾ ಎಂಬುದನ್ನು ನೀವು ಸತ್ತನಂತರವಾಗಿ ಕಂಡುಕೊಳ್ಳುತ್ತೀರಿ. ನೀವು ಹಾಗೆ ಯೋಚಿಸಿದರೆ ನೀವು ಯೇಸುವನ್ನು ನಂಬುತ್ತೀರಿ ಎಂಬುದಾಗಿ ಹೇಳಬಹುದೇ? ಯಂಗ್ ನಾಗ್ ಸಭೆಯ ಸಂಸ್ಥಾಪಕ ಡಾಕ್ಟರ್ ಕ್ಯಾಂಗ್ ಜಿಂಗ್ ಹ್ವಾನ್ ಒಬ್ಬ ವ್ಯಕ್ತಿಯು 2 ಜನ್ಮಗಳನ್ನು ಹೊಂದಬೇಕೆಂಬುದಾಗಿ ಬುಕ್ಕಿನಲ್ಲಿ ಬರೆದಿದ್ದಾರೆ. ಒಂದು, ನೀವು ನಿಮ್ಮ ತಾಯಿಯ ಗರ್ಭದಿಂದ ಜನಿಸಿದ ದಿನ. ಮತ್ತೊಂದು, ಇನ್ನು ನೀವು ಮತ್ತೆ ಜನಿಸಿದಂಥ ಹೊಸದಾಗಿ ಹುಟ್ಟುವಂಥ ದಿನ. ಪುನರುತ್ಥಾನವು ಯೇಸು ಸತ್ತವರೊಳಗಿಂದ ಎದ್ದಂತೆ ನಿಮ್ಮೊಳಗೆ ಸಾಧಿಸಿದೆ. ಇದನ್ನು ಡಾಕ್ಟರ್ ಕ್ಯಾಂಗ್ ಜಿಂಗ್ ಹ್ವಾನ್ ಈ ಪುಸ್ತಕದಲ್ಲಿ ಬರೆದಿದ್ದಾರೆ. ಈ ಸಮಸ್ಯೆಯ ಅರಿವಿಲ್ಲದೆ ನಿಮ್ಮ ಕಣ್ಣುಗಳ ಮೇಲೆ ಉಣ್ಣೆಯನ್ನು ಎಳೆದುಕೊಂಡು ನಿಮ್ಮ ಜೀವನವನ್ನು ನಡೆಸುವುದಕ್ಕಿಂತ ಹೆಚ್ಚು ಅಪಾಯಕಾರಿ ಏನೂ ಇಲ್ಲ. ಎಫೆಸದವರಿಗೆ ಅಧ್ಯಾಯ 1ಕ್ಕೆ ತಿರುಗೋಣ. ಎಫೆಸಿಯ ಅಧ್ಯಾಯ 1. ಹದಿಮೂರನೇ ವಾಕ್ಯ. ಎಫೆಸಿಯ 1 ಅದರ 13ನೇ ವಾಕ್ಯ. ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ. ದೇವರು ಸಂಪಾದಿಸಿಕೊಂಡ ಜನರಿಗೆ ವಿಮೋಚನೆ ಆಗುವೆಂಬುದಕ್ಕೆ ಪವಿತ್ರಾತ್ಮನು ನಮ್ಮ ಬಾಧ್ಯತೆಗೆ ಸಂಚಕಾರವಾಗಿದ್ದಾನೆ. ಆ ವಿಮೋಚನೆಯು ದೇವರ ಮಹಿಮೆಗೆ ಎಷ್ಟೋ ಪ್ರಖ್ಯಾತಿಯನ್ನು ಉಂಟು ಮಾಡುವುದು. ನೀವು ಇಲ್ಲಿ ನೋಡಿದರೆ, ನೀವು ಮೊದಲು ಸತ್ಯದ ಸಂದೇಶವನ್ನು, ರಕ್ಷಣೆಯ ಸುವಾರ್ತೆಯನ್ನು ಕೇಳುತ್ತೀರಿ ಎಂದು ನೀವು ನೋಡಬಹುದು. ಮೊದಲು ನೀವು ಕೇಳುತ್ತೀರಿ ಮತ್ತು ನಂತರ ನೀವು ನಂಬುತ್ತೀರಿ ಮತ್ತು ನಂತರ ನೀವು ವಾಗ್ದಾನ ಮಾಡಿದ ಪವಿತ್ರಾತ್ಮ ಮುದ್ರೆಯನ್ನು ಗುರುತಿಸಲ್ಪಡುತ್ತೀರಿ. ಆದ್ದರಿಂದ ನೀವು ಪವಿತ್ರ ಆತ್ಮವನ್ನು ಸ್ವೀಕರಿಸುತ್ತೀರಿ ಅಲ್ಲವೇ? ಬೈಬಲ್ನಲ್ಲಿರುವ ಸತ್ಯವನ್ನು ನೀವು ಅರಿತುಕೊಂಡಾಗ ಪವಿತ್ರ ಆತ್ಮವು ನಿಮ್ಮ ಬಳಿಗೆ ಬರುತ್ತದೆ. ಹಾಗಾಗಿ ಅವನು ನಮ್ಮ ರಕ್ಷಣೆಯ ದಿನಕ್ಕೋಸ್ಕರವಾಗಿ ಸಂಚಕಾರವಿ ನಮ್ಮಲ್ಲಿ ಇದ್ದಾನೆ. ಇದು ಸ್ವರ್ಗದ ಉತ್ತರಾಧಿಕಾರವನ್ನು ಪಡೆಯುವಂಥ ಭರವಸೆಯಾಗಿದೆ. ಆದ್ದರಿಂದ ಯೇಸು ಹೊಸದಾಗಿ ಹುಟ್ಟದಿದ್ದರೆ ಯಾರು ಪರಲೋಕ ರಾಜ್ಯದಲ್ಲಿ ಸೇರಲಾಗದು ಎಂಬುದಾಗಿ ಹೇಳಿದರು. ಇದು ಅತ್ಯಂತ ಮಹತ್ವದ ವಿಷಯವಾಗಿದೆ. ಇದು ತುಂಬ ಮುಖ್ಯವಾಗಿರುವಂಥ ವಿಷಯವಾಗಿದೆ. ಲೂಕನ ಸುವಾರ್ತೆ ಅಧ್ಯಾಯ 13ಗೆ ತಿರುಗೋಣ. ಇದು ಹೊಸ ಒಡಂಬಡಿಕೆಯಲ್ಲಿದೆ. ಲೂಕನ ಸುವಾರ್ತೆ 13ನೇ ಅಧ್ಯಾಯ. ಲೂಕ 13 ಅದನ್ನ ವಾಕ್ಯ 22. ಆತನು ಊರೂರಿಗೂ ಗ್ರಾಮಕ್ಕೂ ಹೋಗಿ ಉಪದೇಶ ಮಾಡುತ್ತಾ ಯೆರೂಸಲೇಮಿಗೆ ಪ್ರಯಾಣ ಮಾಡುತ್ತಿದ್ದನು. ಆ ಕಾಲದಲ್ಲಿ ಒಬ್ಬನು, ಸ್ವಾಮಿ, ರಕ್ಷಣೆ ಹೊಂದುವವರು ಸ್ವಲ್ಪ ಜನರೋ ಎಂದು ಕೇಳಲು ಆತನು ಅವರಿಗೆ, ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗುವುದಕ್ಕೆ ಹೆಣಗಾಡಿರಿ. ಬಹುಜನ ಒಳಕ್ಕೆ ಹೋಗುವುದಕ್ಕೆ ನೋಡುವರು, ಆದರೆ ಅವರಿಗಿಂತ ಆಗುವುದಿಲ್ಲ ಎಂದು ನಿಮಗೆ ಹೇಳುತ್ತೇನೆ. ಆ ದಿನಗಳಲ್ಲಿ ಯಾವುದೇ ಕಾರುಗಳಿರಲಿಲ್ಲ. ಆದ್ದರಿಂದ ಯೇಸು ಸುವಾರ್ತೆಯನ್ನು ಸಾರುತ್ತಾ ಒಂದು ಪಟ್ಟಣದಿಂದ ಇನ್ನೊಂದು ಪಟ್ಟಣಕ್ಕೆ ಕಾಲ್ನಡೆಯಾಗಿ ಪ್ರಯಾಣಿಸುತ್ತಿದ್ದರು. ಈ ರೀತಿಯಾಗಿ ಅವರು ಹೋಗುತ್ತಿರುವಾಗ ಸುವಾರ್ತೆಯನ್ನು ಹರಡುತ್ತಾ ಯೆರೂಸಲೇಮಿಗೆ ಪ್ರಯಾಣಿಸಿದರು. ಆದರೆ ಯೇಸುವನ್ನು ಹಿಂಬಾಲಿಸುತ್ತಿದ್ದ ಜನರಲ್ಲಿ ಒಬ್ಬನು, ಯೇಸು ಬೋಧಿಸುತ್ತಿದ್ದರೂ ಸಹ ರಕ್ಷಿಸಲ್ಪಡುವಂಥ ಜನರು ಹೆಚ್ಚಿರಲಿಲ್ಲ ಎಂದು ಗಮನಿಸಿದರು. ಆದ್ದರಿಂದ ಇಲ್ಲಿ ಈ ವಾಕ್ಯದಲ್ಲಿ ಅವರು ಹೇಳಿದರು, ಕರ್ತನೇ, ಕೆಲವು ಜನರು ಮಾತ್ರ ರಕ್ಷಣೆಯನ್ನು ಪಡೆಯುತ್ತಾರೋ? ಇಲ್ಲಿ ಏನು ಹೇಳುತ್ತದೆ ನೋಡಿ. ಯೇಸು ಬೋಧಿಸುತ್ತಿದ್ದಾಗ ಆ ಸಮಯದಲ್ಲಿ ಅನೇಕ ಜನರು ರಕ್ಷಿಸಲ್ಪಡಲಿಲ್ಲ.
ಕನಿಷ್ಠ ಕೆಲವರು ಮಾತ್ರ ಇದ್ದರು. ಯೇಸುವೇನು ಹೇಳಿದನೆಂಬುದಾಗಿ ನೋಡಿರಿ, ವಾಕ್ಯ 24. ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗುವುದಕ್ಕೆ ಹೆಣಗಾಡಿರಿ, ಬಹು ಜನ ಒಳಕ್ಕೆ ಹೋಗುವುದಕ್ಕೆ ನೋಡುವರು, ಆದರೆ ಅವರಿಂದ ಆಗುವುದಿಲ್ಲ ಎಂದು ನಿಮಗೆ ಹೇಳುತ್ತೇನೆ. ಈ ಇಕ್ಕಟ್ಟಾದ ಬಾಗಿಲು ಯಾವುದು ಎಂಬುದೇ ಪ್ರಶ್ನೆ. ಇದು ಯೇಸು ಒಂದು ದಿನ ಹೇಳಿದ ವಿಷಯವಾಗಿದೆ. ಐಶ್ವರ್ಯವಂತನು ದೇವರ ರಾಜ್ಯದಲ್ಲಿ ಸೇರುವುದಕ್ಕಿಂತ ಒಂಟೆಯು ಸೂಜಿಯ ಕಣ್ಣಿನಲ್ಲಿ ನುಗ್ಗುವುದು ಸುಲಭ ಎಂದು ನಿಮಗೆ ತಿರುಗಿ ಹೇಳುತ್ತೇನೆ ಅಂತನು. ಈ ಸೂಜಿಯ ಕಣ್ಣಿನಲ್ಲಿ ಒಂಟೆ ಹೇಗೆ ಹೋಗಬಹುದು? ಇಕ್ಕಟ್ಟಾದ ಬಾಗಿಲು ಶಿಲುಬೆಯ ಮೂಲಕ ದಾರಿ ಮಾಡಲು ಇರುವ ಬಾಗಿಲಾಗಿದೆ. ಶಿಲುಬೆಯ ಮೂಲಕ ಹಾದು ಹೋಗುವುದು ಎಂದರೆ ನಿಮ್ಮ ಹಳೆಯ ಮನುಷ್ಯನು, ನಿಮ್ಮ ಹಿಂದಿನ ಮನುಷ್ಯನು ದೇವರೊಂದಿಗೆ ಸಾಯುತ್ತದೆ ಮತ್ತು ನೀವು ಹೊಸದಾಗಿ ಮನುಷ್ಯನಾಗಿ ಪುನರುತ್ಥಾನಗೊಳ್ಳುತ್ತೀರಿ. ಇದಾಗಿದೆ ಇಕ್ಕಟ್ಟಾದ ಬಾಗಿಲು. ಒಬ್ಬ ವ್ಯಕ್ತಿಯು ತನ್ನ ಪಾಪದ ಹೊರೆಯನ್ನು ಹೊತ್ತುಕೊಂಡು ಅಲ್ಲಿಗೆ ಪ್ರವೇಶಿಸಲು ಸಾಧ್ಯವೇ ಇಲ್ಲ. ಪಾಪಿ ಸಾಯುತ್ತಾನೆ ಮತ್ತು ಹೊಸ ವ್ಯಕ್ತಿಯಾಗಿ ಜೀವಂತವಾಗಿರುತ್ತಾನೆ. ಅದಾಗಿದೆ ಇಕ್ಕಟ್ಟಾದ ಬಾಗಿಲು. ಆದ್ದರಿಂದ ಮತ್ತೆ ಹುಟ್ಟುವ ಈ ಅನುಭವವನ್ನು ಹೊಂದಿರುವಂಥ ವ್ಯಕ್ತಿಯು ಇಕ್ಕಟ್ಟಾದ ಬಾಗಿಲಿನ ಮೂಲಕ ಪ್ರವೇಶಿಸಿದಾನೆ ಎಂದು ಹೇಳಲಾಗುವುದಿಲ್ಲ. ಇಲ್ಲಿ ವಾಕ್ಯ 20ರಲ್ಲಿ ಏನು ಹೇಳುತ್ತದೆ ಎಂಬುದಾಗಿ ನೋಡಿರಿ. ಮನೆ ಯಜಮಾನನು ಎದ್ದು ಕದ ಹಾಕಿಕೊಂಡ ಮೇಲೆ ನೀವು ಹೊರಗೆ ನಿಂತುಕೊಂಡು ಕದ ತಟ್ಟಿ, ಸ್ವಾಮಿ ನಮಗೆ ತೆರೆಯಿರಿ ಎಂದು ಕೇಳುವುದಕ್ಕೆ ತೊಡಗುವಾಗ ಅವನು, ನೀವು ಎಲ್ಲಿಯವರೋ, ನಿಮ್ಮ ಗುರುತು ನನಗಿಲ್ಲ ಅಂದನು. ಅದಕ್ಕೆ ನೀವು, ನಿನ್ನ ಸನ್ನಿಧಿಯಲ್ಲಿ ನಾವು ಊಟ ಮಾಡಿದೆವು, ಕುಡಿದೆವು, ನಮ್ಮ ಬೀದಿಗಳಲ್ಲಿ ನೀನು ಉಪದೇಶ ಮಾಡಿದ್ದು ಎಂದು ಹೇಳುವುದಕ್ಕೆ ತೊಡಗಿರಿ. ಆದರೆ ಅವನು, ನೀವು ಎಲ್ಲಿಯವರೋ, ನಿಮ್ಮ ಗುರುತು ನನಗೆ ಇಲ್ಲ, ಅಧರ್ಮ ಮಾಡುವ ನೀವೆಲ್ಲರೂ ನನ್ನ ಕಡೆಯಿಂದ ಹೊರಟು ಹೋಗಿರಿ ಎಂದು ನಿಮಗೆ ಹೇಳುತ್ತೇನೆ ಅನ್ನುವನು. ಇಲ್ಲಿ ಏನು ಹೇಳುತ್ತದೆ ನೋಡಿರಿ. ಬಾಗಿಲು ಮುಚ್ಚಲ್ಪಟ್ಟಿದೆ. ಆಗ ಯಾರೋ ಬಾಗಿಲು ಬಡಿಯುತ್ತಾ ಇದ್ದಾರೆ. ಸ್ವಾಮಿ ನಮಗಾಗಿ ಬಾಗಿಲನ್ನು ತೆರೆಯಿರಿ. ಅವನು ಸ್ವರ್ಗದ ಬಾಗಿಲನ್ನು ತಟ್ಟುತ್ತಾ ಇದ್ದಾನೆ ಮತ್ತು ದೇವರು ಉತ್ತರಿಸುತ್ತಾನೆ, ನೀವು ಯಾರೆಂಬುದಾಗಿ ನನಗೆ ಗೊತ್ತಿಲ್ಲ, ನನ್ನಿಂದ ದೂರ ಹೋಗಿರಿ. ಅವರವನ ಪ್ರವೇಶವನ್ನು ನಿರಾಕರಿಸುತ್ತಾನೆ. ಆ ದಿನಗಳಲ್ಲಿ ಜನರು ಹೇಳುತ್ತಾರೆ, ಕರ್ತನೇ, ನಾನು ದೀಕ್ಷಾಸ್ನಾನ ಮಾಡಿದ್ದೇನೆ, ನಾನು ನನ್ನ ಸಭೆಗೆ ಬಹಳಷ್ಟು ಕಾಣಿಕೆಗಳನ್ನು ಕೊಟ್ಟಿದ್ದೇನೆ, ನಾನು ಧರ್ಮಾಧಿಕಾರಿ, ಹಿರಿಯನು ಅಥವಾ ಸಭಾಪಾಲಕನು. ಅವರು ಬಹುಶಃ ತಮ್ಮನ್ನು ರಕ್ಷಿಸಿಕೊಳ್ಳಲು ಈ ರೀತಿಯಾಗಿ ಏನಾದರೂ ಹೊರಬರುತ್ತಾರೆ. ಎಲ್ಲ ಒಂದೇ. ದೇವರು ಇನ್ನು ಉತ್ತರಿಸುವನು, ನೀವು ಎಲ್ಲಿಯವರೋ, ನಿಮ್ಮ ಗುರುತು ನನಗಿಲ್ಲ ಅಂತನು, ನನ್ನಿಂದ ಹೊರಟು ಹೋಗಿರಿ. ಇದೇ ಆಗುವುದೆಂದು ಬೈಬಲ್ ಹೇಳುತ್ತದೆ. ಅದು ಯಾಕೆ? ಏಕೆಂದರೆ ಅವರು ಆ ಸಮಯದಲ್ಲಿ ದೇವರ ಜೊತೆ ಒಂದೇ ಮೇಜಿನಲ್ಲಿ ಊಟ ಮಾಡಿದರು ಮತ್ತು ಅವರ ಮಾತುಗಳನ್ನು ಕೇಳಿದರು. ಅವರ ಹೃದಯದಲ್ಲಿ ಯಾವುದೇ ಬದಲಾವಣೆ ಇರಲಿಲ್ಲ. ಅವರು ಮತ್ತೆ ಹುಟ್ಟಿದ ಅನುಭವವನ್ನು ಹೊಂದಿರಲಿಲ್ಲ. ಆ ಸಮಯದಲ್ಲಿ ದೇವರು ಗುರುತಿಸುವ ಜನರು ತಮ್ಮೊಳಗೆ ಹೊಸ ಜೀವನವನ್ನು ಹೊಂದುವರು. ಕರ್ತನು ನಿಮ್ಮನ್ನು ಅಂಗೀಕರಿಸಲು ನಿಮ್ಮೊಳಗೆ ಕ್ರಿಸ್ತನ ಜೀವನವನ್ನು ನೀವು ಹೊಂದಿರಬೇಕು. ನೀವು ಹೇಗಿದ್ದೀರಾ? ನೀವು ಎಂದಾದರೂ ದೇವರ ಜೀವನವನ್ನು ಸ್ವೀಕರಿಸುವ ಖಚಿತವಾದ ಅನುಭವವನ್ನು ಹೊಂದಿದ್ದೀರಾ? ಇದು ಪ್ರಶ್ನೆ. ಇದಕ್ಕಾಗಿಯೇ ಯೇಸು ಹೀಗೆ ಹೇಳಿದನು, ಈ ವಿಷಯದಲ್ಲಿ ಒಮ್ಮೆ ಮೋಸ ಹೋದರೆ ಮತ್ತೆ ಹಿಂದೆ ಸರಿಯಲು ಸಾಧ್ಯವಿಲ್ಲ. ಎಷ್ಟು ದೊಡ್ಡ ಸಮಸ್ಯೆ ಆಗಿರುವುದರಿಂದ ಇದನ್ನೆಲ್ಲ ಹೇಳುತ್ತಿದ್ದೇನೆ. ಒಬ್ಬ ವ್ಯಕ್ತಿಯು ಒಮ್ಮೆ ಮಾತ್ರ ಬದುಕಬಹುದು. ನೀವು ಒಮ್ಮೆ ಮಾತ್ರ ಬದುಕಬಹುದು. ಈ ಜಗತ್ತಿನಲ್ಲಿ ನಾವು ಮಾಂಸಾಹಾರಿಯಾಗಿ ಬದುಕಬೇಕಾದ ಅವಕಾಶವು ಅತ್ಯಂತ ಮಹತ್ವವಾಗಿದೆ. ನಾವು ಶಾಶ್ವತ ಭವಿಷ್ಯಕ್ಕಾಗಿ ತಯಾರಾಗಬೇಕು. ಆದರೆ ಜನರು ಶಾಶ್ವತ ಭವಿಷ್ಯಕ್ಕಾಗಿ ಸಿದ್ಧತೆಗಳನ್ನು ಮಾಡುವುದಿಲ್ಲ. ಅವರು ಕೇವಲ ಸಂತೋಷಕ್ಕಾಗಿ ತಮ್ಮ ಜೀವನವನ್ನು ನಡೆಸುತ್ತಾರೆ ಮತ್ತು ಅವರು ತಮ್ಮ ಹೃದಯವನ್ನು ಸಂಪೂರ್ಣವಾಗಿ ಈ ದಿಕ್ಕಿನಲ್ಲಿ ತಿರುಗಿಸುತ್ತಿದ್ದಾರೆ. ಲೂಕನ ಸುವಾರ್ತೆ ಅಧ್ಯಾಯ 17ಕ್ಕೆ ತಿರುಗೋಣ. ಇಪ್ಪತ್ತಾರನೇ ವಾಕ್ಯ. ಲೂಕನ ಸುವಾರ್ತೆ 17ನೇ ಅಧ್ಯಾಯ 26ನೇ ವಾಕ್ಯ.
ನೋಹನ ದಿನಗಳಲ್ಲಿ ನಡೆದ ಹಾಗೆಯೇ ಮನುಷ್ಯಕುಮಾರನ ದಿವಸಗಳಲ್ಲಿಯೂ ನಡೆಯುವುದು. ನೋಹನು ನಾವೆಯಲ್ಲಿ ಸೇರಿದ ದಿನದ ತನಕ ಜನರು ಊಟ ಮಾಡುತ್ತಿದ್ದರು, ಕುಡಿಯುತ್ತಿದ್ದರು, ಮದುವೆ ಮಾಡಿಕೊಳ್ಳುತ್ತಿದ್ದರು, ಮದುವೆ ಮಾಡಿಕೊಡುತ್ತಿದ್ದರು. ಆಗ ಜಲಪ್ರಳಯ ಬಂತು, ಎಲ್ಲರನ್ನು ನಾಶ ಮಾಡಿತು. ಮತ್ತು ಲೋಟನ ದಿವಸಗಳಲ್ಲಿ ನಡೆದ ಪ್ರಕಾರ ನಡೆಯುವುದು. ಅದು ಅವರು ಊಟ ಮಾಡುತ್ತಿದ್ದರು, ಕುಡಿಯುತ್ತಿದ್ದರು, ಕೊಳ್ಳುತ್ತಿದ್ದರು, ಮಾರುತ್ತಿದ್ದರು, ನೆಡುತ್ತಿದ್ದರು, ಕಟ್ಟುತ್ತಿದ್ದರು. ಆದರೆ ಲೋಟನು ಸೊದೋಮ್ ಊರನ್ನು ಬಿಟ್ಟು ಹೋದ ದಿವಸದಲ್ಲಿ ಆಕಾಶದಿಂದ ಬೆಂಕಿ ಗಂಧಗಳು ಸುರಿದು ಅವರೆಲ್ಲರನ್ನು ನಾಶ ಮಾಡಿದವು. ಮನುಷ್ಯಕುಮಾರನು ಪ್ರತ್ಯಕ್ಷನಾಗುವ ದಿವಸದಲ್ಲಿ ಅದೇ ರೀತಿಯಾಗಿರುವುದು. ಯೇಸು ಬಹಿರಂಗಗೊಂಡಾಗ ಅವನು ಹಿಂದಿರುಗುವಾಗ ಅದು ನೋಹನ ದಿನಗಳಲ್ಲಿ ಮತ್ತು ಸೊದೋಮ್ ಮತ್ತು ಗೊಮೋರ ದಿನಗಳಲ್ಲಿ ಇದ್ದಂತೆ ಇರುವುದೆಂದು ಇದು ಹೇಳುತ್ತದೆ. ಈಗ ನಾವು ಮುಂದೆ ಹೋಗೋಣ ಮತ್ತು ವಾಕ್ಯ 9ರಿಂದ ಓದೋಣ. ನೋಹನ ಚರಿತ್ರೆಯು. ನೋಹನು ನೀತಿವಂತನು, ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನು ಆಗಿದ್ದನು. ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು. ಶೇಮ್, ಹಾಮ್, ಯಾಫೇತ್ ಎಂಬ 3 ಮಂದಿ ಮಕ್ಕಳನ್ನು ಪಡೆದನು. ಭೂಲೋಕದವರು ದೇವರ ದೃಷ್ಟಿಗೆ ಕೆಟ್ಟು ಹೋಗಿದ್ದರು. ದೇವರು ಲೋಕವನ್ನು ನೋಡಿದಾಗ ಅದು ಕೆಟ್ಟು ಹೋಗಿತ್ತು. ಭೂನಿವಾಸಿಗಳೆಲ್ಲರೂ ತಮ್ಮ ನಡವಳಿಕೆಯನ್ನು ಕೆಡಿಸಿಕೊಂಡಿದ್ದರು. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಅವರು ದುಷ್ಟರಾಗಿದ್ದರು. ವಾಕ್ಯ 13ರಿಂದ ಓದೋಣ. ಆಗ ದೇವರು ನೋಹನಿಗೆ, ಎಲ್ಲ ದೇಹಿಗಳಿಗೂ ಅಂತ್ಯವನ್ನು ತೀರ್ಮಾನಿಸಿದ್ದೇನೆ. ಭೂಲೋಕವು ಅವರ ಅನ್ಯಾಯದಿಂದ ತುಂಬಿಯದೆ. ನಾನು ಅವರನ್ನು ಭೂಮಿಯ ಮೇಲಿರುವುದೆಲ್ಲವನ್ನು ಅಳಿಸಿಬಿಡುತ್ತೇನೆ. ನೀನು ತುರಾಯಿ ಮರದಿಂದ ನಾವೆಯನ್ನು ಮಾಡಿಕೊ, ಅದರಲ್ಲಿ ತುಂಬ ಕೋಣೆಗಳು ಇರಬೇಕು. ಒಳಕು ಹೊರಕು ರಾಳವನ್ನು ಹಚ್ಚು. ನೀನು ಅದನ್ನು ಮಾಡಬೇಕಾದ ವಿಧಾನ ಹೇಗೆಂದರೆ, ಅದು 300 ಮೊಳ ಉದ್ದವು, 50 ಮೊಳ ಅಗಲವು, 30 ಮೊಳ ಎತ್ತರವು ಉಳ್ಳದಾಗಿರಬೇಕು. ಅದರ ಛಾವಣಿಯ ಕೆಳಗೆ ಸುತ್ತಲೂ 1 ಮೊಳ ಎತ್ತರದ ಬೆಳಕು ಕಂಡಿಯನ್ನು ಮಾಡಬೇಕು. ಪಕ್ಕದಲ್ಲಿ ಬಾಗಿಲನ್ನಿಡಬೇಕು. ನಾವೆಯಲ್ಲಿ ಒಂದರ ಮೇಲೆ ಒಂದಾಗಿ 3 ಅಂತಸ್ತುಗಳನ್ನು ಮಾಡಬೇಕು. ಆಗ ಜನರಿಗೆ ಮಳೆ ಎಂದರೆ ಏನೆಂಬುದಾಗಿ ತಿಳಿದಿರಲಿಲ್ಲ, ಪ್ರವಾಹವೆಂದರೆ ಏನೆಂಬುದನ್ನು ತಿಳಿದಿರಲಿಲ್ಲ. ಆದರೆ ನೋಹ ದೇವರ ಸ್ವರವನ್ನು ಕೇಳಿ ಹೇಳಿದಂತೆಯೇ ಮಾಡಿದರು. ಇದೆಲ್ಲ ಏನು? ಯೇಸು ತಾನು ಈ ಲೋಕಕ್ಕೆ ಹಿಂದಿರುವಾಗ ನೋಹನ ದಿನಗಳಲ್ಲಿ ಹೇಗಿತ್ತೋ ಹಾಗೆಯೇ ಆಗುವುದೆಂದು ಹೇಳಿದನು. ಅವರು ಹೇಳಿದ್ದು ಹೀಗೆ: ಮಹಾಪ್ರಳಯದ ಸಮಯದಲ್ಲಿ ಇಡೀ ಪ್ರಪಂಚವು ತೀರ್ಪಿಗೆ ಒಳಗಾಯಿತು. ಯೇಸು ಮತ್ತೆ ಬಂದಾಗ ಇಡೀ ಪ್ರಪಂಚದಲ್ಲಿ ಮೇಲೆ ಬರುವ ತೀರ್ಪಿನ ನೆರಳಾಗಿದೆ ಇದು. ಬೈಬಲನ್ನು ನಂಬುವವರಿಗೆ ಇದು ನಿಜವಾಗುವುದು. ಆದರೆ ಬೈಬಲನ್ನು ಕೈಯಲ್ಲಿ ಹಿಡಿದುಕೊಂಡು ಸಭೆಗೆ ಹಾಜರಾಗುವವರಿಗಲ್ಲ. ಯೇಸುವಿನ 2ನೇ ಬರುವಿಕೆ ಹಿಂದಿರುಗುತ್ತದೆ ಎಂದು ನಿಜವಾಗಿಯೂ ನಂಬದ ಜನರಿದ್ದಾರೆ. ದೇವರು ಪ್ರೀತಿ ಸ್ವರೂಪನೆಂಬುದಾಗಿ ವಾದಿಸುವವರು ಇದ್ದಾರೆ ಮತ್ತು ಅವರು ಜಗತ್ತನ್ನು ಹೇಗೆ ನಿರ್ಣಯಿಸುತ್ತಾನೆ, ಅವನು ಇದನ್ನು ಮಾಡಲು ಸಾಧ್ಯವಿಲ್ಲ ಎಂದವರು ಹೇಳುತ್ತಾರೆ. ಇದನ್ನು ಹೇಳುವ ಕೆಲವು ಧರ್ಮಶಾಸ್ತ್ರಜ್ಞರು ಇದ್ದಾರೆ. ದೇವರ ವಾಕ್ಯವು ಯಾವಾಗಲೂ ಸತ್ಯವಾಗಿದೆ ಎಂಬುದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಈ ಪ್ರಪಂಚದಲ್ಲಿರುವಂಥ ಪ್ರತಿಯೊಬ್ಬರು ಒಂದು ದೇವರಿಗೆ ಸೇರಿದವರು ಅಥವಾ ಸೈತಾನಿಗೆ ಸೇರಿದವರು. ಇದು ಒಂದೇ, ಇಲ್ಲದಿದ್ದರೆ ಮತ್ತೊಂದು, ಯಾವುದೇ ಮಧ್ಯದಲ್ಲಿ ನೆಲವಿಲ್ಲ. ಮೊದಲ ಯೋಹನ ಅಧ್ಯಾಯ 3 ಅದರ 8ರಲ್ಲಿ ಹೇಳುತ್ತಾ ಇದೆ. ಅದು ಹೇಳುತ್ತದೆ, ಪಾಪ ಮಾಡುವನು ಸೈತಾನದಿಂದ ಹುಟ್ಟಿದವನಾಗಿದ್ದಾನೆ. ರಕ್ಷಿಸಲ್ಪಟ್ಟವರು ಮತ್ತು ದೇವರ ಮಕ್ಕಳಾದವರನ್ನು ಹೊರತುಪಡಿಸಿ ಉಳಿದವರೆಲ್ಲರೂ ಸೈತಾನಿಗೆ ಸೇರಿದವರು. ಆದ್ದರಿಂದ ನ್ಯಾಯ ತೀರ್ಪಿಗೆ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಯಾವುದೇ ತೀರ್ಪು ಬರುವುದಿಲ್ಲ ಎಂಬುದಾಗಿ ಯಾರಾದರೂ ನಿಮಗೆ ಹೇಳಿದರೆ ಅವರು ನಿಮ್ಮನ್ನು ಮೋಸಗೊಳಿಸುತ್ತಿದ್ದಾರೆ. ಲೂಕ ಅಧ್ಯಾಯ 17ಕ್ಕೆ ತಿರುಗೋಣ. 26ನೇ ವಾಕ್ಯ. ನೋಹನ ದಿನಗಳಲ್ಲಿ ನಡೆದ ಹಾಗೆ ಮನುಷ್ಯಕುಮಾರನ ದಿವಸಗಳಲ್ಲಿಯೂ ನಡೆಯುವುದು. ನೋಹನು ನಾವೆಯಲ್ಲಿ ಸೇರಿದ ದಿನದ ತನಕ ಜನರು ಊಟ ಮಾಡುತ್ತಿದ್ದರು, ಕುಡಿಯುತ್ತಿದ್ದರು, ಮದುವೆ ಮಾಡಿಕೊಳ್ಳುತ್ತಿದ್ದರು, ಮದುವೆ ಮಾಡಿಕೊಡುತ್ತಿದ್ದರು. ಆಗ ಜಲಪ್ರಳಯ ಬಂತು, ಎಲ್ಲರನ್ನು ನಾಶ ಮಾಡಿತು. ಮತ್ತು ಲೋಟನ ದಿವಸಗಳಲ್ಲಿ ನಡೆದ ಪ್ರಕಾರ ನಡೆಯುವುದು. ಅವರು ಊಟ ಮಾಡುತ್ತಿದ್ದರು, ಕುಡಿಯುತ್ತಿದ್ದರು, ಕೊಳ್ಳುತ್ತಿದ್ದರು, ಮಾರುತ್ತಿದ್ದರು, ನಡೀತಿದ್ದರು, ಕಟ್ಟುತ್ತಿದ್ದರು. ಆದರೆ ಲೋಟನು ಸೊದೋಮ್ ಊರನ್ನು ಬಿಟ್ಟು ಹೋದ ದಿವಸದಲ್ಲಿ ಆಕಾಶದಿಂದ ಬೆಂಕಿ ಗಂಧಗಳು ಸುರಿದು ಅವರೆಲ್ಲರನ್ನು ನಾಶ ಮಾಡಿದವು. ಈಗ ಇದನ್ನು ನೋಡಿರಿ. ನೋಹನ ಸಮಯದಲ್ಲಿ ಜನರು ಕಳ್ಳತನಂತಹ ಭಯಾನಕ ಪಾಪಗಳನ್ನು ಮಾಡಿದ ಕಾರಣ ನಾಶವಾದರು ಎಂದು ಯೇಸು ಹೇಳಿಲ್ಲ. ತಿಂದು ಕುಡಿದು ಮದುವೆ ಮಾಡಿಕೊಟ್ಟು, ಮದುವೆ ಮಾಡಿಕೊಂಡು, ಕೊಂಡು ಮಾರಿ ನೆಟ್ಟು ಮನೆ ಕಟ್ಟಿಸಿ ಹಾಳು ಮಾಡಿದೆ ಎಂಬುದಾಗಿ ಅದು ಹೇಳುತ್ತದೆ. ಹೀಗಿರುವಾಗ ತಿನ್ನುವುದು, ಕುಡಿಯುವುದು, ಅದುವೇ ಮಾಡುವುದು, ಮನೆ ಕಟ್ಟುವುದು ಪಾಪವೇ? ನೀವು ಇಲ್ಲಿ ಎಚ್ಚರಿಕೆಯಿಂದ ನೋಡಿದರೆ ಈ ಕ್ರಿಯೆಗಳು ಪಾಪಗಳೆಂದು ಹೇಳುವುದಿಲ್ಲ ಎಂದು ನೀವು ನೋಡಬಹುದು. ಪ್ರತಿಯೊಬ್ಬರೂ ಉಪಹಾರ, ಮಧ್ಯಾಹ್ನ ಮತ್ತು ರಾತ್ರಿಯ ಊಟವನ್ನು ತಿನ್ನುತ್ತಾರೆ.
ಮತ್ತು ಜನರು ರೆಸ್ಟೋರೆಂಟ್ಗಳಲ್ಲಿ ತಿನ್ನುತ್ತಾರೆ ಅಲ್ಲವೇ? ಈ ಜಗತ್ತಿನಲ್ಲಿ ವಾಸಿಸುವ ಜನರು ಆಲೋಚನೆಗಳು ಎಲ್ಲಿ ಕೇಂದ್ರೀಕೃತವಾಗಿದೆ? ಇಲ್ಲಿ 2-3 ಜನ ಸೇರುವಾಗ ಅವರು ರೆಸ್ಟೋರೆಂಟ್ಗಳಲ್ಲಿ ಏನು ಮಾತಾಡನಾಡ್ತಾರೆ? ಇಂದು ನಾನು ಒಂದು ರೆಸ್ಟೋರೆಂಟ್ಗೆ ಹೋಗಿದ್ದೇನೆ, ಊಟ ತುಂಬ ತಿನ್ನುತ್ತಿದ್ದೇನೆ. ಅವರು ಆಹಾರದ ಬಗ್ಗೆ ಮಾತಾಡ್ತಾರೆ. ನಂತರ ಅವರು ಬಟ್ಟೆಯ ಬಗ್ಗೆ ಮಾತನಾಡುತ್ತಾರೆ. ಅವರು ಯಾವ ಅಂಗಡಿಗೆ ಹೋಗಿದೆ ಎಂಬುದಾಗಿ ಮಾತಾಡುತ್ತಾರೆ ಮತ್ತು ಬಟ್ಟೆ ಎಷ್ಟು ಚೆನ್ನಾಗಿದೆ ಎಂಬುದಾಗಿ ಮಾತಾಡುತ್ತಾರೆ. ನಂತರ ಅವರು ಯಾರನ್ನು ಮದುವೆ ಆಗುತ್ತಾರೆ ಎಂಬುದಾಗಿ ಮಾತನಾಡುತ್ತಾರೆ. ಈ ರೀತಿಯಾಗಿರೋ ಒಂದು ವಿಷಯಗಳ ಬಗ್ಗೆ ಮಾತಾಡುತ್ತಾರೆ. ಈ ರೀತಿಯಾಗಿ ಜನರು ಸೇರುವಾಗ ಅವರು ಹೇಗೆ ಆನಂದವನ್ನು ಹೊಂದುತ್ತಾರೆ ಎಂಬುದಾಗಿ ಮಾತಾಡುತ್ತಾರೆ. ಆಗ ಅವರ ಬಿಸ್ನೆಸ್ಗಳ ಬಗ್ಗೆ ಮಾತಾಡುತ್ತಾರೆ, ಹೇಗೆ ಹಣವನ್ನು ಸಂಪಾದನೆ ಮಾಡಬೇಕೆಂಬುದಾಗಿ ಮಾತಾಡುತ್ತಾರೆ. ಆಗ ಈ ರೀತಿಯಾಗಿ ಅವರು ಸೇರುವಾಗ ಈ ರೀತಿಯಾಗಿರೋ ಒಂದು ವಿಷಯಗಳ ಬಗ್ಗೆನೇ ಅವರು ಮಾತಾಡುತ್ತಾರೆ. ಇದು ಪಾಪವೇ? ಈ ವಿಷಯಗಳು ಸ್ವತಃ ಪಾಪಗಳೆಂಬುದಾಗಿ ಅರ್ಥವಲ್ಲ. ಅವು ಈ ಜಗತ್ತಿನಲ್ಲಿ ನಮ್ಮ ಭೌತಿಕ ಜೀವನದ ವಾಸ್ತವದಲ್ಲಿ ಉದ್ಭವಿಸುವಂಥ ಸಮಸ್ಯೆಗಳಾಗಿವೆ. ಹಾಗಾದರೆ ಇದರ ಅರ್ಥವೇನು? ನಮ್ಮ ಹೃದಯಗಳು ನಮ್ಮ ಪ್ರಸ್ತುತ ವಾಸ್ತವದಲ್ಲಿ, ನಮ್ಮ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಸಂಪೂರ್ಣವಾಗಿ ಸಿಲುಕಿಕೊಂಡಿದೆ. ಜನರು ತಮ್ಮೊಳಗಿನ ಜೀವನ ಬಗ್ಗೆ ಯಾವುದೇ ಯೋಚನೆಯನ್ನು ಮಾಡುವುದಿಲ್ಲ. ಅವರು ನರಕಕ್ಕೆ ಹೋಗ್ತಾರೆಯೋ ಅಥವಾ ಅವರು ಯಾವುದೇ ರೀತಿಯಾಗಿರುವಂಥ ಭವಿಷ್ಯದ ಬಗ್ಗೆ ಯೋಚನೆ ಮಾಡುತ್ತಿದ್ದಿಲ್ಲ. ಇವತ್ತಿನ ವಿಷಯವಾಗಿ ಅವರು ಯೋಚನೆ ಮಾಡುತ್ತಾರೆ. ಕಾರಣ ಅವರು ಈ ರೀತಿಯಾಗಿರುವ ವಿಷಯಗಳಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದಾರೆ. ಅವರು ತಮ್ಮ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ ಮತ್ತು ಅವರು ತಮ್ಮ ಆತ್ಮನಿಗೆ ರಕ್ಷಣೆಯನ್ನು ಕಂಡುಕೊಳ್ಳುವುದಿಲ್ಲ. ಈ ಪದಗಳ ಬೆಳಕಿನಲ್ಲಿ ನಿಮ್ಮನ್ನು ಯೋಚಿಸಿರಿ. ಇಲ್ಲಿಯವರೆಗೆ ನೀವು ನಿಮ್ಮ ಜೀವನವನ್ನು ಹೇಗೆ ನಡೆಸಿದ್ದೀರಿ? ಬಹುಶಃ ನೀವು ಪ್ರತಿ ವಾರ ನಿಮ್ಮ ಬೈಬಲನ್ನು ಎತ್ತುಕೊಂಡು ಸಭೆಗೆ ಹೋಗಿರಬಹುದು. ಆದರೆ ಇದು ಕೇವಲ ಔಪಚಾರಿಕತೆಯಾಗಿದೆ. ಆ ದಿಕ್ಕಿನತ್ತ ಏಕಾಗಿಯಾಗಿ ಓಡುವಷ್ಟರ ಮಟ್ಟಿಗೆ ನಿನ್ನ ಈಗಿನ ಪರಿಸ್ಥಿತಿಯಿಂದ ನಿನ್ನ ಹೃದಯ ತೀರ್ಪಿಗಾಗಿ ಒದ್ದಾಡಿದಲ್ಲವೇ? ಯೇಸುವಿನ ಪುನರುತ್ಥಾನದ ಜೀವನದ ಮೂಲಕ ನಿಮ್ಮೊಳಗಿನ ಚೈತನ್ಯವನ್ನು ಬದಲಾಯಿಸಬೇಕಾಗಿದೆ. ಆದರೆ ನೀವು ಬಹಳಷ್ಟು ಪ್ರಾರ್ಥಿಸಿದರೆ ಮತ್ತು ನಿಯಮಿತವಾಗಿ ಸಭೆಗೆ ಹೋದರೆ ನೀವು ಬಹುಶಃ ಪರಲೋಕಕ್ಕೆ ಹೋಗುತ್ತೀರಿ ಎಂಬುದಾಗಿ ನೀವು ಭಾವಿಸ್ತೀರಾ. ಆದರೆ ಪರಿಣಾಮವಾಗಿ ನಿಮ್ಮ ಅವಕಾಶವನ್ನು ನೀವು ಕಳೆದುಕೊಳ್ಳುತ್ತೀರಾ. ಸೋದ ಮತ್ತು ಗೊಮೋರ ಜನರು ದುಷ್ಟರು ಮತ್ತು ಅತ್ಯಂತ ಕಾಮ ಪ್ರಚೋದಕರಾಗಿದ್ದರು. ಲೋಟನೆಂಬ ಹೆಸರಿನ ಮನುಷ್ಯನು ಅಬ್ರಹಾಮನ ಸೋದೋಮನೂರಿನವನಾಗಿದ್ದನು ಮತ್ತು ಅವನು ಅಲ್ಲಿಗೆ ಹೋಗಿ ವಾಸಿಸುತ್ತಿದ್ದನು. ಕೆಲವು ದೇವದೂತರು ಅವನ ಬಳಿಗೆ ಹೋದರು ಮತ್ತು ಸೋದೋಮ್ ಮತ್ತು ಗೊಮೋರ ಬೆಂಕಿ ಮತ್ತು ಗಂಧಕದಿಂದ ನಾಶವಾದಾಗ ದೇವದೂತರುಗಳು ಲೋಟ ಮತ್ತು ಅವನ ಕುಟುಂಬವನ್ನು ಕೈಯಿಂದ ಹಿಡಿದು ನಗರಗಳಿಂದ ಹೊರಗೆ ಕರೆದೊಯ್ದು ಮತ್ತು ಅದರಿಂದ ಅವರು ಕೇವಲ ತಮ್ಮ ಪ್ರಾಣದಿಂದ ತಪ್ಪಿಸಿಕೊಳ್ಳುತ್ತಿರುವ ಅವಕಾಶವಾಯಿತು. ಅದರ ಅರ್ಥವೇನು? ಸೋದೋಮ್ ಮತ್ತು ಗೊಮೋರಗಳ ನಾಶದಂತೆಯೇ ದೊಡ್ಡ ಸಂಕಟವು ಈ ಜಗತ್ತಿನಲ್ಲಿ ಬರುತ್ತಿದೆ. ಈ 7 ವರ್ಷಗಳ ಅವಧಿಯ ಕ್ಲೇಶದ ಸಮಯವಾಗಿದೆ. ಈ ಸ್ಪಷ್ಟವಾಗಿ ಮತ್ತು ಅವನ 2 ಹೆಣ್ಣು ಮಕ್ಕಳು ಭಾವಪರವಶರಾದರು. ಆದರೆ ಲೋಟನ ಹೆಂಡತಿ ಉಪ್ಪಿನ ಸ್ತಂಭವಾದರು ಅಲ್ಲವೇ? ಸೋದ ಮತ್ತು ಗೊಮೋರ ನಾಶವಾಗುವ ಮೊದಲು ಲೋಟ ಮತ್ತು ಅವನ ಕುಟುಂಬವನ್ನು ನಗರದಿಂದ ಹೊರಗೆ ಕರೆದೊಯ್ಯಿತು. ಇದು ಎತ್ತಲ್ಪಡುವಿಕೆಯ ನೆರಳಾಗಿದೆ. ಭವಿಷ್ಯದಲ್ಲಿ ಈ ಜಗತ್ತನ್ನು ಖಂಡಿತವಾಗಿ ತೀರ್ಪು ಮಾಡಲಾಗುತ್ತದೆ. ಆದರೆ ಅವರ ಆತ್ಮಗಳನ್ನು ಉಳಿಸಿದ ಜನರಿದ್ದಾರೆ ಮತ್ತು ಅವರು ಲೋಟನ ಹೆಂಡತಿಯಂತೆ ಇದ್ದಾರೆ. ಒಬ್ಬ ವ್ಯಕ್ತಿಯು ರಕ್ಷಣೆಯನ್ನು ಪಡೆದ ನಂತರ ಸರಿಯಾದ ರೀತಿಯಲ್ಲಿ ಬದುಕದಿದ್ದರೆ ಅವನು ಉಪ್ಪಿನ ಸ್ತಂಭವಾಗುತ್ತದೆ. ಇದು ಶರೀರದ ತೀರ್ಪಾಗಿದೆ. ಹಾಗಾದರೆ ಮುಂದೆ ಏನು ಹೇಳುತ್ತದೆ ನೋಡಿ, 34ನೇ ವಾಕ್ಯ. ಆ ರಾತ್ರಿಯಲ್ಲಿ ಒಂದೇ ಮಂಚದ ಮೇಲೆ 2 ಇರುವರು, ಒಬ್ಬನು ತೆಗೆದುಕೊಳ್ಳಲ್ಪಡುವನು ಮತ್ತೊಬ್ಬನು ಬಿಡಲ್ಪಡುವನು. 2 ಹೆಂಗಸರು ಒಂದೇ ಕಲ್ಲಲ್ಲಿ ಬೀಸುತ್ತಿರುವನು, ಒಬ್ಬಳು ತೆಗೆದುಕೊಳ್ಳಲ್ಪಡುವಳು ಮತ್ತೊಬ್ಬಳು ಬಿಡಲ್ಪಡುವಳು. ಮತ್ತು ಈಗ ವಾಕ್ಯ 36. ಹೊಲದಲ್ಲಿ 2 ಇರುವರು, ಒಬ್ಬನು ತಗೊಳ್ಳಲ್ಪಡುವನು ಮತ್ತೊಬ್ಬನು ಬಿಡಲ್ಪಡುವನು. ಇಲ್ಲಿ 3 ವಿಭಿನ್ನ ಉದಾಹರಣೆಗಳು ಯಾಕೆ ಕೊಟ್ಟಿದೆ? ಇಲ್ಲಿ ಭೂಮಿ ಇದೆ. ಸೂರ್ಯನು ಇಲ್ಲಿಗೆ ಬಂದಾಗ ಅದು ತನ್ನ ಬೆಳಕನ್ನು ನೇರವಾಗಿ ಭೂಮಿಯ ಈ ಭಾಗಕ್ಕೆ ಹೊಳೆಯುತ್ತದೆ. ಆದ್ದರಿಂದ ಅದು ಹಗಲಿನ ಸಮಯವಾಗಿರುತ್ತದೆ. ಆದ್ದರಿಂದ ಹೊಲದಲ್ಲಿ 2 ಪುರುಷರು ಇದ್ದಾರೆ, ಅವರು ಕೆಲಸ ಮಾಡುತ್ತಿದ್ದಾರೆ. ಆದರೆ ಇಲ್ಲಿ ಎದುರು ಭಾಗದಲ್ಲಿ ಒಂದು ಹಾಸಿಗೆಯಲ್ಲಿ 2 ಇರುತ್ತಾರೆ. ನಂತರ ಬೆಳಿಗ್ಗೆ ಮತ್ತು ಸಂಜೆ 2 ಹೆಂಗಸರು ಒಂದೇ ಕಲ್ಲಲ್ಲಿ ಬೀಸುತ್ತಿರುವರು. ಬೈಬಲ್ ಬರೆಯಲ್ಪಟ್ಟ ಕಾಲದಲ್ಲಿ ಆ ಪ್ರದೇಶದ ಜನರು ಗೋಧಿಯನ್ನು ಪುಡಿ ಮಾಡಿ ರೊಟ್ಟಿ ಮಾಡುವುದು ವಾಡಿಕೆಯಾಗಿತ್ತು. ಆದ್ದರಿಂದ ಇವೆಲ್ಲವನ್ನು ಒಂದೇ ವಿಷಯವನ್ನು ಉಲ್ಲೇಖಿಸುತ್ತವೆ.
ಇಲ್ಲಿ ನಮಗೆ 3 ಉದಾಹರಣೆಗಳಿವೆ. ಇದು ಪ್ರಪಂಚಾದ್ಯಂತ ಇದ್ದಕ್ಕಿದ್ದಂತೆ ಸಂಭವಿಸುತ್ತದೆ. ಇಬ್ಬರಲ್ಲಿ ಒಬ್ಬರನ್ನು ತೆಗೆದುಕೊಳ್ಳಲಾಗುವುದು. ಒಬ್ಬನನ್ನು ತೆಗೆದುಕೊಂಡು ಭೂಮಿಯ ಮುಖದಿಂದ ಕಣ್ಮರೆಯಾಗುತ್ತದೆ. ಅದು ತೆಗೆದುಕೊಳ್ಳುವಾಗ ಇದು ರ್ಯಾಪ್ಚರನ್ನು ಉಲ್ಲೇಖಿಸುತ್ತದೆ. ಒಂದನ್ನು ತೆಗೆದುಕೊಳ್ಳಲ್ಪಡುವನು, ಮತ್ತೊಬ್ಬನನ್ನು ಬಿಡಲ್ಪಡುವನು. ಹಿಂದೆ ಉಳಿದವರೆಲ್ಲರೂ ಈ ಪ್ರಪಂಚದ ಮೇಲೆ ಬರಲಿರುವಂಥ ಉಪದ್ರವದಲ್ಲಿ ಪ್ರವೇಶಿಸುತ್ತಾರೆ ಮತ್ತು ಅವರು ತಮ್ಮ ಹಣೆಯಾದವ ಕೈಯಲ್ಲಿ ಒಂದು ಗುರುತು ಪಡೆಯುತ್ತಾರೆ. ಅವರನ್ನು ನಿರ್ಣಯಿಸಲಾಗುತ್ತದೆ ಮತ್ತು ನಂತರ ಅವರು ನರಕದಲ್ಲಿ ಕೊನೆಗೊಳ್ಳುತ್ತಾರೆ. ಈ ಸಮಯದಲ್ಲಿ ದಯವಿಟ್ಟು ನಿಮ್ಮ ಆತ್ಮಸಾಕ್ಷಿಯಲ್ಲಿ ಪ್ರಶ್ನೆಗೆ ಉತ್ತರಿಸಿರಿ. ದೇವರು ಈ ರಾತ್ರಿ ಹಿಂದಿರುಗಿದರೆ ನೀವು ತೆಗೆದುಕೊಳ್ಳಲ್ಪಡುವವರಲ್ಲಿ ಒಬ್ಬರಾಗಿರ್ತೀರಾ ಅಥವಾ ಬಿಡಲ್ಪಟ್ಟವರಲ್ಲಿ ಒಬ್ಬರಾಗಿರ್ತೀರಾ? ಮಾನವ ಕುಲದ ಇತಿಹಾಸದಲ್ಲಿ ಕ್ರಮೇಣ ಸಂಭವಿಸುತ್ತಿರುವಂಥ ಸಮಸ್ಯೆಯಾಗಿದೆ ಇದು. ಆದರೆ ಜನರಿಗೆ ಬೈಬಲ್ ತಿಳಿದಿಲ್ಲ ಅಥವಾ ಬೈಬಲನ್ನು ನಂಬುವುದಿಲ್ಲ. ಒಂದು ದಿನ ಈ ಸಮಸ್ಯೆಯು ಅವರ ಕಣ್ಣುಗಳ ಮುಂದೆ ಇದ್ದಕ್ಕಿದ್ದಂತೆ ಉದ್ಯಮಿಸುತ್ತದೆ. ಆದರೆ ಅವರು ಇದನ್ನು ಸಂಪೂರ್ಣವಾಗಿ ತಿಳಿದಿರುವುದಿಲ್ಲ ಮತ್ತು ಅವರು ತಮ್ಮ ಜೀವನವನ್ನು ನಗುವುದು ಮತ್ತು ತಮಾಷೆ ಮಾಡುವುದು, ತಿನ್ನುವುದು, ಕುಡಿಯುವುದು, ಮದುವೆ ಮಾಡಿಕೊಡುವುದು, ಮದುವೆಗೆ ಕೊಡುವುದು ಈ ರೀತಿಯಾಗಿ ನಡೆಸುತ್ತಾರೆ. ಆದರೆ ನೀವು ತಿನ್ನುವಾಗ, ಕುಡಿಯುವಾಗ, ಮದುವೆ ಮಾಡುವಾಗ, ಖರೀದಿಸುವಾಗ, ಮಾರಾಟ ಮಾಡುವಾಗ ನಿಮ್ಮ ಆತ್ಮವನ್ನು ಪಡೆದುಕೊಳ್ಳಲು ನೀವು ಸಿದ್ಧರಾಗಿರಬೇಕು. ಇದು ಅತ್ಯಂತ ಮಹತ್ವದ ವಿಷಯವಾಗಿದೆ. ಒಂದು ದಿನ ಇದು ಇಡೀ ಪ್ರಪಂಚದಾದ್ಯಂತ ಸಂಭವಿಸುತ್ತದೆ. ಬೈಬಲ್ ಇನ್ನೊಂದು ವಾಕ್ಯಕ್ಕೆ ನಾವು ತಿರುಗೋಣ. ಇದು ಹಳೆಯ ಒಡಂಬಡಿಕೆಯಲ್ಲಿದೆ. ಯೆರೆಮೀಯ ಅಧ್ಯಾಯ 8. ಯೆರೆಮೀಯ ಅಧ್ಯಾಯ 8. ಯೆರೆಮೀಯ ಅಧ್ಯಾಯ 8. ಯೆರೆಮೀಯ ಅಧ್ಯಾಯ 8 ವಾಕ್ಯ 20. ನನ್ನ ನಂತರ ಇದನ್ನು ಪುನರಾವರ್ತಿಸಿರಿ. ಸುಗ್ಗಿ ತೀರಿತು, ಹಣ್ಣಿನ ಕಾಲ ಮುಗಿಯಿತು, ನಮಗೆ ಉದ್ಧಾರವೇ ಆಗಲಿಲ್ಲ. ಇಲ್ಲಿ ಹೇಳುವುದು ವಿಚಿತ್ರವಾದ ವಿಷಯ ಅಲ್ಲವೇ? ನೀವು ಈ ವಚನಗಳನ್ನು ಓದಿದರೂ ಸಹ ಅವರು ಏನು ಹೇಳುತ್ತಿದ್ದಾರೆ ಎಂಬುದಾಗಿ ನಿಮಗೆ ವಿಷಯ ಅರ್ಥವಾಗುವುದಿಲ್ಲ. ಕೊಯ್ಲು, ಬೇಸಿಗೆ ಮತ್ತು ರಕ್ಷಣೆಯ ನಡುವೆ ಏನು ಸಂಬಂಧವಿದೆ? ಕೊಯ್ಲು ಮುಗಿದಿದೆ, ಬೇಸಿಗೆ ಮುಗಿದಿದೆ ಎಂಬುದಾಗಿ ಹೇಳಲು ಸಾಧ್ಯವಾಗುವ ಸಂಬಂಧವೇನು? ಬೈಬಲ್ ಕಾಲದಲ್ಲಿ ಬಾರ್ಲಿ ಅಥವಾ ಗೋಧಿಯನ್ನು ಕೊಯ್ಲು ಮಾಡುವಂಥ ಪದ್ಧತಿ ಇತ್ತು. ಆದ್ದರಿಂದ ಇಲ್ಲಿ ಉಲ್ಲೇಖಿಸಲಾಗಿದೆ ಕೊಯ್ಲು ಬೇಸಿಗೆಯಲ್ಲಿ ನಡೆಯುತ್ತಿದೆ. ಹಾಗಾಗಿ ಕೊಯ್ಲು ಮುಗಿದಿದೆ ಎಂಬುದಾಗಿ ಹೇಳುವಾಗ ಇದರ ಅರ್ಥವೇನು? ಅದರ ಅರ್ಥ ಬೇಸಿಗೆ ಮುಗಿದಿದೆ. ಯಾವುದೋ ಒಂದು ದಿನ ಸುಗ್ಗಿ ತೀರಿತು, ಹಣ್ಣಿನ ಕಾಲ ಮುಗಿಯಿತು, ನಮಗೆ ಉದ್ಧಾರವೇ ಆಗಲಿಲ್ಲ ಎಂಬುದಾಗಿ ಅನೇಕರು ಹೇಳುತ್ತಾರೆ. ಅವರು ಹತಾಶೆಯ ದೊಡ್ಡ ನಿಟ್ಟುಸಿರನ್ನು ಬಿಡುತ್ತಾರೆ. ಅವರು ತಮ್ಮ ಎದೆಯನ್ನು ಬಡ್ಕೊಂಡು ಅಳುತ್ತಾರೆ. ಸುಗ್ಗಿ ತೀರಿತು, ಹಣ್ಣಿನ ಕಾಲ ಮುಗಿಯಿತು, ನಮಗೆ ಉದ್ಧಾರವೇ ಆಗಲಿಲ್ಲ. ಅವರು ತಮ್ಮ ಪಾಲಿನ ಬಗ್ಗೆ ತುಂಬ ಕಹಿ ಅನುಭವಿಸುತ್ತಾರೆ. ಆಕಾಶವು ತಮ್ಮ ಮೇಲೆ ಬಿದ್ದಂತೆ ಅವರು ಭಾವಿಸುತ್ತಾರೆ ಮತ್ತು ಭವಿಷ್ಯವು ಆಳವಾದ ಕತ್ತಲೆಯೇ ಹೊರತು ಬೇರೆ ಏನೂ ಅಲ್ಲ ಎಂಬುದಾಗಿ ತೋರುತ್ತದೆ. ಅವರು ಈ ಅತ್ಯಂತ ಗಂಭೀರ ಸಮಸ್ಯೆಯನ್ನು ಎದುರಿಸುತ್ತಿರುವುದನ್ನು ಕಂಡುಕೊಳ್ಳುತ್ತಾರೆ. ಮತ್ತಾಯ ಅಧ್ಯಾಯ 3ಗೆ ತಿರುಗೋಣ. ಇದು ಹೊಸ ಒಡಂಬಡಿಕೆಯಲ್ಲಿದೆ. ಮತ್ತಾಯ ಅಧ್ಯಾಯ 3. ಮತ್ತಾಯ ಅಧ್ಯಾಯ 3 ವಾಕ್ಯ 5ರಿಂದ ನಾನು ಓದ್ತೇನೆ. ಆಗ ಯೆರೂಸಲೇಮು, ಎಲ್ಲ ಯೂದಾಯವು, ಯೊರ್ದಾನ್ ಹೊಳೆಯ ಸುತ್ತಲಿರುವಂಥ ಎಲ್ಲ ಸೀಮೆಯು ಅವನ ಬಳಿಗೆ ಹೊರಟು ಹೋಗಿ ಅವರು ತಮ್ಮ ತಮ್ಮ ಪಾಪಗಳನ್ನು ಹೇಳಿಕೊಂಡು ಯೊರ್ದಾನ್ ಹೊಳೆಯಲ್ಲಿ ಅವನಿಂದ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುತ್ತಿದ್ದರು. ಆದರೆ ಅವನು ಫರಿಸಾಯರಲ್ಲಿಯೂ ಸದೂಕಾಯರಲ್ಲಿಯೂ ತನ್ನಿಂದ ಸ್ನಾನ ಮಾಡಿಸಿಕೊಳ್ಳುವುದಕ್ಕೆ ಬರುವುದನ್ನು ಕಂಡು ಅವರಿಗೆ,
ಎಲೆ ಸರ್ಪ ಜಾತಿಯವರೇ, ಮುಂದೆ ಕಾಣಬರುವ ದೈವ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೆ ಉಪದೇಶ ಮಾಡಿರುವವರು ಯಾರು? ಅವನು ಫರಿಸಾಯರನ್ನು ಮತ್ತು ಸದುಕಾಯರನ್ನು ನೀವು ಸರ್ಪ ಜಾತಿಯವರೆಂಬುದಾಗಿ ಕರೆದಾಗ ಅವರು ಆದಿಕಾಂಡ 3ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಉಲ್ಲೇಖಿಸಲಾದ ಸರ್ಪದ ಸಂತತಿ ಎಂದು ಹೇಳುತ್ತಿದ್ದರು. ದೇವರಿಗೆ ಹೇಳಿದನು, ಸರ್ಪದ ಸಂತಾನವು ಸ್ತ್ರೀಯ ಸಂತಾನ ಹಿಮ್ಮಡಿಯನ್ನು ಕಚ್ಚುವುದು ಎಂಬುದಾಗಿ ದೇವರು ಹೇಳಿದರು. ಇದು ಯೇಸುವನ್ನು ಕೊಲ್ಲಿಸಿರುವಂಥ ಸರ್ಪದ ಸಂತತಿಯಾಗಿದ್ದರು. ಸರ್ಪ ಸಂತತಿ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಸೈತಾನನ ಮಕ್ಕಳು. ಸ್ನಾನಿಕನಾದ ಯೋಹಾನ ಅವರನ್ನು ನೋಡಿದಾಗ ಅವರನ್ನು ತೀವ್ರವಾಗಿ ಖಂಡಿಸಿದರು. ವಾಕ್ಯ 8, ಹಾಗಾದರೆ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿತೆಂಬುದನ್ನು ತಕ್ಕ ಫಲದಿಂದ ತೋರಿಸಿರಿ. ಅಬ್ರಹಾಮನು ನಿಮಗೆ ಮೂಲ ಪುರುಷನಲ್ಲವೇ ಎಂಬುದಾಗಿ ಆಲೋಚನೆಯನ್ನು ಮಾಡಿ ಬಿಡಿರಿ. ದೇವರ ಅಬ್ರಹಾಮನಿಗೆ ಈ ಕಲ್ಲುಗಳಿಂದಲೂ ಮಕ್ಕಳನ್ನು ಹುಟ್ಟಿಸಬಲ್ಲನೆಂಬುದಾಗಿ ನಿಮಗೆ ಹೇಳುತ್ತೇನೆ. ಈಗಲೇ ಮರಗಳ ಬೇರಿಗೆ ಕೊಡಲಿ ಹಾಕಿದೆ. ಒಳ್ಳೆಯ ಫಲವನ್ನು ಕೊಡದ ಪ್ರತಿಯೊಂದು ಮರವನ್ನು ಕಡಿದು ಬೆಂಕಿಯಲ್ಲಿ ಹಾಕುವರು. ಇದರ ಅರ್ಥವೇನು? ನೀವು ಪಶ್ಚಾತ್ತಾಪಕ್ಕೆ ಅನುಗುಣವಾದ ಫಲವನ್ನು ನೀಡದಿದ್ದರೆ ನೀವು ಬೆಂಕಿಯ ತೀರ್ಪಲ್ಲಿ ಪಡೆಯುತ್ತೀರಿ. ವಾಕ್ಯ 11, ನಾನಂತೂ ನಿಮ್ಮ ಮನಸ್ಸು ತಿರುಗಿಕೊಳ್ಳಬೇಕೆಂದು ನಿಮಗೆ ನೀರಿನಲ್ಲಿ ಸ್ನಾನ ಮಾಡಿಸುತ್ತೇನೆ. ಆದರೆ ನನ್ನ ಹಿಂದೆ ಬರುವವನು ನನಗಿಂತ ಶಕ್ತನು. ಆತನ ಕೆರೆಗಳನ್ನು ಹೊರಲಿಕ್ಕೂ ನಾನು ಯೋಗ್ಯನಲ್ಲ. ಆತನು ಪವಿತ್ರಾತ್ಮನಲ್ಲಿಯೂ ಬೆಂಕಿಯಲ್ಲಿಯೂ ನಿಮಗೆ ಸ್ನಾನ ಮಾಡಿಸುವೆನು. ಇಲ್ಲಿ ಸ್ನಾನಿಕನಾದ ಯೋಹಾನನು ನೀರಿನಿಂದ ದೀಕ್ಷಾಸ್ನಾನ ಮಾಡಿದನು. ಆದರೆ ಯೇಸು ಪವಿತ್ರಾತ್ಮದಿಂದ ಮತ್ತು ಬೆಂಕಿಯಿಂದ ದೀಕ್ಷಾಸ್ನಾನ ಮಾಡುತ್ತಾನೆ ಎಂದು ಹೇಳಿದ್ದರು. ನಾವು ಹೋಗುತ್ತಿರುವಾಗ ಬೈಬಲ್ ಬಗ್ಗೆ ನಮಗೆ ಇರುವಂಥ ಯಾವುದೇ ತಪ್ಪು ಗ್ರಹಿಕೆಯನ್ನು ಪರಿಹರಿಸೋಣ. ಜನರು ಈ ದೀಕ್ಷಾಸ್ನಾನವನ್ನು ಬೆಂಕಿಯೊಂದಿಗೆ ಪವಿತ್ರಾತ್ಮ ಎಂದು ಭಾವಿಸುತ್ತಾರೆ. ಬೆಂಕಿಯೊಂದಿನ ಈ ದೀಕ್ಷಾಸ್ನಾನವು ಬೆಂಕಿಯನ್ನು ಉಲ್ಲೇಖಿಸುತ್ತದೆ. ಯೋಹಾನ ಈ ಮೊದಲು ಮಾತನಾಡಿದಾಗ ಒಳ್ಳೆಯ ಫಲವನ್ನು ಕೊಡದ ಮರಗಳನ್ನು ಕಡಿದು ಬೆಂಕಿಯಲ್ಲಿ ಹಾಕುತ್ತಾರೆ ಎಂಬುದಾಗಿ ಹೇಳಿದರು. ಯೇಸು ಪವಿತ್ರಾತ್ಮದಿಂದ ದೀಕ್ಷಾಸ್ನಾನ ಮಾಡುತ್ತಾನೆ. ಆದರೆ ಪವಿತ್ರಾತ್ಮದ ದೀಕ್ಷಾಸ್ನಾನವನ್ನು ಸ್ವೀಕರಿಸಿದವರು ಬೆಂಕಿಯಿಂದ ದೀಕ್ಷಾಸ್ನಾನ ಆಗುತ್ತಾರೆ. ಇದು ನರಕದ ಬೆಂಕಿ. ಆದರೆ ಕೆಲವು ಜನರು ಪವಿತ್ರಾತ್ಮ ದೀಕ್ಷಾಸ್ನಾನದ ಬಗ್ಗೆ ಯೋಚಿಸುವುದಿಲ್ಲ ಮತ್ತು ಅವರು ಬೆಂಕಿಯ ದೀಕ್ಷಾಸ್ನಾನವನ್ನು ಪಡೆಯುವ ಕಲ್ಪನೆಯಿಂದ ಗೀಳಾಡುತ್ತಾರೆ. ಅವರು ಮೋಸ ಹೋಗಿದ್ದಾರೆ. ದೇವರ ವಾಕ್ಯದಲ್ಲಿರುವಂಥ ಸತ್ಯವನ್ನು ನೀವು ಅರಿತುಕೊಂಡಾಗ ನೀವು ಪವಿತ್ರಾತ್ಮದಿಂದ ದೀಕ್ಷಾಸ್ನಾನವನ್ನು ಪಡೆದಿದ್ದೀರಿ. ನೀವು ಖಂಡಿತವಾಗಿಯೂ ಪವಿತ್ರಾತ್ಮದಿಂದ ದೀಕ್ಷಾಸ್ನಾನ ಆಗಬೇಕು. ಇಲ್ಲದಿದ್ದರೆ ನೀವು ಹೊಟ್ಟಾಗುವಿರಿ. ಈಗ ಮುಂದಿನ ವಾಕ್ಯ 12 ನೋಡಿರಿ. ಆತನು ಮೊರವನ್ನು ಕೈಯಲ್ಲಿ ಹಿಡಿದಿದ್ದಾನೆ. ತನ್ನ ಕಣದಲ್ಲಿ ರಾಶಿಯನ್ನು ತೂರಿ ಹಸನು ಮಾಡಿ ತನ್ನ ಗೋಧಿಯನ್ನು ಕಣಜದಲ್ಲಿ ತುಂಬಿಕೊಂಡು ಹೊಟ್ಟನ್ನು ಆರದ ಬೆಂಕಿಯಲ್ಲಿ ಸುಟ್ಟು ಬಿಡುವನು ಎಂದು ಹೇಳಿದನು. ಬೆಂಕಿಯಿಂದ ಉರಿಯುವುದೇ ಬೆಂಕಿಯ ದೀಕ್ಷಾಸ್ನಾನ. ಒಬ್ಬ ವ್ಯಕ್ತಿಯು ತನ್ನ ತಾಯಿಯ ಗರ್ಭದಿಂದ ಹುಟ್ಟುತ್ತಾನೆ. ಇದು ಶರೀರದ ಜನ್ಮವಾಗಿದೆ. ನಾವು ಇದನ್ನು ಧಾನ್ಯದ ವಿಷಯದಲ್ಲಿ ಯೋಚಿಸಿದರೆ ನಮ್ಮ ಮಾಂಸವು ಹೊರಗಿನ ಕವಚವಾಗಿದೆ, ಅದನ್ನೇ ಹುಟ್ಟು ಎಂದು ಕರೆಯುತ್ತದೆ. ನಂತರ ಒಂದು ದಿನ ನೀವು ದೇವರ ವಾಕ್ಯದಲ್ಲಿರುವ ಸತ್ಯವನ್ನು ಅರಿತುಕೊಂಡಾಗ ಪವಿತ್ರಾತ್ಮ ನಿಮ್ಮ ಬಳಿಗೆ ಬರುತ್ತು. ನೀವು ಹೊಸ ಜೀವನವನ್ನು ಹೊಂದುತ್ತೀರಿ ಮತ್ತು ಅದರಿಂದ ನೀವು ದೇವರ ಮಗನಾಗಿ ಜನಿಸುತ್ತೀರಿ. ಅದೇನು? ಅದು ಧಾನ್ಯ. ನಂತರ ಒಂದು ದಿನ ಗೋಧಿಯನ್ನು ಕೊಯ್ಲು ಮಾಡಲಾಗುತ್ತದೆ ಮತ್ತು ಬೀಜಗಳನ್ನು ಕೊಟ್ಟಿಗೆಯಲ್ಲಿ ಸಂಗ್ರಹಿಸಲಾಗುತ್ತದೆ. ಆದ್ದರಿಂದ ಇದು ಹೇಳುತ್ತದೆ, ಸುಗ್ಗಿ ತೀರಿತು, ಹಣ್ಣಿನ ಕಾಲ ಮುಗಿಯಿತು. ಒಂದು ದಿನ ಮತ್ತೆ ಹುಟ್ಟಿದ ಅನೇಕ ಜನರು ನಿಜವಾಗಿಯೂ ಮತ್ತೆ ಜನಿಸಿದವರು ಇದ್ದಕ್ಕಿದ್ದಂತೆ ಕಣ್ಮರೆಯಾಗುತ್ತಾರೆ. ನೀವು ಬೈಬಲ್ ಬಗ್ಗೆ ಎಲ್ಲ ಮಾತುಗಳನ್ನು ಕೇಳಿದರೆ, ಆದರೆ ಕೊನೆಯಲ್ಲಿ ನಿಮಗೆ ರಕ್ಷಣೆಯ ಸಂಪೂರ್ಣ ಭರವಸೆ ಇರುವುದಿಲ್ಲ. ಆ ದಿನ ಯೆರೆಮೀಯ ಅಧ್ಯಾಯ 8 ವಾಕ್ಯ 20ರಲ್ಲಿ ಮಾತುಗಳು ನಿಮ್ಮ ತುಟಿಗಳಿಂದ ಕೂಡ ಬರುತ್ತದೆ. ಅಯ್ಯೋ, ಇಲ್ಲ, ನಾನು ಏನು ಮಾಡಲಿದ್ದೇನೆ? ಸುಗ್ಗಿ ತೀರಿತು, ಹಣ್ಣಿನ ಕಾಲ ಮುಗಿಯಿತು, ನನಗೆ ರಕ್ಷಣೆ ಆಗಲಿಲ್ಲ. ಅವರು ಹೀಗೆ ಕೂಗುವರು. ಅವನು ನಂದಿಸಲಾಗದೆ ಬೆಂಕಿಯಿಂದ ಸುಟ್ಟು ಹಾಕುವನು.
ದಯವಿಟ್ಟು ನಿಮ್ಮನ್ನು ಪ್ರಾಮಾಣಿಕವಾಗಿ ಮತ್ತು ವಸ್ತುನಿಷ್ಠವಾಗಿ ನೋಡಿ. ಈಗ ನೀವು ಗೋಧಿ ಅಥವಾ ಹೊಟ್ಟು ಎಂದು ನಿಮ್ಮನ್ನೇ ಕೇಳಿಕೊಳ್ಳಿರಿ. ನೀವು ಹುರುಪಿನವರಾಗಿದ್ದರೆ ನೀವು ಕೇವಲ ನಿಮ್ಮ ತಾಯಿಯ ಗರ್ಭದಿಂದ ಹುಟ್ಟಿದ್ದೀರಿ ಅಷ್ಟೇ, ದೈಹಿಕವಾಗಿ ಹುಟ್ಟಿದ್ದೀರಿ ಮತ್ತು ನಿಮ್ಮೊಳಗೆ ಹೊಸ ಜೀವನವಿಲ್ಲ, ನಿಮಗೆ ಕ್ರಿಸ್ತನ ಜೀವನವಿಲ್ಲ. ಆದ್ದರಿಂದ ನೀವು ಹೊಟ್ಟು. ಆತನು ಆ ಹೊಟ್ಟನ್ನು ನಂತಿಸಲಾಗದ ಬೆಂಕಿಯಿಂದ ಸುಟ್ಟು ಬಿಡುವನು. ಅದಕ್ಕಾಗಿಯೇ ನೀವು ಎಷ್ಟೇ ಕಾರ್ಯನಿರತರಾಗಿದ್ದರೂ ನೀವು ಮೊದಲು ಈ ವಿಷಯಗಳನ್ನು ಪರಿಹರಿಸಿ ಹೊಟ್ಟಾಗಿರದೆ ಗೋಧಿಯಂತೆ ಬದುಕುವವರಾಗಿರಬೇಕು. ಇದು ಪ್ರಪಂಚದ ಅತ್ಯಂತ ಪ್ರಮುಖ ವಿಷಯವಾಗಿದೆ. 1 ಕೊರಿಂಥಿ 15ನೇ ಅಧ್ಯಾಯಕ್ಕೆ ತಿರುಗೋಣ. ಮೊದಲ ಕೊರಿಂಥಿ ಅಧ್ಯಾಯ 15. ಅಧ್ಯಾಯ 1 ಕೊರಿಂಥಿ ಅಧ್ಯಾಯ 15 ಅದರ 51ನೇ ವಾಕ್ಯ. ಕೇಳಿರಿ, ಇದುವರೆಗೆ ಗುಪ್ತವಾಗಿದ್ದ ಸಂಗತಿಯನ್ನು ನಿಮಗೆ ತಿಳಿಸುತ್ತೇನೆ. ಮಾನವಕುಲದ ಇತಿಹಾಸದಲ್ಲಿ ಬಹಿರಂಗವಾಗದೇ ಇರುವಂಥ ಒಂದು ರಹಸ್ಯವಿದೆ. ನಾವೆಲ್ಲರೂ ನಿದ್ರೆ ಹೋಗುವುದಿಲ್ಲ, ಆದರೆ ಕಡೆ ತುತ್ತೂರಿಯ ಧ್ವನಿ ಆಗುವಾಗ ನಾವೆಲ್ಲರೂ ಒಂದೇ ಕ್ಷಣದಲ್ಲಿ ರೆಪ್ಪೆ ಪಡೆಯುವುದಷ್ಟರೊಳಗಾಗಿ ಮಾರ್ಪಡುವೆವು. ತುತ್ತೂರಿ ಊದಲಾಗಿ ಸತ್ತವರು ನಿರ್ಣಯಲಾಗಿ ಎಬ್ಬಿಸಲ್ಪಡುವರು, ನಾವು ಮಾರ್ಪಡುವೆವು. ಇಲ್ಲಿ ನಾವು ಬದಲಾಗುತ್ತೇವೆ ಎಂಬುದಾಗಿ ಹೇಳುತ್ತದೆ. ಅಂತರಂಗದಲ್ಲಿ ಗೋಧಿಯಂಥವರ ಮಾಂಸವು ಆ ಸಮಯದಲ್ಲಿ ಬದಲಾಗುವುದು, ಇದನ್ನೇ ಹೇಳುತ್ತಿರುವುದು. ನೀವು ಇದನ್ನು ಕೇಳುತ್ತಿರುವಾಗ ಅದು ಸ್ವಲ್ಪ ಮಟ್ಟಿಗೆ ಅಸ್ಪಷ್ಟವಾಗಿ ತೋರುತ್ತದೆ ಮತ್ತು ಇದು ಹೇಗೆ ಸಂಭವಿಸಬಹುದೆಂಬುದಾಗಿ ನೀವು ಆಶ್ಚರ್ಯಗೊಳ್ಳಬಹುದು. ಆದರೆ ನೀವು ತಿಳಿದುಕೊಳ್ಳಬೇಕಾದ ಮೊದಲೇ ಒಂದು ವಿಷಯವಿದೆ. ಇಡೀ ಬೈಬಲ್ ಸತ್ಯವಾಗಿದೆ. ಇದು ಸತ್ಯ. ಆದ್ದರಿಂದ ನೀವು ಬೈಬಲ್ ಹೇಳುವಂಥ ಪ್ರತಿಯೊಂದು ವಚನವನ್ನು ನಿಮ್ಮ ಹೃದಯದಲ್ಲಿ ಸ್ವೀಕರಿಸಬೇಕು ಮತ್ತು ಅದನ್ನು ನಂಬಬೇಕು. ನೀವು ಹಾಗೆ ಮಾಡಿದರೆ ಸ್ವಲ್ಪ ಮಟ್ಟಿಗೆ ಅದು ಏನು ಹೇಳುತ್ತದೆ ಎಂಬುದನ್ನು ನಿಮ್ಮ ಹೃದಯದಲ್ಲಿ ಅರ್ಥ ಮಾಡಿಕೊಳ್ಳುವಿರಿ. ನೀವು ಇದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ನಾವು ಆದಿಕಾಂಡ ಅಧ್ಯಾಯ 4ಗೆ ತಿರುಗೋಣ. ನಾನು 1ನೇ ವಾಕ್ಯದಿಂದ ಓದ್ತೇನೆ. ಆದಾಮನು ತನ್ನ ಹೆಂಡತಿಯಾದ ಹವ್ವಳನ್ನು ಕೂಡಲು ಆಕೆ ಗರ್ಭಿಣಿಯಾಗಿ ಕಾಯಿನನ್ನು ಹೆತ್ತು ಯೆಹೋವನ ಅನುಗ್ರಹದಿಂದ ಗಂಡು ಮಗುವನ್ನು ಪಡೆದಿದ್ದೇನೆ ಎಂದು ಹೇಳಿದಳು. ತರುವಾಯ ಅವನ ತಮ್ಮನಾದ ಹೇಬೇಲನನ್ನು ಹೆತ್ತಳು. ಹೇಬೇಲನು ಕುರಿ ಕಾಯುವವನಾದನು, ಕಾಯಿನನು ವ್ಯವಸಾಯ ಮಾಡುವವನಾದನು. ಕಾಲಾಂತರದಲ್ಲಿ ಕಾಯಿನನು ಹೊಲದ ಬೆಳೆಯಲ್ಲಿ ಕೆಲವನ್ನು ತಂದು ಯೆಹೋವನಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು. ಹೇಬೇಲನು ಹಾಗೆಯೇ ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಹೋಮ ಮಾಡಿದನು. ಯೆಹೋವನು ಹೇಬೇಲನ್ನು ಅವನ ಕಾಣಿಕೆಯನ್ನು ಮೆಚ್ಚಿ ಕಾಯಿನನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ದೇವರು ಅದನ್ನು ಮೆಚ್ಚಿದನು ಎಂಬುದಾಗಿ ಅದು ಹೇಳಿದಾಗ ದೇವರು ಅದನ್ನು ಮೆಚ್ಚಿದನು ಎಂದು ಅರ್ಥ. ಕರ್ತನು ಹೇಬೇಲ್ ಮತ್ತು ಅವನ ಕಾಣಿಕೆಯನ್ನು ಮೆಚ್ಚಿದನು, ಆದರೆ ಕಾಯಿನ ಮತ್ತು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಆದ್ದರಿಂದ ಕಾಯಿನನು ಬಹಳ ಕೋಪಗೊಂಡನು ಮತ್ತು ಅವನ ಮುಖವು ಕುಸಿದಿತ್ತು. ಆಗ ಕರ್ತನ ಕಾಯಿನಿಗೆ, ನೀನು ಯಾಕೆ ಕೋಪಗೊಂಡಿರುವಿ? ನಿನ್ನ ಮಗುವು ಯಾಕೆ ಕೆಳಮಟ್ಟದಲ್ಲಿದೆ? ನೀನು ಸರಿಯಾದದನ್ನು ಮಾಡಿದರೆ ನಿನ್ನನ್ನು ಸ್ವೀಕರಿಸಲಾಗುವುದಿಲ್ಲವೇ? ಆದರೆ ನೀನು ಸರಿಯಾಗಿ ಮಾಡದಿದ್ದರೆ ಪಾಪವು ನಿನ್ನ ಬಾಗಿಲಲ್ಲಿ ಹೊಂಚಿಕೊಂಡಿರುವುದು, ಅದು ನಿನ್ನನ್ನು ಹೊಂದಲು ಬಯಸುತ್ತದೆ, ಆದರೆ ನೀವು ಅದನ್ನು ಆಳಬೇಕು. ನಾವು ಮೊದಲು ಆದಿಕಾಂಡ ಅಧ್ಯಾಯ 3 ವಾಕ್ಯ 15 ಓದೋಣ ಮತ್ತು ಅನಂತರ ನಾನು ಈ ಬಗ್ಗೆ ಮಾತನಾಡುತ್ತೇನೆ. ಆದಿಕಾಂಡ ಅಧ್ಯಾಯ 3 ಅದರ 15ನೇ ವಾಕ್ಯ. ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನ ಇರುವ ಹಾಗೆ ಮಾಡುವೆನು. ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಹಿಮ್ಮಡಿಯನ್ನು ಕಚ್ಚುವಿ. ಸೈತಾನನ ಪ್ರಲೋಭನೆಯ ಪರಿಣಾಮವಾಗಿ ಅವರು ಪಾಪ ಮಾಡಿದರು ಮತ್ತು ಏದೆನ್ ತೋಟವನ್ನು ಕಳೆದುಕೊಂಡರು.
ಆದ್ದರಿಂದ ಹವ್ವಳು ಮತ್ತು ಸೈತಾನನ ನಡುವೆ ದ್ವೇಷವು ಹುಟ್ಟಿಸಿಕೊಂಡಿತು. ಹವ್ವಳು ತುಂಬ ಕೋಪಗೊಂಡಳು. ಆದರೆ ಸ್ತ್ರೀಯ ಸಂತತಿಯು ಜನಿಸಿದಾಗ ಅವನು ಈ ಶತ್ರುವನ್ನು ಹಿಂದಿರುಗಿಸುತ್ತಾನೆ ಎಂದು ದೇವರು ಹೇಳಿದನು. ಹಾವಿನ ತಲೆಯನ್ನು ಜಜ್ಜುವುದಾಗಿ ಹೇಳಿದನು. ಆದ್ದರಿಂದ ಸ್ತ್ರೀಯ ಸಂತಾನವು ಹುಟ್ಟಿದಾಗ ಅವನು ಸರ್ಪದ ತಲೆಯನ್ನು ಪುಡಿ ಮಾಡುವನು ಮತ್ತು ಸರ್ಪವು ಸಾಯುತ್ತದೆ ಮತ್ತು ಸರ್ಪದ ಸಂತತಿಯು ಸ್ತ್ರೀಯ ಸಂತಾನದ ಹಿಮ್ಮಡಿಯನ್ನು ಜಚ್ಚುತ್ತದೆ. ಇದು ಯೇಸುವಿನ ಶಿಲುಬೆಯ ಮರಣದ ಬಗ್ಗೆ ಮಾತನಾಡುತ್ತದೆ. ದೇವರು ಅವನನ್ನು ಸತ್ತವರೊಳಗಿಂದ ಎಬ್ಬಿಸುವುದರಿಂದ ಅವನ ಹಿಮ್ಮಡಿ ಮಾತ್ರ ಕಚ್ಚಲಾಗುತ್ತದೆ. ಆದ್ದರಿಂದ ನೀವು ಈಗ ಬೈಬಲ್ನ ಈ ಎಲ್ಲ ಭಾಷ್ಯಗಳನ್ನು ಹೇಳುತ್ತಿರುವಾಗ ನಿಮಗೆ ತುಂಬ ಕಷ್ಟಕರವಾದ ಕೆಲವು ಭಾಗಗಳು ಇರುತ್ತದೆ ಮತ್ತು ನೀವು ಕೇಳುವುದಕ್ಕೆ ನೀವು ಪ್ರತಿಕೂಲ ಪ್ರತಿಕ್ರಿಯೆಯನ್ನು ಹೊಂದಿದ್ದೀರಿ ಎಂಬುದಾಗಿ ನೀವು ಕಂಡುಕೊಳ್ಳಬಹುದು. ಇದು ಯಾಕೆ? ನಿಮ್ಮ ಹೃದಯದಲ್ಲಿ ಮತ್ತೊಂದು ಧ್ವನಿ ಇದೆ. ಬೈಬಲನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಅದು ಏನು ಹೇಳುತ್ತದೆ ಎಂಬುದನ್ನು ಅರಿತುಕೊಳ್ಳದಂತೆ ನಿಮ್ಮನ್ನು ತಡೆಯಲು ಒಂದು ಶಕ್ತಿ ಪ್ರಯತ್ನಿಸುತ್ತಿದೆ. ನೀವು ಇದನ್ನು ಒಪ್ಪಿಕೊಳ್ಳಬೇಕು. ನೀವು ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಇದು ಪಾಪದ ನಿಯಮವಾಗಿದೆ ಮತ್ತು ಇದು ಸೈತಾನನಿಂದ ಬರುತ್ತದೆ. ಆದಿಕಾಂಡ ಅಧ್ಯಾಯ 4 ವಾಕ್ಯ 1 ಏನು ಹೇಳುತ್ತದೆ ಎಂಬುದಾಗಿ ನೋಡಿರಿ. ಆ ಪುರುಷನು ತನ್ನ ಹೆಂಡತಿಯಾದ ಹವ್ವಳನ್ನು ಕೂಡಲು ಆಕೆ ಗರ್ಭಿಣಿಯಾಗಿ ಕಾಯಿನನ್ನು ಹೆತ್ತು ಯೆಹೋವನ ಅನುಗ್ರಹದಿಂದ ಗಂಡು ಮಗುವನ್ನು ಪಡೆದಿದ್ದೇನೆ ಎಂಬುದಾಗಿ ಹೇಳಿದಳು. ಇಲ್ಲಿ ಈಗ ಏನು ಹೇಳುತ್ತದೆ ಎಂಬುದಾಗಿ ನೋಡಿರಿ. ಆಹಾ, ಈಗ ನಾನು ದೇವರಿಂದ ಮಗನನ್ನು ಪಡ್ಕೊಂಡಿದ್ದೇನೆ. ಇದು ನನ್ನ ಶತ್ರುವನ್ನು ತಲೆಯನ್ನು ಜಜ್ಜುವಂಥ ಸಂತತಿಯಾಗಿದೆ. ಆದ್ದರಿಂದ ಅವಳು ಅವನಿಗೆ ಕಾಯಿನ್ ಎಂಬುದಾಗಿ ಹೆಸರು ಕೊಟ್ಟಳು. ಅವಳು ಮೋಸ ಹೋಗಿದ್ದಳು. ಅವಳು ದೇವರ ಮಾತುಗಳನ್ನು ಅರಿತುಕೊಂಡಿರಲಿಲ್ಲ. ಈ ಮಗನು ದೇವರು ಹೇಳಿದ ಸಂತಾನವಲ್ಲ. ಈ ಮಗನು ಸೈತಾನನ ಸಂತಾನ. ಆದ್ದರಿಂದ ಅವಳಿಗೆ ಒಬ್ಬ ಮಗನಿದ್ದನು. ಆದರೆ ಬಹಳ ಸಮಯ ಕಳೆದರೂ ಈ ಮಗ ತನ್ನ ಶತ್ರುವನ್ನು ಹಿಂದಿರುಗಿಸಲಿಲ್ಲ. ತದನಂತರ ಅವಳು ಇನ್ನೊಬ್ಬ ಮಗನನ್ನು ಹೊಂದಿದ್ದಳು. ವಾಕ್ಯ 2. ತರುವಾಯ ಅವನ ತಮ್ಮನಾದ ಹೇಬೇಲನನ್ನು ಹೆತ್ತಲು ಹೇಬೇಲನು ಕುರಿ ಕಾಯುವವನಾದನು, ಕಾಯಿನನು ವ್ಯವಸಾಯ ಮಾಡುವವನಾದನು. ಈ ಇಬ್ಬರು ಪುತ್ರರು ವಿಭಿನ್ನ ಉದ್ಯೋಗಗಳನ್ನು ಹೊಂದಿದ್ದರು. ಕಾಯಿನು ತನ್ನ ಕೆಲವು ಬೆಳೆಗಳನ್ನು ಕೊಯ್ದು ದೇವರಿಗೆ ಯಜ್ಞವಾಗಿ ಸಮರ್ಪಿಸಿದನು. ಆಗಿನ ಕಾಲದಲ್ಲಿ ಈ ರೀತಿಯ ನೈವೇದ್ಯ ಅರ್ಪಿಸುವುದು ಜನ ಆರಾಧಿಸುವಂಥ ವಿಧಾನವಾಗಿತ್ತು. ಕಾಯಿನ್ ತನ್ನ ಕೆಲವು ಬೆಳೆಗಳನ್ನು ತಂದು ದೇವರಿಗೆ ಅರ್ಪಿಸಿದನು. ಆದರೆ ಹೇಬೇಲನು ಕುರಿಮರಿಯನ್ನು ಕೊಂದು ದೇವರಿಗೆ ಅರ್ಪಿಸಿದನು. ಆದರೆ ದೇವರು ಕಾಯಿನ ಕಾಣಿಕೆಯನ್ನು ಸ್ವೀಕರಿಸಲಿಲ್ಲ. ದೇವರು ಕಾಯಿನ ಕಾಣಿಕೆಯನ್ನು ಯಾಕೆ ಸ್ವೀಕರಿಸಲಿಲ್ಲ? 2ರಲ್ಲಿ ಕಾಯಿನ ಅರ್ಪಣೆಗೆ ಹೆಚ್ಚು ಸಮರ್ಪಣೆಯ ಅಗತ್ಯವಿತ್ತು ಮತ್ತು ಹೆಚ್ಚು ಬೆವರು ಮತ್ತು ಶ್ರಮದ ಉತ್ಪನ್ನವಾಗಿತ್ತು. ಅಧ್ಯಾಯ 3ಕ್ಕೆ ತಿರುಗೋಣ ಮತ್ತು ವಾಕ್ಯ 17ರಿಂದ ಓದೋಣ. ಮತ್ತು ಪುರುಷನಿಗೆ, ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಫಲವನ್ನು ನೀನು ನಿನ್ನ ಹೆಂಡತಿಯ ಮಾತನ್ನು ಕೇಳಿ ತಿಂದ ಕಾರಣ ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು. ನಿನ್ನ ಜೀವಮಾನವೆಲ್ಲ ದುಡಿದು ಭೂಮಿಯ ಹುಟ್ಟುವಳಿಯನ್ನು ತಿನ್ನಬೇಕು. ಆ ಭೂಮಿಯಲ್ಲಿ ಮುಳ್ಳುಗಿಡಗಳು ಕಳೆಗಳು ಬಹಳವಾಗಿ ಹುಟ್ಟುವವು. ಹೊಲದ ಬೆಳೆಯನ್ನು ಅನುಭವಿಸುವಿ. ನೀನು ತಿರುಗಿ ಮಣ್ಣಿಗೆ ಸೇರುವ ತನಕ ಬೆವರಿಡುತ್ತಾ ಬೇಕಾದ ಆಹಾರವನ್ನು ಸಂಪಾದಿಸಬೇಕು. ನೀನು ಮಣ್ಣಿನಿಂದ ತೆಗೆಯಲ್ಪಟ್ಟವನಲ್ಲವೋ? ನೀವು ಮಣ್ಣೆ, ಪುನಃ ಮಣ್ಣಿಗೆ ಸೇರತಕ್ಕನಾಗಿದ್ದಿ ಎಂದು ಹೇಳಿದನು. ಕಾಯಿನ್ನು ತನ್ನ ಕೆಲಸದಲ್ಲಿ ಎಲ್ಲವನ್ನು ಹಾಕಿದನು ಮತ್ತು ಹೆಚ್ಚಿನ ಶ್ರಮೆ ಮತ್ತು ಬೆವರುಗಳಿಂದ ಅವನು ಮಣ್ಣಿನ ಹಣ್ಣುಗಳನ್ನು ಅರ್ಪಿಸಿದನು. ಆದರೆ ಅವನ ನೈವೇದ್ಯವನ್ನು ದೇವರಿಗೆ ತಂದಾಗ ದೇವರು ಅದನ್ನು ಸ್ವೀಕರಿಸಲಿಲ್ಲ. ಅವನು ಕಾಯಿನ ಕಾಣಿಕೆಯನ್ನು ಸ್ವೀಕರಿಸಲಿಲ್ಲ. ಹಾಗೆಂತೂ ಕೃಷಿ ಕೆಲಸ ತಪ್ಪು ಎಂಬುದಾಗಿ ಹೇಳಿಲ್ಲ. ಇದು ಏಕೆ ಆಗಿತ್ತು? ದೇವರು ಕಾಯಿನ ಕಾಣಿಕೆಯನ್ನು ಏಕೆ ಸ್ವೀಕರಿಸಿಲ್ಲ ಎಂಬುದಾಗಿ ನಿಮಗೆ ತಿಳಿದಿದೆಯೇ? ಇಲ್ಲಿ ಏನು ಹೇಳುತ್ತದೆ ಅಂತ ನೋಡಿ. ನೆಲವು ಶಾಪಗ್ರಸ್ತವಾಗಿದೆ ಎಂಬುದಾಗಿ ಅದು ಹೇಳುತ್ತದೆ. ವಾಕ್ಯ 17. ಮತ್ತು ಪುರುಷನಿಗೆ, ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದಂಥ ಮರದ ಫಲವನ್ನು ನೀನು ನಿನ್ನ ಹೆಂಡತಿಯ ಮಾತನ್ನು ಕೇಳಿ ತಿಂದ ಕಾರಣ ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು. ಕಾಯಿನನು ಶಾಪಗ್ರಸ್ತ ಭೂಮಿಯಿಂದ ಬಂದ ಹಣ್ಣುಗಳನ್ನು ಅರ್ಪಿಸಿದನು ಮತ್ತು ಅವನು ಶಾಪದ ಫಲವನ್ನು ಅರ್ಪಿಸಿದ ಕಾರಣ ಅವನು ದೇವರನ್ನು ಶಪಿಸುತ್ತಾನೆ. ಇದರ ಅರ್ಥವನ್ನು ನಾನು ವಿವರಿಸುತ್ತೇನೆ. ಮನುಷ್ಯನಿಗೆ ಭೌತಿಕ ದೇಹವಿದೆ ಅಲ್ಲವೇ?
ಈ ಭೌತಿಕ ದೇಹವು ನೆಲದ ಧೂಳಿನಿಂದಲೇ, ಮನುಷ್ಯನ ಭೌತಿಕ ದೇಹವು ನೆಲದ ಧೂಳಿನಿಂದ ಮಾಡಲ್ಪಟ್ಟಿರುವುದರಿಂದ ಅವನ ಬೆವರು ಮತ್ತು ಪ್ರಯತ್ನಗಳೆಲ್ಲವೂ ಶಾಪದ ಫಲವಾಗಿದೆ. ಅವರಿಗೆ ದೇವರೊಂದಿಗೆ ಯಾವುದೇ ಸಂಬಂಧವಿಲ್ಲ. ಇಲ್ಲಿ ಇದು ಮರ ಎಂದು ಹೇಳೋಣ. ಈ ಮರ ಸ್ವಲ್ಪ ಫಲ ನೀಡಿದೆ. ಇದು ಸೇಬು ಎಂದು ಹೇಳೋಣ. ಈ ಮರವು ಸೇಬುಗಳನ್ನು ಪಡೆದಿದ್ದರೆ ಅದು ಸೇಬು ಮರವಾಗಿದೆ. ಈಗ ನಾನೊಂದು ಪ್ರಶ್ನೆ ಕೇಳುತ್ತೇನೆ, ಇದು ಸೇಬುಗಳನ್ನು ಹೊಂದಿರುವುದರಿಂದ ಇದು ಸೇಬಿನ ಮರವೇ, ಅಥವಾ ಅದು ಸೇಬಿನ ಮರವಾಗಿರುವುದರಿಂದ ಸೇಬುಗಳನ್ನು ಹೊಂದಿದೆಯೇ? ಇದು ಒಂದೇ ವಿಷಯ ಎಂಬುದಾಗಿ ತೋರುತ್ತದೆ, ಆದರೆ ವಾಸ್ತವವಾಗಿ ಸ್ವಲ್ಪ ವ್ಯತ್ಯಾಸವಿದೆ. ಇದು ಮೂಲದ ಸೇಬಿನ ಮರವಾಗಿರುವುದರಿಂದ ಈಗ ಸೇಬುಗಳನ್ನು ಹೊಂದಿದೆ. ಈಗ ಇದು ಪಾಪದ ಮರ ಎಂಬುದಾಗಿ ನಾವು ಹೇಳೋಣ. ಈ ಮರವು ಪಾಪದ ಮರವಾಗಿದೆ. ಹೀಗಿರುವಾಗ ಈ ಹಣ್ಣು ಏನಾಗುತ್ತದೆ? ಅದು ಕೊಡುವ ಫಲಗಳು ಪಾಪಗಳಾಗಿರುತ್ತವೆ. ಮನುಷ್ಯ ಹುಟ್ಟಿದ ದಿನದಿಂದಲೇ ಪಾಪಿ. ಈ ಪಾಪದ ಮರವು ಪಾಪಿಯನ್ನು ಪ್ರತಿನಿಧಿಸುತ್ತದೆ. ಪಾಪಿ ಉತ್ಪಾದಿಸಬಹುದಾದ ಫಲವು ಪಾಪದ ಹೆಸರಿನಿಂದ ಫಲವನ್ನು ನೀಡುತ್ತದೆ. ಪಾಪಿಯು ನೀತಿಯ ಫಲವನ್ನು ಉಂಟು ಮಾಡಲಾಗದು. ಮನುಷ್ಯನ ದೃಷ್ಟಿಯಲ್ಲಿ ನಾವು ನೀತಿ ಮತ್ತು ಒಳ್ಳೆಯತನ ಫಲವಾಗಿದೆ ಎಂಬುದಾಗಿ ಕಾಣಿಸಿಕೊಳ್ಳಬಹುದು, ಆದರೆ ದೇವರ ದೃಷ್ಟಿಯಲ್ಲಿ ಅವೆಲ್ಲವೂ ಪಾಪಗಳೇ ಹೊರತು ಬೇರೇನೂ ಅಲ್ಲ. ಆದ್ದರಿಂದ ನೀವು ದೇವರ ಮುಂದೆ ನೀತಿವಂತ ಜೀವನವೆಂದು ಭಾವಿಸುವುದನ್ನು ದೇವರು ಅಂಗೀಕರಿಸುವುದಿಲ್ಲ. ಇದು ಕೇವಲ ಮನುಷ್ಯನಿಂದ ಅಂಗೀಕರಿಸಲ್ಪಟ್ಟಿದೆ. ದಯವಿಟ್ಟು ನನ್ನ ನಂತರ ಇದನ್ನು ಪುನರಾವರ್ತಿಸಿರಿ. ಅದು ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಕಂಡುಬರುವಂಥ ಒಂದು ವಾಕ್ಯ. ದಯವಿಟ್ಟು ನನ್ನ ನಂತರ ಪುನರಾವರ್ತಿಸಿರಿ. ನೀತಿವಂತರು ಯಾರೂ ಇಲ್ಲ, ಒಬ್ಬರೂ ಇಲ್ಲ. ನೀವು ನೋಡಿ, ನೀವು ನೀತಿವಂತರಲ್ಲದಿದ್ದರೆ ನೀವು ಪಾಪಿಗಳು, ಮತ್ತು ಪಾಪಿಯು ಪಾಪ ಎಂದು ಕರೆಯಲ್ಪಡುವಂಥ ಹಣ್ಣುಗಳನ್ನು ಮಾತ್ರ ಉತ್ಪತ್ತಿಸಬಹುದು. ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ ಒಂದು ಅಂಶವಿದೆ. ಆದಾಮನು ಮತ್ತು ಹವ್ವಳು ಒಳ್ಳೆಯದು ಮತ್ತು ಕೆಟ್ಟದರ ಅರ್ಹನ್ನು ಹುಟ್ಟಿಸುವಂಥ ಹಣ್ಣನ್ನು ತಿಂದರು, ಮತ್ತು ಅವರು ಒಳ್ಳೆಯದು ಮತ್ತು ಕೆಟ್ಟದನ್ನು ತಿಳ್ಕೊಂಡರು. ಅವರು ಒಳ್ಳೆಯದು ಮತ್ತು ಕೆಟ್ಟದನ್ನು ತಿಳ್ಕೊಂಡರು, ಆದರೆ ಅವರು ತಿಳ್ಕೊಂಡ ಒಳ್ಳೆಯದು ಸೈತಾನ್ನಿಂದ ಬರುವಂಥ ಒಳ್ಳೆಯದು, ಮನುಷ್ಯನ ಒಳ್ಳೆಯದು, ಆದರೆ ದೇವರ ಒಳ್ಳೆಯದಲ್ಲ. ಅದು ಒಳ್ಳೆಯದರಲ್ಲಿ ಎರಡು ವಿಭಾಗಗಳಿವೆ. ಒಂದು ದೇವರ ಒಳ್ಳೆಯದು ಮತ್ತು ಇನ್ನೊಂದು ಮನುಷ್ಯನ ಒಳ್ಳೆಯದು. ಆದ್ದರಿಂದ ನಾವು ಅರ್ಥ ಮಾಡಿಕೊಳ್ಳಬೇಕಾದದು ಆದಿಕಾಂಡ 2ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಏನು ಹೇಳುತ್ತದೆ? ಒಳ್ಳೆಯದರ ಕೆಟ್ಟದರ ಅರ್ಹನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗುವಿ ಎಂದು ವಿಧಿಸಿದನು. ಆದ್ದರಿಂದ ಅವನು ಒಳ್ಳೆಯ ಮತ್ತು ಕೆಟ್ಟದರ ಜ್ಞಾನದ ಮರದ ಹಣ್ಣನ್ನು ತಿಂದರೆ ಅವನು ಒಳ್ಳೆಯದು ಮತ್ತು ಕೆಟ್ಟದನ್ನು ತಿಳ್ಕೊಳ್ಳುತ್ತಾನೆ. ಅದು ಇಲ್ಲಿಯ ಮುಖ್ಯ ವಿಷಯ. ಮತ್ತು ಅವನು ಒಳ್ಳೆಯದು ಮತ್ತು ಕೆಟ್ಟದನ್ನು ತಿಳಿದಿದ್ದರೆ ಅವನು ಸಾಯುತ್ತಾನೆ. ಅದೇ ಇದನ್ನೇ ಅರ್ಥ. ಹೀಗಿರಲಾಗಿ ಸ್ವಲ್ಪ ಯೋಚಿಸೋಣ. ಒಳ್ಳೆಯದು ಮತ್ತು ಕೆಟ್ಟದ್ದು ನಿಮಗೆ ತಿಳಿದಿದೆಯೋ ಅಥವಾ ನಿಮಗೆ ತಿಳಿದಿಲ್ಲವೇ? ನಿಮಗೆ ಒಳ್ಳೆಯದು ಮತ್ತು ಕೆಟ್ಟದ್ದು ತಿಳಿದದೆ ಎಂದು ನೀವು ಒಪ್ಪಿಕೊಂಡರೆ ನೀವು ಸತ್ತಿದ್ದೀರಿ ಎಂದ ಅರ್ಥ. ಆದಿಕಾಂಡ ಅಧ್ಯಾಯ 2 ನೋಡೋಣ, 17ನೇ ವಾಕ್ಯ. ನನ್ನ ಅನಂತರವಾಗಿ ಇದನ್ನು ಪುನರಾವರ್ತಿಸಿರಿ. ಒಳ್ಳೆಯದರ ಕೆಟ್ಟದರ ಅರ್ಹನ್ನು ಹುಟ್ಟಿಸುವಂಥ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗುವಿ ಎಂದು ವಿಧಿಸಿದನು. ನೀವಿಲ್ಲಿ ನೋಡಿ, ಇದು ಹೇಳುತ್ತದೆ ಒಳ್ಳೆಯದು ಮತ್ತು ಕೆಟ್ಟದರ ಅರ್ಹನ್ನು ಹುಟ್ಟಿಸುವಂಥ ಮರ ಅಲ್ಲವೇ? ನೀವು ಅದನ್ನು ತಿಂದರೆ ನೀವು ಒಳ್ಳೆಯದು ಮತ್ತು ಕೆಟ್ಟದನ್ನು ತಿಳಿಯುವಿರಿ ಮತ್ತು ನೀವು ಖಂಡಿತವಾಗಿಯೂ ಸಾಯ್ತೀರಿ. ಇದನ್ನೇ ದೇವರು ಹೇಳಿದರು ಅಲ್ಲವೇ? ಅದರಿಂದ ಈ ಬಗ್ಗೆ ಯೋಚಿಸೋಣ. ಈ ಜಗತ್ತಿನಲ್ಲಿ ಯುದ್ಧಗಳು ಏಕೆ ಸಂಭವಿಸುತ್ತದೆ? ಕೆಲವೊಮ್ಮೆ ಪೋಷಕರು ಮತ್ತು ಮಕ್ಕಳ ನಡುವೆ ಸಂಘರ್ಷ, ಕೆಲವೊಮ್ಮೆ ಒಡ ಹುಟ್ಟಿದವರ ನಡುವೆ ಸಂಘರ್ಷ, ಕೆಲವೊಮ್ಮೆ ದಂಪತಿಗಳ ನಡುವೆ ಸಂಘರ್ಷ, ನಂತರ ಒಂದು ಕುಟುಂಬ ಮತ್ತು ಇನ್ನೊಂದು ಕುಟುಂಬದ ನಡುವೆ ಸಂಘರ್ಷ, ಮತ್ತು ಇನ್ನೊಂದು ದೊಡ್ಡ ಪ್ರಮಾಣದಲ್ಲಿ ಒಂದು ದೇಶ ಮತ್ತು ಇನ್ನೊಂದು ದೇಶಗಳ ನಡುವೆ ಸಂಘರ್ಷಗಳು. ಈ ಸಂಘರ್ಷ ಎಲ್ಲ ಏಕೆ ಉದ್ಭವಿಸುವಾಗುತ್ತದೆ? ಯಾವಾಗಲೂ ಎಲ್ಲರೂ ಒಳ್ಳೆಯವರು ಎಂಬುದಾಗಿ ಭಾವಿಸುವುದರಿಂದ
ಮತ್ತು ಅವರು ಈ ಒಳ್ಳೆಯದಕ್ಕಾಗಿ ಹೋರಾಡುತ್ತಾರೆ. ನಾನು ಒಳ್ಳೆಯವನು ಮತ್ತು ನೀವು ಕೆಟ್ಟವರು. ಅವರು ಒಳ್ಳೆಯದು ಮತ್ತು ಕೆಟ್ಟದು ಎಂಬುದಾಗಿ ಪರಿಗಣಿಸುವ ಕಾರಣದಿಂದ ಅವರು ಜಗಳವನ್ನು ಆಡುತ್ತಾರಲ್ಲವೇ? ಆದ್ದರಿಂದ ಜನರು ಒಳ್ಳೆಯದು ಮತ್ತು ಕೆಟ್ಟದನ್ನು ತಿಳಿದಿರುವಂಥ ಈ ಜಗತ್ತು ಯುದ್ಧಗಳ ಜಗತ್ತು, ಅದು ಇಂದು ಸಂಘರ್ಷಗಳ ಜಗತ್ತು. ಆದ್ದರಿಂದ ಮನುಷ್ಯನು ತನ್ನ ಸ್ವಂತ ಅಭಿಪ್ರಾಯದಲ್ಲಿ ಯಾವುದೇ ಒಳ್ಳೆಯದನ್ನು ಎಂದು ಯೋಜಿಸಲು ಬಂದನು. ಇದು ದೇವರ ವಿಷಯದಲ್ಲಿ ಒಳ್ಳೆಯದಲ್ಲ. ಇಂದಿಗೂ ನೀವು ಒಳ್ಳೆಯದೆಂದು ಪರಿಗಣಿಸುವಂಥ ನಿಮ್ಮ ಜೀವನವನ್ನು ನೀವು ನಡೆಸುತ್ತಿದ್ದೀರಿ. ನೀವು ಏನನ್ನಾದರೂ ಖರೀದಿಸಲು ನ್ಯಾಯಬೆಲೆ ಅಂಗಡಿಗೆ ಹೋಗುವಾಗ ನೀವು ಇಷ್ಟಪಡುವಂಥ ವಸ್ತುಗಳನ್ನು ಖರೀದಿಸ್ತೀರಿ ಮತ್ತು ನೀವು ಖರೀದಿಸುವ ವಸ್ತುಗಳು ನಿಮ್ಮ ಅಭಿಪ್ರಾಯದಲ್ಲಿ ಒಳ್ಳೆಯದು ಮತ್ತು ನೀವು ತಿನ್ನುವಾಗ ನೀವು ಇಷ್ಟಪಡುವಂಥ ಆಹಾರವನ್ನು ನೀವು ತಿನ್ನುತ್ತೀರಿ ಮತ್ತು ನಿಮ್ಮ ಅಭಿಪ್ರಾಯದಲ್ಲಿ ಅದು ಒಳ್ಳೆಯದು. ಎಲ್ಲ ಒಬ್ಬ ವ್ಯಕ್ತಿಯ ಒಳ್ಳೆಯದು ಮತ್ತು ಕೆಟ್ಟದರ ಪರಿಕಲ್ಪನೆಯನ್ನು ಆಧರಿಸುತ್ತದೆ. ಇದರಿಂದಲೇ ಜಗತ್ತು ಹೇಗಿದೆಯೋ ಹಾಗೆಯೇ ಅಂತ್ಯಗೊಂಡಿದೆ. ಈ ಜಗತ್ತಿನಲ್ಲಿ ನಿಜವಾದ ಒಳ್ಳೆಯದು ಇಲ್ಲ. ನಿಜವಾಗಿ ಉತ್ತಮವಾದದ್ದು ಯಾವುದು? ಇದು ದೇವರ ಒಳ್ಳೆಯದು ಮತ್ತು ದೇವರ ಒಳ್ಳೆಯದು ಯೇಸುವಾಗಿದ್ದಾನೆ. ಇದು ಯೇಸು. ಈ ಜಗತ್ತಿನಲ್ಲಿ ಬೇರೆ ಒಳ್ಳೆಯದು ಯಾವುದೂ ಇಲ್ಲ. ಆದರೆ ದೇವರ ಒಳ್ಳೆಯದು ಈ ಜಗತ್ತನ್ನು ಪ್ರವೇಶಿಸಿತು. ಮುಂದಿನ ಉಪನ್ಯಾಸದಲ್ಲಿ ನಾನು ಇದನ್ನು ಹೆಚ್ಚು ವಿವರವಾಗಿ ವಿವರಿಸುತ್ತೇನೆ. ಅದಕ್ಕಾಗಿಯೇ ಕಾಯಿನನು ಒಳ್ಳೆಯದೆಂದು ಪರಿಗಣಿಸುವಂಥ ರೀತಿಯಲ್ಲಿ ದೇವರಿಗೆ ಯಜ್ಞವನ್ನು ಅರ್ಪಿಸಿದಾಗ ದೇವರು ಅದನ್ನು ಸ್ವೀಕರಿಸಲಿಲ್ಲ. ಅವನು ಖಂಡಿತವಾಗಿ ಒಳ್ಳೆಯದೆಂದು ನಿರ್ಣಯಿಸಿದ ಈ ಯಜ್ಞವನ್ನು ಅರ್ಪಿಸಿದನು. ದೇವರು ಅದನ್ನು ಸ್ವೀಕರಿಸಲಿಲ್ಲ. ನಾವು ಆದಿಕಾಂಡ 4ನೇ ಅಧ್ಯಾಯಕ್ಕೆ ಹಿಂದಿರುಗಿ ನೋಡೋಣ. ನಾನು 6ನೇ ವಾಕ್ಯದಿಂದ ಓದ್ತೇನೆ. ಆಗ ಯೆಹೋವನು ಅವನಿಗೆ, ಯಾಕೆ ಕೋಪಿಸಿಕೊಂಡಿದ್ದಿ? ನಿನ್ನ ತಲೆ ಯಾಕೆ ಬಗ್ಗಿತ್ತು? ಒಳ್ಳೆಯ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಿಲ್ಲವೇ? ಅಲ್ಲದಿದ್ದರೆ ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚಿಕೊಂಡಿರುವುದು. ಆದರೆ ನೀನು ಅದನ್ನು ವಶ ಮಾಡಿಕೊಳ್ಳಬೇಕು ಎಂದು ಹೇಳಿದನು. ಆದ್ದರಿಂದ ದೇವರು ಕಾಯಿನಿಗೆ ಅವನು ಸರಿಯಾಗಿ ಮಾಡಲಿಲ್ಲ ಎಂದು ಹೇಳುತ್ತಿದ್ದನು. ನೀನು ಮಾಡಿದ್ದು ಸರಿಯಾದರೆ ತಲೆ ಎತ್ತಲು ಆಗುತ್ತಿಲ್ಲಬೇಕೇ? ಸರಿ ಮಾಡಿಲ್ಲ, ಕೆಡುಕನ್ನು ಮಾಡಿದ್ದೀರಿ. ಪಾಪದ ಆಸೆ ನಿನಗೆ ಇದೆ, ನೀನದನ್ನು ಆಳಬೇಕು. ಪಾಪ ಬಾಗಿಲಲ್ಲಿ ಬಿದ್ದಿದೆ. ಇವು ಮಹತ್ವದ ಪದಗಳಾಗಿದೆ. ಈ ಜಗತ್ತಿನಲ್ಲಿ ಅನೇಕ ಬಾಗಿಲುಗಳಿವೆ. ನಮ್ಮ ತುಟಿಗಳು ಬಾಯಿಗೆ ಬಾಗಿಲು. ನಾವು ನಮ್ಮ ತುಟಿಗಳನ್ನು ತೆರೆಯುವಂಥ ಬಗ್ಗೆ ಮಾತನಾಡುತ್ತೇವೆ ಅಲ್ಲವೇ? ನಾವು ನಮ್ಮ ತುಟಿಗಳನ್ನು ತೆರೆದಾಗ ನಮ್ಮ ಬಾಯಿಯಿಂದ ಪದಗಳು ಬರುತ್ತವೆ. ಪದಗಳು ನಮ್ಮ ತುಟಿಗಳಿಂದ ಬರುತ್ತದೆ. ಆದರೆ ಕೋಪವು ಬರುತ್ತದೆ, ಹಾಗೆಯೇ ಅಶ್ಲೀಲತೆಗಳು ಬರುತ್ತದೆ, ಶಾಪಗಳು ಬರುತ್ತದೆ. ಅದು ಯಾಕೆ? ಯಾಕೆಂದರೆ ಪಾಪವು ನಮ್ಮ ಬಾಯಿಯ ಬಾಗಿಲಲ್ಲಿದೆ. ಆದ್ದರಿಂದ ನಾವು ನಮ್ಮ ತುಟಿಗಳನ್ನು ತೆರೆದಾಗ ಪಾಪದ ಮಾತುಗಳು ಹೊರಬರುತ್ತವೆ. ನಮ್ಮ ಕಿವಿಗಳು ಬಾಗಿಲುಗಳು. ಎಲ್ಲ ರೀತಿಯ ಪದಗಳು ನಮ್ಮ ಕಿವಿಗಳನ್ನು ಪ್ರವೇಶಿಸುತ್ತದೆ ಮತ್ತು ಅದು ಕೆಟ್ಟ ಪದಗಳು ಮತ್ತು ಭ್ರಷ್ಟ ಪದಗಳನ್ನು ನಾವು ಕೇವಲ ಇಷ್ಟಪಡುತ್ತೇವೆ. ನಮ್ಮ ಕಿವಿಗಳು ಸತ್ಯದ ಮಾತುಗಳನ್ನು, ಸತ್ಯವಾದ ಮಾತುಗಳನ್ನು ಕೇಳಲು ಇಷ್ಟಪಡುವುದಿಲ್ಲ. ಆದರೆ ಅವರು ಆಕರ್ಷಿಸುವಂಥ ಪದಗಳು ಮತ್ತು ಅಶ್ಲೀಲ ಕಂಡುಬರುವಂಥ ಬಹಳ ಆಕರ್ಷಕವಾಗಿರುತ್ತದೆ. ಈ ಪದಗಳನ್ನು ಸ್ವೀಕರಿಸಲು ಆಸೆ ಪಡುತ್ತದೆ. ಯಾಕೆಂದರೆ ಪಾಪವು ಬಾಗಿಲಲ್ಲಿ ಇರುತ್ತದೆ. ಒಬ್ಬ ಯುವತಿಯು ಕೆಲವೊಮ್ಮೆ ಉತ್ತಮವಾದ ಬಟ್ಟೆಗಳನ್ನು ಹಾಕಿಕೊಳ್ಳಬಹುದು ಮತ್ತು ತುಂಬ ಅಚ್ಚುಕಟ್ಟಾಗಿ ಮತ್ತು ಸುಂದರವಾಗಿ ಕಾಣುವಂತಬಹುದು. ಅವಳು ಹೊರಗೆ ಹೋಗಿ ಬೀದಿಯಲ್ಲಿ ನಡೆದಾಗ ಅವಳು ದೇವದೂತೆಯಂತೆ ಇರುತ್ತಾಳೆ. ನಂತರ ಅವಳು ಸುರಂಗ ಮಾರ್ಗಕ್ಕೆ ಬರುವಾಗ ಯಾವುದೋ ಒಂದು ವ್ಯಕ್ತಿ ಅವಳ ಕಾಲನ್ನು ತುಳಿಯಬಹುದು. ಆಗ ಅವಳು ಅವಳ ಕಣ್ಣುಗಳು ಕೋಪದಿಂದ ವಿಶಾಲವಾಗಿ ತೆರೆದುಕೊಳ್ಳುತ್ತದೆ ಮತ್ತು ಅವಳು ಮತ್ತು ಅವಳ ತುಟಿಗಳಿಂದ ವಿಷಕಾರಿ ಪದಗಳು ಹರಿಯುತ್ತದೆ. ಅದು ಯಾಕೆ? ಆ ಸುಂದರ ತೋರಿಕೆಯಲ್ಲಿ ಮುಗ್ಧು ಮತ್ತು ದೇವದೂತ ಯುವತಿಯೊಳಗೆ ಏನಿದೆ?
ಆ ವ್ಯಕ್ತಿಯು ತನ್ನ ಕಾಲಿನ ಮೇಲೆ ತುಳಿದಾಗ ಅವಳೊಳಗೆ ತುಂಬಿರುವಂಥ ಕೋಪವನ್ನು ಅವಳು ತಡೆದುಕೊಳ್ಳುವುದಿಲ್ಲ. ಅವಳಿಂದ ಕೋಪ ಮಾತ್ರ ಸ್ಫೋಟಗೊಳ್ಳುತ್ತದೆ. ಪಾಪವು ಅವಳನ್ನು ಹಿಂಬಾಲಿಸುತ್ತದೆ. ನಾವು ಅದನ್ನು ನಮ್ಮ ಭೌತಿಕ ಕಣ್ಣುಗಳಿಂದ ನೋಡಲಾಗುವುದಿಲ್ಲ, ಆದರೆ ಪಾಪವು ಈ ಜಗತ್ತಿನಲ್ಲಿ ಅಲೆದಾಡುತ್ತದೆ. ನಾವು ಅದನ್ನು ರೇಡಿಯೋ ತರಂಗಗಳಂತೆ ಹಿಡಿಯಲು ಸಾಧ್ಯವಾದರೆ ಈ ಜಗತ್ತು ಸಂಪೂರ್ಣವಾಗಿ ಪಾಪದಲ್ಲಿ ಸಿಕ್ಕಿಕೊಂಡಿರುವುದನ್ನು ನಾವು ನೋಡಬಹುದು. ಸೇಫ್ಟಿ ಪಿನ್ ತೆಗೆದು ಜೇಬಿನಲ್ಲಿ ಹ್ಯಾಂಡ್ ಗ್ರೆನೇಡ್ ಇಟ್ಟುಕೊಂಡು ಶಾಂತವಾಗಿ ನಡೆಯುವಂಥ ಯಾರಾದರೂ ಇದ್ದಾರೆಯೇ? ಇದು ಯಾವುದೇ ಕ್ಷಣದಲ್ಲಿ ಸ್ಫೋಟಗೊಳ್ಳಬಹುದು ಮತ್ತು ಅವರು ಪುಡಿ ಪುಡಿಯಾಗಿ ಹಾರಿ ಹೋಗುತ್ತಾರೆ. ನೀವು ಬೀದಿಯಲ್ಲಿ ನಡೆಯುವಾಗ ನಿಮ್ಮ ನೆರಳು ನಿಮ್ಮನ್ನು ಅನುಸರಿಸುತ್ತದೆ. ನೀವು ಪೂರ್ವಕ್ಕೆ ಹೋದರೆ ಅದು ನಿಮ್ಮನ್ನು ಪೂರ್ವಕ್ಕೆ ಹಿಂಬಾಲಿಸುತ್ತದೆ. ನೀವು ಕಾರು ಹತ್ತಿದರೆ ಅದು ನಿಮ್ಮನ್ನು ಹಿಂಬಾಲಿಸುತ್ತದೆ. ನೀವು ಅಂಗಡಿಯೊಳಕ್ಕೆ ಹೋದರೆ ಅದು ನಿಮ್ಮನ್ನು ಅಂಗಡಿಯೊಳಕ್ಕೆ ಹಿಂಬಾಲಿಸುತ್ತದೆ. ನೀವು ಎಲ್ಲಿಗೆ ಹೋದರೂ ಅದು ನಿಮ್ಮನ್ನು ಹಿಂಬಾಲಿಸುತ್ತದೆ. ಮತ್ತು ಪಾಪವು ನಿಮ್ಮ ನೆರಳಿನಂತೆಯೇ ನಿಮ್ಮನ್ನು ಹಿಂಬಾಲಿಸುತ್ತಾ ಇದೆ. ಈ ಬಗ್ಗೆ ಯೋಚಿಸಿರಿ. ಪಾಪವು ನಿಮ್ಮನ್ನು ನೆರಳಿನಂತೆ ಹಿಂಬಾಲಿಸುತ್ತಿದೆ. ಆದರೆ ನೀವಿನ್ನೂ ಅದೃಷ್ಟವಂತರು ಎಂದು ಭಾವಿಸ್ತೀರಾ? ನೀವಿನ್ನೂ ಸುರಕ್ಷಿತವಾಗಿದ್ದೀರಾ ಮತ್ತು ನಿಮ್ಮ ಭವಿಷ್ಯವು ಸುರಕ್ಷಿತವಾಗಿದೆಯೇ? ನೀವು ಹೋದಲ್ಲೆಲ್ಲ ಪಾಪವು ನೆರಳಿನಂತೆ ನಿಮ್ಮನ್ನು ಹಿಂಬಾಲಿಸುತ್ತದೆ ಮತ್ತು ಈ ಪರಿಸ್ಥಿತಿಯು ವಿನಾಶಕ್ಕೆ ಕಾರಣವಾಗುತ್ತದೆ. ಪಾಪ ನಿನ್ನ ಹಾಳು ಮಾಡುತ್ತದೆ. ಸ್ವಲ್ಪ ಸಮಯದವರೆಗೆ ನೀವು ನಿಮ್ಮ ಜೀವನವನ್ನು ಯಶಸ್ವಿಗೊಳ್ಳಿದ್ದೀರಿ ಎಂಬುದಾಗಿ ನೀವು ಭಾವಿಸಬಹುದು. ಆದರೆ ಸಮಸ್ಯೆ ಏನೆಂದರೆ ಈ ಪಾಪದ ವಿಷಯವನ್ನು ನೀವು ಹೇಗೆ ಪರಿಹರಿಸಬಹುದು? ಪಾಪದ ಈ ಸಮಸ್ಯೆಯನ್ನು ನೀನು ಪರಿಹರಿಸಬೇಕು. ಏನೇ ಆಗಲಿ. ಈಗ ವಾಕ್ಯ 7 ನೋಡಿರಿ. ನಿನ್ನ ತಲೆ ಯಾಕೆ ಬೊಗ್ಗಿತ್ತು? ಒಳ್ಳೆಯ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಿಲ್ಲವೇ? ಅಲ್ಲದಿದ್ದರೆ ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚಿಕೊಂಡಿರುವುದು. ಆದರೂ ನೀನು ಅದನ್ನು ವಶ ಮಾಡಿಕೊಳ್ಳಬೇಕು ಎಂದು ಹೇಳಿದನು. ಪಾಪದ ಮೇಲೆ ಆಳ್ವಿಕೆ ನಡೆಸುವಂತೆ ದೇವರು ಕಾಯಿನಿಗೆ ಹೇಳಿದನು. ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚಿಕೊಂಡಿರುವುದು, ಆದರೂ ನೀನು ಅದನ್ನು ವಶ ಮಾಡಿಕೊಳ್ಳಬೇಕು. ದೇವರು ಇದನ್ನೇ ಕಾಯಿನಿಗೆ ಹೇಳಿದ್ದು. ಈಗ ವಾಕ್ಯ 8 ನೋಡಿರಿ. ತರುವಾಯ ಕಾಯಿನು ತನ್ನ ತಮ್ಮನಾದ ಹ್ಯಾಬೇಲನ್ನು ಅಡವಿಗೆ ಹೋಗೋಣ ಬಾ ಅಂತನು. ಅಡವಿಗೆ ಬಂದಾಗ ಕಾಯಿನನು ತನ್ನ ತಮ್ಮನ ಮೇಲೆ ಬಿದ್ದು ಅವನನ್ನು ಕೊಂದನು. ಆದ್ದರಿಂದ ಕೈನನು ದೇವರು ಹೇಳಿದ್ದನ್ನು ಕೇಳಿದನು ಮತ್ತು ನಂತರ ಅವನು ತನ್ನ ಸಹೋದರನ ಬಳಿಗೆ ಹೋಗಿ ದೇವರೊಂದಿಗೆ ತನ್ನ ಮುಖಾಮುಖಿಯ ಬಗ್ಗೆ ಹೇಳಿದನು. ಆದರೆ ಅವನೊಳಗೆ ಅಸೂಯೆ ಮತ್ತು ಕೋಪ ಅವನ ಒಳಗೆ ತುಂಬಿಕೊಂಡಿತ್ತು. ಅವನದನ್ನು ಸಹಿಸಿಕೊಳ್ಳಕ್ಕಾಗಲಿಲ್ಲ. ಈ ಬಗ್ಗೆ ದೇವರವರಿಗೆ ಎಚ್ಚರಿಕೆ ನೀಡಿದರು. ಇದು ಪಾಪದ ಆಸೆಯಾಗಿತ್ತು. ಅವನು ತನ್ನ ಕಿರಿಯ ಸಹೋದರನನ್ನು ದ್ವೇಷಿಸಿದನು ಮತ್ತು ಅವನನ್ನು ಕೊಲ್ಲೋದಕ್ಕೆ ಬಯಸಿದನು. ಈ ಪಾಪಪೂರ್ವ ಹೃದಯವು ಅವನ ಒಳಗೆ ಹುಟ್ಟಿಕೊಂಡಿತ್ತು ಮತ್ತು ದೇವರು ಅವನನ್ನು ಆಳಲು ಹೇಳಿದನು. ಆದರೆ ಅವನು ತನ್ನನ್ನು ನಿಯಂತ್ರಿಸಲು ಸಾಧ್ಯವಾಗಲಿಲ್ಲ. ಅವನ ಹೃದಯದ ಪಾಪ ಸ್ಫೋಟಗೊಂಡಿತ್ತು. ಆದ್ದರಿಂದ ಅವನು ಕೇವಲ ಒಂದು ಬಂಡೆಯನ್ನು ಎತ್ತಿಕೊಂಡು ತನ್ನ ಸಹೋದರನನ್ನು ಹೊಡೆದು ಕೊಂದನು. ಪಾಪವು ಸ್ಫೋಟಿಸಿತು. ಇವತ್ತು ನಾವು ಬದುಕುತ್ತಿರುವಂಥ ಇದೇ ರೀತಿಯಿಂದ ಪ್ರಪಂಚವಾಗಿದೆ. ವಾಕ್ಯ 9 ಓದೋಣ. ಯೆಹೋವನು ಕಾಯಿನನ್ನು, ನಿನ್ನ ತಮ್ಮನಾದ ಕಾಯಿನನ್ನು ಎಲ್ಲಿ ಎಂದು ಕೇಳಲು ಅವನು, ನಾನಾರಿಯೇ, ನನ್ನ ತಮ್ಮನನ್ನು ಕಾಯುವವನು ನಾನೋ ಎಂದು ಉತ್ತರ ಕೊಟ್ಟನು. ದೇವರು ದೇವರಾಗಿರುವುದರಿಂದ ಅವನು ನೋಡಿದನು ಮತ್ತು ಏನಾಯಿತು ಎಂದು ತಿಳಿದನು. ಆದ್ದರಿಂದ ಅವನು ಕಾಯಿನನ್ನು ಕರೆದು ಹೇಳಿದನು, ಕಾಯಿನ್ನೇ, ನಿನ್ನ ಕಿರಿಯ ಸಹೋದರ ಎಲ್ಲಿದ್ದಾನೆ? ಇದನ್ನು ಕೇಳಿದ್ದು ದೇವರಿಗೆ ತಿಳಿಯದ ಕಾರಣವಲ್ಲ. ಕಾಯಿನನು ಪ್ರಾಮಾಣಿಕವಾಗಿ ತಪ್ಪೊಪ್ಪಿಕೊಂಡು ಮತ್ತು ಪಶ್ಚಾತ್ತಾಪ ಪಡುವ ಭರವಸೆ ಅವನಲ್ಲಿ ಇದೆಯೋ ಎಂಬುದಾಗಿ ಕೇಳಿದನು. ನಿಮ್ಮ ಹೃದಯದಲ್ಲಿರುವಂಥ ಪಾಪದ ಬಗ್ಗೆ ದೇವರು ನಿಮ್ಮನ್ನು ಕೇಳುತ್ತಾನೆ. ಮತ್ತು ಈ ಪ್ರಶ್ನೆಗೆ ನೀವು ಉತ್ತರಿಸುವ ರೀತಿಯಲ್ಲಿ ನಿಮ್ಮ ಭವಿಷ್ಯವು ಇರುತ್ತದೆ. ಆ ಸಮಯದಲ್ಲಿ ಕಾಯಿನನು ಪ್ರಾಮಾಣಿಕವಾಗಿ ತಪ್ಪೊಪ್ಪಿಕೊಳ್ಳಲು ಸಾಧ್ಯವಾದರೆ ದೇವರು ಕಾಯಿನನ ಪಾಪವನ್ನು ಕ್ಷಮಿಸುತ್ತಿದ್ದನು. ವಾಕ್ಯ 9. ಯೆಹೋವನು ಕಾಯಿನನನ್ನು, ನಿನ್ನ ತಮ್ಮನಾದ ಹೇಬೇಲನು ಎಲ್ಲಿ ಎಂದು ಕೇಳಲು ಅವನು, ನಾನರಿಯೇ, ನನ್ನ ತಮ್ಮನನ್ನು ಕಾಯುವವನು ನಾನೋ ಎಂದು ಉತ್ತರ ಕೊಟ್ಟನು.
ಇಲ್ಲಿ ಏನು ಹೇಳುತ್ತದೆ ನೋಡಿ, ಅವನು ಹೇಳಿದನು, ನಾನು ನನ್ನ ಸಹೋದರನನ್ನು ಕಾಯುವವನಲ್ಲ, ಅವನು ನನಗೆ ಗೊತ್ತಿಲ್ಲ ಎಂದನು. ಇಲ್ಲಿ ಕಾಯಿನನು ತನ್ನ ಎರಡನೇ ಅವಕಾಶವನ್ನು ಕಳೆದುಕೊಂಡನು. ಇಲ್ಲಿಯವರೆಗೆ ಬೈಬಲ್ ಸತ್ಯವಾಗಿದೆ ಎಂದು ನಾವು ಐತಿಹಾಸಿಕ ಘಟನೆಗಳ ಮೂಲಕ ನೋಡಿದ್ದೇವೆ ಮತ್ತು ನಾವು ಈ ತೀರ್ಮಾನಕ್ಕೆ ಕಾರಣ ಬರುವ ಪ್ರವಾದನೆಗಳನ್ನು ಅಧ್ಯಯನ ಮಾಡಿದ್ದೇವೆ. ಇಂದಿನಿಂದ ನಾವು ಬೈಬಲನ್ನು ಅಧ್ಯಯನ ಮಾಡುವುದನ್ನು ಮುಂದುವರಿಸುತ್ತೇವೆ. ಬೈಬಲ್ ದೇವರ ವಾಕ್ಯವಾಗಿರುವುದರಿಂದ ಮತ್ತು ಈ ವಾಕ್ಯದ ಮೂಲಕ ಯಾವ ಉತ್ತರವನ್ನು ಕಂಡುಹಿಡಿಯಬಹುದು ಎಂದು ನಾವು ಪರಿಗಣಿಸುತ್ತೇವೆ. ನಿನ್ನ ಪಾಪದ ಬಗ್ಗೆ ನಿಮಗೆ ಏನು ಗೊತ್ತು ಮತ್ತು ನೀವು ಯಾವ ರೀತಿಯ ವ್ಯಕ್ತಿಯಾಗಿದ್ದೀರಿ? ಮನುಷ್ಯನು ತನ್ನನ್ನು ತಾನೇ ತಿಳಿದಿಲ್ಲ. ನಿಮ್ಮ ಹೃದಯದಲ್ಲಿ ಕೆಲವು ಪಾಪಗಳನ್ನು ಸೂಚಿಸುವಂಥ ವಾಕ್ಯಗಳನ್ನು ಬೈಬಲ್ ಬರೆದಿದೆ. ಆದರೆ ತನ್ನ ಪಾಪಕ್ಕೆ ಕಣ್ಣು ಮುಚ್ಚುವಂಥ ವ್ಯಕ್ತಿಯು ಉಳಿಸಲಾಗುವುದಿಲ್ಲ, ಅವರಿಗೆ ರಕ್ಷಿಸಲ್ಪಡೋಕ್ಕಾಗುವುದಿಲ್ಲ. ಇದೊಂದು ಸಮಸ್ಯೆಯಾಗಿದೆ. ನಿಮ್ಮ ಪಾಪಗಳನ್ನು ದೇವರು ಹೇಗೆ ನೋಡುತ್ತಾನೆ? ನೀವು ದೇವರ ಮುಂದೆ ನಿಮ್ಮ ಹೃದಯವನ್ನು ತೆರೆದುಕೊಳ್ಳುತ್ತೀರಾ ಮತ್ತು ಆತನ ಮುಂದೆ ನಿಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುತ್ತೀರಾ ಅಥವಾ ಇಲ್ಲವೇ ಎಂಬುದು ಅದು ವಿಷಯವಾಗಿದೆ. ನೀವು ಅದನ್ನು ಮಾಡಲು ಸಾಧ್ಯವಾದರೆ ನೀವು ರಕ್ಷಣೆಯನ್ನು ಕೊಂಡುಕೊಳ್ಳಲು ಸಾಧ್ಯವಾಗುತ್ತದೆ. ಸಮಸ್ಯೆ ಇದರ ಮೇಲೆ ನಿಂತಿತ್ತು. ಕೀರ್ತನೆಗಳ ಪುಸ್ತಕಕ್ಕೆ ತಿರುಗೋಣ. ಇಲ್ಲಿ ಒಂದು ಮಾರ್ಕರನ್ನು ಇರಿಸಿರಿ ಅಥವಾ ಕೀರ್ತನೆ 7ಗೆ ತಿರುಗೋಣ. ಇದು ಹಳೆಯ ಒಡಂಬಡಿಕೆಯಲ್ಲಿ ಆಗಿದೆ. ಕೀರ್ತನೆ 7 ವಾಕ್ಯ 10. ದಯವಿಟ್ಟು ನನ್ನ ನಂತರ ಇದನ್ನು ಪುನರಾವರ್ತಿಸಿರಿ. ನನ್ನನ್ನು ರಕ್ಷಿಸುವ ಗುರಾಣಿಯು ದೇವರೇ, ಆತನು ಯಥಾರ್ಥರನ್ನು ಕಾಪಾಡುತ್ತಾನೆ, ಯಥಾರ್ಥ ಹೃದಯವುಳ್ಳವರನ್ನು ರಕ್ಷಿಸುತ್ತಾನೆ ಎಂದು ದೇವರು ಹೇಳಿದ್ದಾನೆ. ಹೃದಯದಲ್ಲಿ ನೇರವಾಗಿರುವುದೆಂದರೆ ಅರ್ಥವೇನು? ಮನುಷ್ಯನು ಪಾಪಿಯಾಗಿ ಹುಟ್ಟಿರುವುದರಿಂದ ಅವನು ಪಾಪಗಳನ್ನು ಮಾಡುತ್ತಾನೆ, ಅವನು ಪಾಪಗಳನ್ನು ಮಾಡಲು ಬರ್ತಾನೆ. ಆದರೆ ನೀವು ಪಾಪಗಳನ್ನು ಮಾಡಿದರೂ ಸಹ ನಾವು ಹೃದಯದಲ್ಲಿ ಪ್ರಾಮಾಣಿಕವಾಗಿದ್ದರೆ ನೀವು ರಕ್ಷಣೆಯನ್ನು ಹೊಂದಲು ಸಾಧ್ಯವಾಗುತ್ತದೆ. ಹೃದಯದಲ್ಲಿ ನೇರವಾಗಿರುವುದೆಂದರೆ ಅರ್ಥವೇನು? ಒಬ್ಬ ಮಗನಿದ್ದಾನೆ ಎಂದು ಭಾವಿಸೋಣ ಮತ್ತು ಅವನು ಏನನ್ನಾದರೂ ತಿನ್ನಲು ತೀವ್ರವಾಗಿ ಬಯಸುತ್ತಾನೆ, ಆದರೆ ಅವನ ಬಳಿ ಹಣವಿಲ್ಲ. ಆದ್ದರಿಂದ ಅವನು ಸದ್ದಿಲ್ಲದೆ ತನ್ನ ತಾಯಿಯ ಪರ್ಸಿನಿಂದ $1 ತೆಗೆಯುತ್ತಾನೆ. ನಂತರ ತಾಯಿ ತನ್ನ ಪರ್ಸ್ ತೆರೆದಾಗ ಅಲ್ಲಿದ್ದ $1 ಈಗ ಕಾಣುತ್ತಾ ಇಲ್ಲ. ತನ್ನ ಮಗನು ಅದನ್ನು ತೆಗೆದುಕೊಂಡಿರಬಹುದೆಂಬುದಾಗಿ ಅವಳು ತಕ್ಷಣ ತಿಳಿದಿದ್ದಾಳೆ. ಆದ್ದರಿಂದ ಅವಳು ಅವನನ್ನು ಕರೆಯುತ್ತಾನೆ, ಇಲ್ಲಿ ಬಾ, ನೀನು ನನ್ನ ಪರ್ಸಿನಿಂದ $1 ತೆಗೆದುಕೊಂಡಿದ್ದೀಯೇ? ಈ ಹಂತದಲ್ಲಿ ಆ ಮಗುವು ಹೃದಯದಲ್ಲಿ ನೇರವಾಗಿದ್ದರೆ ತಾಯಿ ಅವನನ್ನು ಕ್ಷಮಿಸುತ್ತಾಳೆ. ನೀವು ತೆಗೆದುಕೊಂಡಿದ್ದೀರಲ್ಲವೇ? ಅಯ್ಯೋ ಅಮ್ಮ, ನಾನು ಬೇಕರಿಯನ್ನು ದಾಟಿ ಬಂದಿದ್ದೇನೆ ಮತ್ತು ನಾನು ನಿಜವಾಗಿಯೂ ಅದರ ಕೇಕ್ ಒಂದನ್ನು ಖರೀದಿಸಿ ಅದನ್ನು ತಿನ್ನಲು ಬಯಸಿದ್ದೇನೆ. ಆದ್ದರಿಂದ ನಾನು ನಿಮ್ಮ ಪರ್ಸಿನಿಂದ $1 ತೆಗೆದುಕೊಂಡೆ, ಅನಂತರ ಅದನ್ನು ತಿನ್ನಿದ್ದೇನೆ. ಮಗು ತನ್ನ ಪ್ರಾಮಾಣಿಕವಾಗಿ ಮಾಡಿದ್ದನ್ನು ಒಪ್ಪಿಕೊಂಡರೆ ತಾಯಿ ಅದು ಸರಿ, ಅದರ ಮುಂದಿನ ಸಮಯದಲ್ಲಿ ನೀನು ತೆಗೆಯುವಾಗ ನನಗೆ ಹೇಳಿ ತಗೊಳ್ಳಿರಿ ಎಂಬುದಾಗಿ ಹೇಳುತ್ತಾರೆ. ಆದರೆ ಮಗು ಅದರ ವಿಷಯವಾಗಿ ನನಗೆ ಗೊತ್ತಿಲ್ಲ, ನಾನು ಅದನ್ನು ಮಾಡಿಲ್ಲ ಎಂದು ಹೇಳಿದರೆ ಅವನನ್ನು ಹೊಡೆಯಬಹುದು. ನಾವು ದೇವರ ಮುಂದೆ ಪಾಪಗಳನ್ನು ಮಾಡುತ್ತೇವೆ. ಪಾಪ ಮಾಡದವರು ಯಾರೂ ಇಲ್ಲ. ನಾವೆಲ್ಲರೂ ಪಾಪಗಳನ್ನು ಮಾಡುತ್ತೇವೆ. ಆದರೆ ನೀವು ಅದರ ಬಗ್ಗೆ ಪ್ರಾಮಾಣಿಕರಾಗಿದ್ದೀರಿ ಅಥವಾ ಇಲ್ಲವೇ ಎಂಬುದರ ಮೇಲೆ ಎಲ್ಲವೂ ಅವಲಂಬಿತವಾಗಿರುತ್ತವೆ. ನೀವು ದೇವರ ಮುಂದೆ ನಿಮ್ಮ ಪಾಪಗಳ ಬಗ್ಗೆ ಪಶ್ಚಾತ್ತಾಪ ಪಟ್ಟರೆ, ನಿಮ್ಮ ಪ್ರಾಮಾಣಿಕವಾಗಿ ಕರ್ತನೇ ನಾನು ಈ ಪಾಪಗಳನ್ನು ಮಾಡಿದ್ದೇನೆ ಎಂದು ಹೇಳಿದರೆ ನೀವು ರಕ್ಷಿಸಲ್ಪಡಬಹುದು. ಅನೇಕ ಜನರ ವಿಷಯದಲ್ಲಿ ಅವರು ಪಾಪ ಮಾಡಿದ್ದಾರೆ ಎಂಬ ಅಂಶದಲ್ಲಿ ಸಮಸ್ಯೆ ಇರುತ್ತದೆ. ಆದರೆ ಅವರು ಪಾಪ ಮಾಡಿದ್ದೇವೆ ಎಂದು ಅವರಿಗೆ ತಿಳಿದಿಲ್ಲ, ಅಥವಾ ಅವರು ಪಾಪ ಮಾಡಿದ್ದಾರೆ ಎಂದು ಅವರಿಗೆ ತಿಳಿದರೆ ಎಂದು ಅವರು ಹೇಳುತ್ತಾರೆ. ಆದರೆ ಅವರು
ಅದರ ಬಗ್ಗೆ ವಿಷಾದಿಸುವುದಿಲ್ಲ ಮತ್ತು ಅವರು ದೇವರ ಮುಂದೆ ಆಳವಾಗಿ ಪಶ್ಚಾತ್ತಾಪ ಪಡುವುದಿಲ್ಲ. ನಾವು ಕೀರ್ತನೆ 51 ತಿರುಗೋಣ. ಕೀರ್ತನೆ 51. ಇದಕ್ಕೆ ಒಂದು ಶಿರೋನಾಮೆ ಇದೆ. ಇದು ಪ್ರಧಾನ ಗಾಯಕನ ಕೀರ್ತನಾ ಸಂಗ್ರಹದಿಂದ ತೆಗೆದದ್ದು. ದಾವೀದನು ಬೆತ್ಷೆಬಳ ಬಳಿಗೆ ಹೋದ ಮೇಲೆ ಪ್ರವಾದಿಯಾದ ನಾಥಾನನು ಅವಳ ಹತ್ತಿರ ಬಂದಾಗ ದಾವೀದನು ರಚಿಸಿದ ಕೀರ್ತನೆ ಎಂದು ಓದುತ್ತದೆ. ಈ ಸ್ತ್ರೀ ಬೆತ್ಷೆಬ ಇನ್ನೊಬ್ಬ ವ್ಯಕ್ತಿಯ ಹೆಂಡತಿ, ಆದರೆ ದಾವೀದನು ರಾಜನಾಗಿದ್ದನು. ಈ ಸ್ತ್ರೀಯು ಕರೆದು ಅವಳೊಂದಿಗೆ ಮಲಗಿದನು, ಆದ್ದರಿಂದ ಅವನು ಪಾಪ ಮಾಡಿದನು ಮತ್ತು ಒಬ್ಬ ಪ್ರವಾದಿ ಅದಕ್ಕಾಗಿ ಅವನನ್ನು ನಿಂದಿಸಿದನು. ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು. ಕರುಣಾನಿಧಿಯೇ, ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು. ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು. ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು. ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ. ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ನಿನಗೆ ತಪ್ಪು ಮಾಡಿದ್ದೇನೆ. ನಿನ್ನ ದೃಷ್ಟಿಗೆ ಕೆಟ್ಟದಾಗಿರುವುದನ್ನೇ ಮಾಡಿದ್ದೇನೆ. ನಿನ್ನ ನಿರ್ಣಯ ನ್ಯಾಯವಾಗಿಯೂ ನಿನ್ನ ತೀರ್ಪು ನಿಷ್ಕಳಂಕವಾಗಿಯೂ ಇರುತ್ತದಲ್ಲ. ಹುಟ್ಟಿದಂದಿನಿಂದ ನಾನು ಪಾಪಿಯೇ, ಮಾತೃಗರ್ಭವನ್ನು ಹೊಂದಿದ ದಿನದಿಂದ ದ್ರೋಹಿಯೇ. ಇಲ್ಲಿ ದಾವೀದನು ನಾಥಾನನ ಮಾತುಗಳನ್ನು ಕೇಳಿ ಪಶ್ಚಾತ್ತಾಪ ಪಡುತ್ತಾನೆ. ಬೈಬಲ್ನ ಇನ್ನೊಂದು ಭಾಗದಲ್ಲಿ ದಾವೀದನು ತುಂಬ ಅಳುತ್ತಾನೆ ಎಂಬುದಾಗಿ ಹೇಳುತ್ತದೆ. ಅವನ ಹಾಸ್ಯ ಕಣ್ಣೀರಿನಲ್ಲಿ ಮುಳುಗಿತ್ತು ಎಂಬುದಾಗಿ. ಅವರು ಹೇಳಿದರು, ನಾನು ಹುಟ್ಟಿದಂದಿನಿಂದ ನನ್ನ ಪಾಪಿಯೇ, ಮಾತೃಗರ್ಭವನ್ನು ಹೊಂದಿದ ದಿನದಿಂದ ದ್ರೋಹಿಯೇ. ಮನುಷ್ಯನು ಪಾಪಿಯಾಗಿಯೇ ಹುಟ್ಟುತ್ತಾನೆ. ಅವನು ಪಾಪಿಯಾಗಿ ಹುಟ್ಟಿರುವುದರಿಂದ ಅವನ ಪಾಪಗಳನ್ನು ಮಾಡುತ್ತಾನೆ. ಅದಕ್ಕಾಗಿಯೇ ಮನುಷ್ಯನು ಪಾಪಿ ಮತ್ತು ಪಾಪವು ಅವನ ರಕ್ತದಲ್ಲಿ ಹರಿಯುತ್ತದೆ. ಹಾಗಾದರೆ ಯಾರಾದರೂ ಕೋಪಗೊಂಡಾಗ ನಾವು ಅದನ್ನು ಹೇಗೆ ಬಿಡಿಸುತ್ತೇವೆ? ಅವನು ರಕ್ತ ಕುದಿಯುತ್ತದೆ ಎಂಬುದಾಗಿ ನಾವು ಹೇಳುತ್ತದೆ. ಎಲ್ಲ ಪಾಪಗಳು ರಕ್ತದ ಶಕ್ತಿಯಿಂದ ಹುಟ್ಟಿಕೊಂಡಿದೆ. ಕೋಪಗೊಳ್ಳುವುದು, ದುರಾಸೆ, ವ್ಯಭಿಚಾರ, ಕಳ್ಳತನ ಇವೆಲ್ಲವೂ ರಕ್ತದಿಂದ ಹುಟ್ಟಿಕೊಂಡಿದೆ. ಇದರ ಅರ್ಥವನ್ನು ನಾವು ವಿವರಿಸುತ್ತೇನೆ. ಒಬ್ಬ ವ್ಯಕ್ತಿಯು ರಕ್ತ ಸಂಬಂಧದಲ್ಲಿ ಜನಿಸುತ್ತಾನೆ. ಆದ್ದರಿಂದ ಮನುಷ್ಯನು ತನ್ನ ಪೂರ್ವಜನ ರಕ್ತವನ್ನು ಆನುವಂಶಿಕವಾಗಿ ಪಡೆಯುತ್ತಾನೆ. ಅವನು ಆ ರಕ್ತದೊಳಗಿನ ಪಾಪವನ್ನು ಸಹ ಪಡೆಯುತ್ತಾನೆ. ಇದು ರಕ್ತದ ಮೂಲಕ ಆನುವಂಶಿಕವಾಗಿ ಬರುತ್ತದೆ. ಈ ಬಗ್ಗೆ ನಾವು ಏನು ಮಾಡಲು ಸಾಧ್ಯವಿಲ್ಲ. ಇದಕ್ಕಾಗಿ ನಾವು ಪಾಪ ಮಾಡುತ್ತೇವೆ. ಆದ್ದರಿಂದ ನೀವು ಎಷ್ಟೇ ದಯೆ ಅಥವಾ ಒಳ್ಳೆಯವರಾಗಲು ಪ್ರಯತ್ನಿಸಿದರೂ ಪ್ರಯೋಜನವಿಲ್ಲ. ನಿರ್ದಿಷ್ಟವಾಗಿ ನಾವು ಇಲ್ಲಿ ತಿಳಿದಿರಬಹುದಾದ ಒಂದು ವಿಷಯವೇನೆಂದರೆ, ಅದು ವಾಕ್ಯ 4 ಏನು ಹೇಳುತ್ತದೆ ನೋಡಿರಿ. ನಿನಗೆ ತಪ್ಪು ಮಾಡಿದ್ದೇನೆ, ನಿನ್ನ ದೃಷ್ಟಿಗೆ ಕೆಟ್ಟದಾಗಿರುವುದನ್ನೇ ಮಾಡಿದ್ದೇನೆ. ನಮ್ಮ ಮಾನವ ದೃಷ್ಟಿಕೋನದಿಂದ ನಾವು ಈ ವಿಷಯವನ್ನು ಪರಿಗಣಿಸಿದಾಗ ಈ ಪ್ರಾರ್ಥನೆಯಲ್ಲಿ ದಾವೀದನು ತಪ್ಪಾದ ವಿಷಯವನ್ನು ಹೇಳಿದ್ದಾರೆ ಎಂದು ತೋರುತ್ತದೆ. ಅವನು ಉರಿಯನ ಹೆಂಡತಿಯಾದ ಬೆತ್ಷೆಬಳೊಂದಿಗೆ ಮಲಗಿದ್ದನು ಮತ್ತು ನಂತರ ತನ್ನ ಪಾಪವನ್ನು ಮರೆಮಾಚಿ ಸಲುವಾಗಿ ಅವನು ತನ್ನ ಪರಾಕ್ರಮಶಾಲಿಗಳಲ್ಲಿ ಒಬ್ಬನಾದ ಉರಿಯನನ್ನು ಯುದ್ಧದ ಮುಂಚಾಣಿಗೆ ಕಳುಹಿಸಿದನು. ಅದರಿಂದ ಅವನು ಕೊಲ್ಲಲ್ಪಟ್ಟನು. ಆದ್ದರಿಂದ ದಾವೀದನು ಉರಿಯನ ವಿರುದ್ಧ ಪಾಪ ಮಾಡಿದನು. ಆದರೆ ಅವನು ತನ್ನ ಪ್ರಾರ್ಥನೆಯಲ್ಲಿ ಏನು ಹೇಳಿದನು? ದೇವರೇ, ನಾನು ನಿನಗೆ ತಪ್ಪು ಮಾಡಿದ್ದೇನೆ, ನಿನ್ನ ದೃಷ್ಟಿಗೆ ಕೆಟ್ಟದನ್ನೇ ಮಾಡಿದ್ದೇನೆ. ಇವು ಬಹಳ ಮುಖ್ಯವಾದ ಪದಗಳು. ಎಲ್ಲ ಪಾಪಗಳು ದೇವರ ವಿರುದ್ಧ ಬದ್ಧವಾಗಿವೆ. ಒಬ್ಬ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಯ ವಿರುದ್ಧ ಮಾಡುವ ಪಾಪಗಳು ಸಹ ದೇವರ ವಿರುದ್ಧ ಮಾಡಲ್ಪಡುವುದಾಗಿದೆ. ಅದು ಯಾಕೆಂದರೆ ದೇವರ ನಿಯಮವನ್ನು ಉಲ್ಲಂಘಿಸಲಾಗಿದೆ. ದೇವರ ನಿಯಮವೇ ಮುರಿದು ಬಿದ್ದಿದೆ. ಈ ಬಗ್ಗೆ ಯೋಚಿಸಿ. ಒಬ್ಬ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಯನ್ನು ನಿರ್ಣಯಿಸಲು ಮತ್ತು ಶಿಕ್ಷೆ ವಿಧಿಸಲು ಸಾಧ್ಯವಿಲ್ಲ. ಅದು ಯಾಕೆಂದರೆ ಮನುಷ್ಯನು ಪಾಪಿಯಾಗಿದ್ದಾನೆ. ಅದು ಯಾಕೆಂದರೆ ನೀವೇ ಪಾಪಿಗಳಾಗಿದ್ದರೆ ನೀವು ಯಾರನ್ನು ನಿರ್ಣಯಿಸಬಹುದು ಮತ್ತು ಖಂಡಿಸಬಹುದು? ನೀವು ಅದನ್ನು ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ಅಂತಿಮವಾಗಿ ನಾವೆಲ್ಲರೂ ಪರಸ್ಪರ ವಿರುದ್ಧ ಪಾಪ ಮಾಡುವುದರಿಂದ ಸಮಸ್ಯೆಯು ಜನರ ನಡುವೆ ಇರುವುದಿಲ್ಲ. ದೇವರಿಗೆ ಪಾಪವಿಲ್ಲ.
ದೇವರು ಪವಿತ್ರನು. ದೇವರು ಮನುಷ್ಯನಿಗೆ ಕಾನೂನನ್ನು ಕೊಟ್ಟನು. ಅದಕ್ಕಾಗಿ ಯಾರಾದರೂ ಮಾಡುವಂಥ ಪ್ರತಿಯೊಂದು ಪಾಪವು ದೇವರ ವಿರುದ್ಧವಾಗಿ ಮಾಡುವುದಾಗಿದೆ. ದೇವರ ಮುಂದೆ ನಿಮ್ಮ ಪಾಪಗಳಿಗಾಗಿ ನೀವು ಕ್ಷಮಿಸಪಡಬೇಕು. ನಿಮ್ಮ ಪಾಪಗಳನ್ನು ದೇವರ ಮುಂದೆ ಒಪ್ಪಿಕೊಳ್ಳಬೇಕು. ಇದಕ್ಕಾಗಿ ದಾವೀದನು ಹೇಳಿದರು, ನಿಮ್ಮ ವಿರುದ್ಧ, ದೇವರು ನಿಮ್ಮ ವಿರುದ್ಧ. ಇಲ್ಲಿ ನೀವು ಎಂದು ಹೇಳುವಾಗ ದೇವರು ನಿಮಗೆ ವಿರುದ್ಧ, ಕೇವಲ ನಿಮಗೆ ವಿರುದ್ಧ ನಾನು ತಪ್ಪು ಮಾಡಿದ್ದೇನೆ. ನಿಮ್ಮ ಜೀವನದಲ್ಲಿ ಇಲ್ಲಿಯವರೆಗೆ ನೀವು ಪಾಪಗಳನ್ನು ಮಾಡಿದ್ದೀರಿ, ಆದರೆ ನೀವು ಒಂದಾದರೂ ದೇವರ ಮುಂದೆ ಪಾಪಗಳನ್ನು ಒಪ್ಪಿಕೊಂಡಿದ್ದೀರಾ? ಸ್ವಾಮಿ, ನಾನು ಪಾಪ ಮಾಡಿದ್ದೇನೆ ಎಂದು ನೀವು ಎಂದಾದರೂ ಕೇಳಿದ್ದೀರಾ? ಸ್ವಾಮಿ, ನನ್ನ ಪಾಪಗಳಿಂದಾಗಿ ನಾನು ನರಕಕ್ಕೆ ಹೋಗಬೇಕು, ನೀವು ಎಂದಾದರೂ ಈ ರೀತಿಯಲ್ಲಿ ಪಶ್ಚಾತ್ತಾಪ ಪಟ್ಟಿದ್ದೀರಾ? ದೇವರ ಮುಂದೆ ಪಾಪಕ್ಕೆ ಪಶ್ಚಾತ್ತಾಪ ಪಡಬೇಕು. ಆದ್ದರಿಂದ ನೀವು ದೇವರ ಮುಂದೆ ಪ್ರಾಮಾಣಿಕ ಹೃದಯದಿಂದ ನಿಮ್ಮ ಪಾಪಗಳನ್ನು ಪಶ್ಚಾತ್ತಾಪ ಪಡುತ್ತಿದ್ದರೆ, ನಿಮ್ಮ ಪಾಪಗಳನ್ನು ಒಪ್ಪಿಕೊಳ್ಳದಿದ್ದರೆ ಮತ್ತು ನಿಮ್ಮ ಪಾಪಗಳಿಗಾಗಿ ವಿಷಾದಿಸದಿದ್ದರೆ ಯಾವುದೇ ಭರವಸೆ ಇರುವುದಿಲ್ಲ. ಆದಿಕಾಂಡ ಅಧ್ಯಾಯ 4ಗೆ ಹಿಂದಿರುಗಿ ನೋಡೋಣ. ನಾನು 9ನೇ ವಾಕ್ಯದಿಂದ ಮತ್ತೊಮ್ಮೆ ಓದುತ್ತೇನೆ. ಯೆಹೋವನು ಕಾಯಿನನಿಗೆ, ನಿನ್ನ ತಮ್ಮನಾದ ಹೇಬೇಲನು ಎಲ್ಲಿ? ಅವನು, ನಾನು ಅರಿಯೆ, ನನ್ನ ತಮ್ಮನನ್ನು ಕಾಯುವವನು ನಾನೋ ಎಂದು ಉತ್ತರ ಕೊಟ್ಟನು. ಅವನು ತನ್ನ ತಮ್ಮನನ್ನು ಗೊತ್ತಿಲ್ಲ ಅಂದರು. ಎಲ್ಲರೂ ದಯವಿಟ್ಟು 1 ನಿಮಿಷ ಕಣ್ಣುಗಳನ್ನು ಮುಚ್ಚಿರಿ. ನೀವು ದೇವರ ಮುಂದೆ ನಿಮ್ಮ ಹೃದಯವನ್ನು ಮರೆ ಮಾಡುವುದಿಲ್ಲವೇ? ನಿನಗೆ ತಂದೆಗೆ ಏನು ತಿಳಿಯದೆ ನೀನು ಮಾಡದ ಪಾಪಗಳಿವೆ. ನಿನ್ನ ಗಂಡನಿಗೆ ತಿಳಿಯದೇ ಇರುವಂಥ ಪಾಪಗಳನ್ನು ಮಾಡಿದ್ದೀರಿ. ನಿನ್ನ ಹೆಂಡತಿಗೆ ತಿಳಿಯದೇ ಇರುವಂಥ ಪಾಪಗಳು ಮಾಡಿರಬಹುದು. ನಿಮ್ಮ ಆತ್ಮಸಾಕ್ಷಿಯಲ್ಲಿ ನೀವು ಮಾತ್ರ ತಿಳಿದಿರುವಂಥ ಪಾಪಗಳುಂಟು. ಆದರೆ ನಿಮ್ಮ ಆತ್ಮಸಾಕ್ಷಿಗೆ ಈ ಪಾಪಗಳ ಬಗ್ಗೆ ತಿಳಿದಿದೆ, ಮತ್ತು ದೇವರಿಗೆ ಅವುಗಳ ಬಗ್ಗೆ ತಿಳಿದಿದೆ. ನೀವು ಇದರ ಜನರ ಮುಂದೆ ನಟಿಸಬಹುದು, ಆದರೆ ನೀವು ದೇವರ ಮುಂದೆ ಈ ಶೋಕನ್ನು ಹಾಕಿಕೊಂಡು ಮುಂದುವರಿಸಲು ಆಗುವುದಿಲ್ಲ. ಈ ಪಾಪಗಳನ್ನು ದೇವರ ಮುಂದೆ ಒಪ್ಪಿಕೊಳ್ಳಬೇಕು. ಈಗ ವಾಕ್ಯ 10. ಅದಕ್ಕೆ ಯೆಹೋವನು, ನೀನೇನು ಮಾಡಿದ್ದಿ? ನಿಮ್ಮ ತಮ್ಮನ ರಕ್ತವು ಭೂಮಿಯ ಕಡೆಯಿಂದ ನನ್ನನ್ನು ಕೂಗುತ್ತದೆ, ಹೇಳು. ಈ ಮಾತುಗಳು ನೀಲಿ ಮೋಡದಿಂದ ಬಂದ ಬಿರುಗಾಳಿಯ ಹಾಗಿತ್ತು. ದೇವರ ಮುಂದೆ ಕಾಯಿನನು ಹೇಬೇಲಿನ ಇರುವಿಕೆಯ ಬಗ್ಗೆ ಯಾವುದೇ ಜ್ಞಾನವನ್ನು ನಿರಾಕರಿಸಿದನು. ಆದರೆ ಅವನು ಹೇಬೇಲನ್ನು ಹೊಡೆದಾಗ ಹೇಬೇಲಿನ ರಕ್ತವು ಹರಿಯಿತು, ಅವನ ರಕ್ತವು ನೆಲಕ್ಕೆ ಹರಿಯಿತು. ಹೇಬೇಲಿನ ರಕ್ತವು ಅವನಿಗೆ ಮೊರೆ ಇಟ್ಟಿತು ಎಂಬುದಾಗಿ ದೇವರು ಹೇಳಿದನು. ನನ್ನ ಸಹೋದರ ನನ್ನನ್ನು ಕೊಂದನು, ಹೇಬೇಲಿನ ರಕ್ತವು ಅವನಿಗೆ ಕೂಗಿತು ಎಂಬುದಾಗಿ ದೇವರು ಹೇಳಿದನು. ಇದರ ಅರ್ಥವೇನು? ಜನರು ಯಾವುದೇ ಪಾಪಗಳನ್ನು ಮಾಡಿದರೂ ಆ ಪಾಪಗಳೆಲ್ಲವೂ ದೇವರಿಗೆ ಮೊರೆ ಇಡುತ್ತವೆ. ಒಬ್ಬ ವ್ಯಕ್ತಿಯು ರಕ್ತಪಾತವನ್ನು ಒಳಗೊಂಡಿರುವಂಥ ಪಾಪವನ್ನು ಮಾಡದಿದ್ದರೂ, ಅವನು ಯಾವುದೇ ಪಾಪಗಳನ್ನು ಮಾಡಿದ್ದರೂ ಆ ಪಾಪಗಳು ದೇವರಿಗೆ ಮೊರೆ ಇಡುತ್ತವೆ. ಇದೇ ಅದರ ಅರ್ಥವು. ನೀವು ಮಾಡಿದ ಪಾಪಗಳ ಕೂಗನ್ನು ದೇವರು ಕೇಳುತ್ತಾನೆ. ಹಾಗಾದರೆ ನೀವು ಹೇಗೆ ಸಂತೋಷವಾಗಿರಬಹುದು ಮತ್ತು ನೀವು ಹೇಗೆ ಶಾಂತಿಯಿಂದ ಇರುತ್ತೀರಿ?
ನಿಮ್ಮ ಪಾಪಗಳು ದೊಡ್ಡದಾಗಿರಲಿ ಅಥವಾ ಚಿಕ್ಕದಾಗಿರಲಿ, ಅವು ದೇವರಿಗೆ ಮೊರೆಯಿಡುತ್ತವೆ. ಹಾಗಾದರೆ ನಿಮ್ಮ ಹೃದಯವು ಹೇಗೆ ಶಾಂತಿಯಿಂದ ಇರುತ್ತದೆ? ಇದರಿಂದಲೇ ನಿಮ್ಮ ಹೃದಯಕ್ಕೆ ಸಮಾಧಾನವಿಲ್ಲ. ಈ ಕಾರಣದಿಂದಾಗಿ ನೀವು ಅನಾನುಕೂಲತೆಯನ್ನು ಅನುಭವಿಸುತ್ತೀರಿ. ಆದರೂ ಯಾಕೆ ಎಂಬುದಾಗಿ ನಿಮಗೆ ತಿಳಿದಿಲ್ಲ. ನಿಮ್ಮ ಹೃದಯದಲ್ಲಿ ನೀವು ಭಯವನ್ನು ಅನುಭವಿಸುತ್ತೀರಿ, ಆದರೆ ನೀವು ಏನು ಭಯಪಡುತ್ತೀರಿ ಎಂಬುದಾಗಿ ನಿಮಗೆ ತಿಳಿದಿಲ್ಲ. ಇದಕ್ಕಾಗಿಯೇ ನಿಮ್ಮ ಆತ್ಮವು ಅಶಾಂತವಾಗಿರುವುದು. ಇದೇ ಸಮಸ್ಯೆಯನ್ನು ಪರಿಹರಿಸಬೇಕು. ಇಲ್ಲಿ ಅದೇ 4 ವಾಕ್ಯ 16 ನೋಡಿ. 16ನೇ ವಾಕ್ಯ. ಕಾಯಿನನು ಯೆಹೋವನ ಸನ್ನಿಧಾನದಿಂದ ಹೊರಟು ನೋದ್ ಎಂಬ ದೇಶದಲ್ಲಿ ವಾಸಿಸಿದನು. ಅದು ಏದೆನ್ ಸೀಮೆಗೆ ಮೂಡಲಲ್ಲಿರುವುದು. ಕೊನೆಯಲ್ಲಿ ಕಾಯಿನನು ದೇವರಿಂದ ದೂರ ಹೋದನು. ಅವನು ಯಾಕೆ ಹೊರಟು ಹೋದನು? ಯಾಕೆಂದರೆ ಅವನು ದೇವರ ಮುಂದೆ ಹೆದರುತ್ತಿದ್ದನು. ಅವನು ಯಾಕೆ ಹೆದರುತ್ತಿದ್ದನು? ಕಾಯಿನನ್ನು ಸುರಿಸಿದ ಅವನ ಸಹೋದರನ ರಕ್ತವು, ಅದರ ಧ್ವನಿಯು ಅವನಿಗೆ ಕೂಗುತ್ತಿದೆ ಎಂಬುದಾಗಿ. ಹೇಬೆಲ್ನ ರಕ್ತದ ಕೂಗು ದೇವರ ಕಿವಿಯಲ್ಲಿ ನಿರಂತರವಾಗಿ ಪ್ರತಿನಿಧಿಸುತ್ತಿದ್ದು. ಆದ್ದರಿಂದ ಕಾಯಿನು ದೇವರಿಂದ ದೂರ ಹೋದನು. ಅವನು ದೇವರನ್ನು ಕಾಣದೆ ದೂರದ ಸ್ಥಳಕ್ಕೆ ಹೋದನು. ಅವನು ನೋದು ಎಂಬ ದೇಶಕ್ಕೆ ಹೋದನು, ಅಂದರೆ ಅಲೆದಾಡುವುದು ಎಂದರ್ಥ. ಈಗ ವಾಕ್ಯ 17 ಓದೋಣ. ಕಾಯಿನನು ತನ್ನ ಹೆಂಡತಿಯನ್ನು ಕೂಡಲು ಅವಳು ಗರ್ಭಿಣಿಯಾಗಿ ಹಾನೋಕನನ್ನು ಹೆತ್ತಳು. ಇದಲ್ಲೇ ಕಾಯಿನನು ಒಂದು ಊರನ್ನು ಕಟ್ಟಿ ಅದಕ್ಕೆ ಹಾನೋಕ ಎಂದು ತನ್ನ ಮಗನ ಹೆಸರಿಟ್ಟನು. ಅವನು ಊರನ್ನು ಯಾಕೆ ನಿರ್ಮಿಸಿದನು? ಆಗ ಯಾರೂ ಆಕ್ರಮಣಕ್ಕೆ ಬಂದಿರಲಿಲ್ಲ. ಯಾವುದೇ ನಿರ್ದಿಷ್ಟ ಕಾರಣವಿಲ್ಲದೆ ಅವನು ಅನುರಕ್ಷಿತನಾಗಿರುತ್ತಾನೆ ಮತ್ತು ಅವನು ಹೆದರುತ್ತಾನೆ. ಅವನು ನಗರವನ್ನು ನಿರ್ಮಿಸಿ ತನ್ನನ್ನೇ ಕಾಪಾಡಿಕೊಳ್ಳುತ್ತಾ ಇದ್ದಾನೆ. ಅಂದಿನಿಂದ ಮನುಷ್ಯನು ನಗರವನ್ನು ನಿರ್ಮಿಸಲು ಪ್ರಾರಂಭಿಸಿದನು. ಜನರು ಗೋಡೆಗಳು ಅಥವಾ ಬೇಲಿಗಳಿಂದ ಸುತ್ತುವರಿದ ಮನೆಗಳಲ್ಲಿ ಯಾಕೆ ವಾಸಿಸುತ್ತಾ ಇದ್ದಾರೆ? ಯಾಕೆಂದರೆ ಅವರು ಅಸುರಕ್ಷಿತರಾಗಿರುತ್ತಾರೆ. ಯಾಕೆಂದರೆ ಅವರು ಭಯಪಡುತ್ತಿದ್ದಾರೆ. ಆದ್ದರಿಂದ ಮನುಷ್ಯನ ಪ್ರಪಂಚವು ಯುದ್ಧಗಳು, ಹೋರಾಟಗಳು, ವಿವಾದಗಳು ಮತ್ತು ಪಾಪಗಳ ಪ್ರಪಂಚವಾಯಿತು. ಪಾಪಗಳಿಂದ ತುಂಬಿರುವ ಲೋಕವಾಯಿತು. ಈಗ ರೋಮಪುರದವರ ಪುಸ್ತಕಕ್ಕೆ ತಿರುಗೋಣ. ಅಧ್ಯಾಯ 3. ರೋಮ ಅಧ್ಯಾಯ 3. ಹತ್ತನೇ ವಾಕ್ಯ. ಇದು ಶಾಸ್ತ್ರದಲ್ಲಿ ಬರೆದಿರುವ ಮಾತುಗಳಿಗೆ ಸರಿಯಾಗಿದೆ. ಅವು ಯಾವುದೆಂದರೆ, ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ, ತಿಳುವಳಿಕೆಯುಳ್ಳವನೂ ಇಲ್ಲ, ದೇವರನ್ನು ಹುಡುಕುವವನೂ ಇಲ್ಲ, ಎಲ್ಲರೂ ದಾರಿ ತಪ್ಪಿ ನಡೆಯುತ್ತಾರೆ, ಎಲ್ಲರೂ ಕೆಲಸಕ್ಕೆ ಬಾರದವರಾದರೂ, ಒಳ್ಳೆಯದನ್ನು ಮಾಡುವವನೂ ಇಲ್ಲ, ಒಬ್ಬನಾದರೂ ಇಲ್ಲ. ಅವರ ಗಂಟಲು ತೆರೆದಿರುವಂಥ ಸಮಾಧಿಯಾಗಿದೆ. ಅವರು ನಾಲಿಗೆಯಿಂದ ವಂಚನೆಯ ಮಾತುಗಳನ್ನು ಆಡುತ್ತಾರೆ. ಅವರ ತುಟಿಗಳ ಹಿಂದೆ ಹಾವಿನ ವಿಷವದೆ. ಈ ಹಾವಿನ ವಿಷವು ಪಾಪಗಳ ವಿಷವಾಗಿದೆ. ಅವರ ಬಾಯಿ ಶಾಪದಿಂದಲೂ ಕ್ರೋಧದ ಮಾತುಗಳಿಂದಲೂ ತುಂಬಿಯದೆ. ಅವರ ಕಾಲುಗಳು ರಕ್ತವನ್ನು ಸುರಿಸಲು ಆತುರಪಡುತ್ತವೆ. ಅವರು ಹೋದ ದಾರಿಗಳಲ್ಲಿ ನಾಶ ಸಂಕಟಗಳು ಉಂಟಾಗುತ್ತದೆ. ಸಮಾಧಾನದ ಮಾರ್ಗವನ್ನೇ ಅರಿಯರು. ಅವರು ಕಣ್ಣೆದುರಿಗೆ ದೇವರ ಭಯವೇ ಇಲ್ಲ ಎಂಬುವುಗಳೇ. 10ನೇ ವಾಕ್ಯದಲ್ಲಿ ಏನು ಹೇಳುತ್ತದೆ ನೋಡಿರಿ. ಆದ್ದರಿಂದ ಮನುಷ್ಯನ ಜೀವನವು ಹಾದಿಯ ವಿನಾಶ ಮತ್ತು ದುಃಖದಿಂದ ಗುರುತಿಸಲ್ಪಟ್ಟಿದ್ದೇವೆ. ಆದ್ದರಿಂದ ಮನುಷ್ಯನು ಜೀವನದ ಹಾದಿಯಲ್ಲಿ ನಡೆಯುತ್ತಿದ್ದಾನೆ ಮತ್ತು ಪ್ರತಿಯೊಬ್ಬರೂ ಆ ಮಾರ್ಗವು ಸುಲಭ ಮತ್ತು ಸುಗಮವಾಗಿರಬೇಕೆಂಬುದಾಗಿ ಬಯಸುತ್ತಾನೆ. ಅವರು ಹೇರಳವಾದ ಮತ್ತು ಅದ್ಭುತವಾದ ಮಾರ್ಗದಲ್ಲಿ ನಡೆಯಲು ಬಯಸುತ್ತದೆ. ಆದರೆ ಕೊನೆಯಲ್ಲಿ ಪ್ರಪಂಚವು ವಿನಾಶ ಮತ್ತು ದುಃಖದಿಂದ ಚದರಿ ಹೋಗಿರುವುದನ್ನು ಅವನು ಕಾಣಬಹುದು. ಒಬ್ಬ ವ್ಯಕ್ತಿಯು ಸ್ವಲ್ಪ ಹಣವನ್ನು ಉಳಿಸಬಹುದು, ಆದರೆ ನಂತರ ಅವನು ಅನಾರೋಗ್ಯಕ್ಕೆ ಒಳಗಾಗುತ್ತಾನೆ ಮತ್ತು ಅವನಿಗೆ ಕ್ಯಾನ್ಸರ್ ಇದೆ ಎಂಬುದಾಗಿ ಕಂಡುಕೊಳ್ಳುತ್ತಾನೆ. ಜನರು ತಮ್ಮ ಜೀವನವನ್ನು ಒಂದಲ್ಲ ಒಂದು ರೀತಿಯಲ್ಲಿ ಬದುಕುತ್ತಾರೆ, ಆದರೆ ಕೊನೆಯಲ್ಲಿ ಅವನು ನಡೆಯುವಂಥ ಹಾದಿಯು ಹಾಳು ಮತ್ತು ದುಃಖವನ್ನು ಹೊರಪಡಿಸುವನೆಂಬುದಾಗಿ ನೋಡಬಹುದು. ಅದು ಪಾಪದ ಹಾದಿ. ಈ ಶಾಂತಿಯ ಮಾರ್ಗ ಅವರಿಗೆ ತಿಳಿದಿಲ್ಲ. ಶಾಂತಿಯ ನಿಜವಾದ ಮಾರ್ಗ ಯಾವುದು?
ಯಾಕೆಂದರೆ ಅವರ ಆತ್ಮಸಾಕ್ಷಿಯಲ್ಲಿ ಶಾಂತಿ ಇರುವುದಿಲ್ಲ. ನಿಮ್ಮ ಆತ್ಮಸಾಕ್ಷಿಯಲ್ಲಿ ಶಾಂತಿ ಇದ್ದರೆ ನೀವು ಅನಾರೋಗ್ಯಕ್ಕೆ ಒಳಗಾಗಿದ್ದರೂ ಕೂಡ ಅದು ಶಾಂತಿಯ ಮಾರ್ಗವಾಗಿದೆ. ಒಂದು ಹಂತದಲ್ಲಿ ನಿಮ್ಮ ಪಾಪದಿಂದ ನೀವು ವಿಮೋಚನೆಗೊಂಡರೆ ನಿಮ್ಮ ಆತ್ಮಸಾಕ್ಷಿಯೊಂದಿಗೆ ನೀವು ವಿಶ್ರಾಂತಿಯಲ್ಲಿ ಬದುಕಲು ಸಾಧ್ಯವಾಗುತ್ತದೆ. ಅದು ಶಾಂತಿಯ ದಾರಿಯಾಗಿದೆ. ಈಗ ವಾಕ್ಯ 20ರಿಂದ ಓದೋಣ. ಯಾಕೆಂದರೆ ಯಾವನಾದರೂ ನೇಮನಿಷ್ಠೆಗಳನ್ನು ಅನುಸರಿಸಿ ದೇವರ ಸನ್ನಿಧಿಯಲ್ಲಿ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲ. ಧರ್ಮಶಾಸ್ತ್ರದಿಂದ ಪಾಪದ ಅರ್ಹನುಂಟಾಗುತ್ತದಷ್ಟೇ. ಆದ್ದರಿಂದ ದೇವರು ಧರ್ಮಶಾಸ್ತ್ರವನ್ನು ಪರಿಚಯಿಸಿದನು. ದೇವರು ಧರ್ಮಶಾಸ್ತ್ರವನ್ನು ಯಾಕೆ ಕೊಟ್ಟನು? ಯಾಕೆಂದರೆ ಮನುಷ್ಯನು ಪಾಪ ಮಾಡಿದಾಗ ಅವನ ಕ್ರಿಯೆಗಳು ಪಾಪಗಳೆಂದು ಅವನಿಗೆ ತಿಳಿದಿರಲಿಲ್ಲ. ಮನುಷ್ಯನು ತನ್ನ ಪಾಪದ ಬಗ್ಗೆ ತಿಳಿದಿರುವಂತೆ ಅವನು ಧರ್ಮಶಾಸ್ತ್ರವನ್ನು ಪರಿಚಯಿಸಿದನು. ಆದರೆ ಈ ಬಗ್ಗೆ ತಿಳಿದಿಲ್ಲ ಮತ್ತು ಅವರು ಯೇಸುವನ್ನು ನಂಬುತ್ತಾರೆ ಎಂದು ಹೇಳುವ ಜನರಿದ್ದಾರೆ. ಧರ್ಮಶಾಸ್ತ್ರವನ್ನು ಕಾಪಾಡಲು ಎಲ್ಲ ಪ್ರಯತ್ನಗಳನ್ನು ಮಾಡಿದರೆ ಅವರು ಆಶೀರ್ವಾದ ಹೊಂದುತ್ತಾರೆ ಮತ್ತು ಉಳಿಸಲ್ಪಡುತ್ತಾರೆ ಎಂಬುದಾಗಿ ಅವರು ಭಾವಿಸುತ್ತಾರೆ. ಬೈಬಲ್ ಹೇಳುವುದನ್ನು ಅವರು ತಪ್ಪಾಗಿ ಗ್ರಹಿಸುತ್ತಾ ಇದ್ದಾರೆ. ಇಲ್ಲಿ ನೀವು ಅರ್ಥ ಮಾಡಿಕೊಳ್ಳಬೇಕಾಗಿರುವ ಒಂದು ವಿಷಯವೇನೆಂದರೆ, ಬೈಬಲ್ನಲ್ಲಿ ಧರ್ಮಶಾಸ್ತ್ರ ಮತ್ತು ಸುವಾರ್ತೆ ಇವೆರಡೂ ಇವೆ. ಕೆಲವು ಧರ್ಮಗಳನ್ನು ನಂಬುವ ಜನರು ತಮ್ಮ ಹೃದಯದಲ್ಲಿ ಅನುಕೂಲತೆಯನ್ನು ಅನುಭವಿಸುತ್ತಾರೆ. ಕೆಲವು ಧರ್ಮಗಳನ್ನು ನಂಬುವಂಥ ಜನರು ಯಾವಾಗಲೂ ತುಳಿತಕ್ಕೊಳಗಾಗುತ್ತಾರೆ. ಧರ್ಮ ಎಂಬ ಪದವು ಆತ್ಮಸಾಕ್ಷಿಯನ್ನು ದಮನ ಮಾಡುವುದು ಮತ್ತು ನಿಗ್ರಹಿಸುವುದೆಂದರ್ಥ. ಜನರು ತಮ್ಮ ಧರ್ಮಕ್ಕೆ ಕಟ್ಟುನಿಟ್ಟಾಗಿ ಅಂಟಿಕೊಳ್ಳಲು ಪ್ರಯತ್ನಿಸಿದಾಗ ಅವರು ತಮ್ಮ ಆತ್ಮಸಾಕ್ಷಿಯಲ್ಲಿ ವಿಶ್ರಾಂತಿ ಪಡೆಯುವುದಿಲ್ಲ. ಅವರಿಗೆ ಸಮಾಧಾನವಿಲ್ಲ. ಅದು ಯಾಕೆ? ಯಾಕೆಂದರೆ ಅವರು ಅಂತಹ ಕಟ್ಟುನಿಟ್ಟಾದ ಧಾರ್ಮಿಕ ನಿಯಮಗಳಿಗೆ ಬದ್ಧರಾಗಿರಬೇಕು. ಅವರು ಆ ನಿಯಮಗಳ ಪ್ರಕಾರ ಬದುಕಲು ಸಾಧ್ಯವಾಗದ ಕಾರಣ ಅವರು ಮತ್ತೆ ಪಾಪ ಮಾಡಿದ್ದೇವೆ ಎಂದು ಯೋಚಿಸುವಾಗ ಅವರ ಹೃದಯದಲ್ಲಿ ಅವರು ನಿರಂತರ ವೈಫಲ್ಯಗಳನ್ನು ಅನುಭವಿಸುತ್ತಾರೆ. ಅವರು ನಿರಂತರವಾಗಿ ತುಳಿತಕ್ಕೊಳಗಾಗುತ್ತಾರೆ. ಧರ್ಮವನ್ನೇ ಅದನ್ನೇ ಮಾಡುತ್ತದೆ. ವಾಕ್ಯ 20. ಯಾಕೆಂದರೆ ಯಾವನಾದರೂ ನೇಮ ನಿಷ್ಠೆಗಳನ್ನು ಅನುಸರಿಸಿ ದೇವರ ಸನ್ನಿಧಿಯಲ್ಲಿ ನೀತಿವಂತರೆಂದು ನಿರ್ಣಯಿಸಲ್ಪಡುವುದಿಲ್ಲ. ಧರ್ಮಶಾಸ್ತ್ರದಿಂದ ಪಾಪದ ಅರ್ಹ ಉಂಟಾಗುತ್ತದಷ್ಟೇ. ದೇವರು ಧರ್ಮಶಾಸ್ತ್ರವನ್ನು ಏಕೆ ಒದಗಿಸಿದನು? ನಮ್ಮ ಪಾಪದ ಅರಿವಾಗುವಂತೆ ಆತನು ಅದನ್ನು ಕೊಟ್ಟನು. ಆದ್ದರಿಂದ ಆ ಸಂದರ್ಭದಲ್ಲಿ ನೀವು ನಿಜವಾಗಿಯೂ ರಕ್ಷಣೆಯನ್ನು ಹುಡುಕಲು ಬಯಸಿದರೆ ಪ್ರಕ್ರಿಯೆಗೆ ಹಂತಗಳಿವೆ. ನಿಮ್ಮ ಪಾಪವನ್ನು ಅರಿತುಕೊಳ್ಳುವುದೇ ಮೊದಲ ಹೆಜ್ಜೆ. ತಮ್ಮ ಪಾಪದ ಅರಿವಿಲ್ಲದೆ ಯೇಸುವನ್ನು ನಂಬುವವರು ರಕ್ಷಿಸಲ್ಪಡುವುದಿಲ್ಲ. ನಿಮ್ಮ ಪಾಪವನ್ನು ನೀವು ತಿಳಿದ ನಂತರ ನಿಮ್ಮ ಪಾಪದಿಂದ ನೀವು ಮುಕ್ತರಾಗಬೇಕು. ಅದು ಧರ್ಮದಿಂದ ಬಿಡುಗಡೆ ಹೊಂದುತ್ತಿದೆ ಮತ್ತು ಅದು ನಿಜವಾಗಿಯೂ ಯೇಸುವನ್ನು ನಂಬುವುದಾಗಿದೆ. ವಿಮೋಚನೆಕಾಂಡ ಅಧ್ಯಾಯ 20ಗೆ ತಿರುಗೋಣ. ಹಳೆಯ ಒಡಂಬಡಿಕೆಯಲ್ಲಿ ವಿಮೋಚನೆಕಾಂಡ ಅಧ್ಯಾಯ 20. ನಾನು ವಾಕ್ಯ 3ರಿಂದ ಓದುತ್ತೇನೆ. ಆದಿಕಾಂಡ 20 ಅದರ 3ರಿಂದ. ಇದು ಧರ್ಮಶಾಸ್ತ್ರವಾಗಿದೆ. 3 ವಿಧವಾಗಿರುವಂಥ ಧರ್ಮಶಾಸ್ತ್ರಗಳಿವೆ. ಮೊದಲನೆಯದು 10 ಆಜ್ಞೆಗಳು. 10 ಆಜ್ಞೆಗಳ ಒಳಗೆ ಕೆಲವರು ನಾವು ಏನು ಮಾಡಬೇಕು ಎಂದು ಹೇಳುತ್ತಾರೆ ಮತ್ತು ಇದರ ನಾವು ಏನು ಮಾಡಬಾರದು ಎಂಬುದಾಗಿ ಹೇಳುತ್ತದೆ. ಆದ್ದರಿಂದ 10 ಆಜ್ಞೆಗಳಿವೆ. ಮತ್ತು ಅನಂತರ ಯಜ್ಞಗಳ ಧರ್ಮಶಾಸ್ತ್ರವಾಗಿದೆ. ತದನಂತರ ಇಸ್ರಾಯೇಲ್ನ ನಾಗರಿಕ ಕಾನೂನುಗಳಾಗಿದೆ. ಅವರು ನಿರ್ಣಯಿಸಲ್ಪಟ್ಟ ಕಾನೂನುಗಳು ಮತ್ತು ಅವರು ತಮ್ಮ ದೈನಂದಿನ ಜೀವನದಲ್ಲಿ ಅನುಸರಿಸಬೇಕಾದ ಕಾನೂನುಗಳು. ಈ 3 ಒಟ್ಟಿಗೆ ಸೇರಿ ಧರ್ಮಶಾಸ್ತ್ರವಾಗುತ್ತದೆ. 10 ಆಜ್ಞೆಗಳು ಈ 3 ವಿಧದ ಕಾನೂನುಗಳನ್ನು ಪ್ರತಿನಿಧಿಸುತ್ತದೆ. ಈಗ ನಾವು ಒಂದು ಕಾನೂನುಗಳನ್ನು ಮೊದಲು 10 ಆಜ್ಞೆಗಳನ್ನು ಸಂಕೀರ್ಣವಾಗಿ ನೋಡೋಣ. ವಾಕ್ಯ 3. ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು. ಈ ವಾಕ್ಯದಲ್ಲಿ ಏನು ಹೇಳುತ್ತದೆ ನೋಡಿ. ನೀವೀಗ ನಿಮ್ಮೊಂದಿಗೆ ಪ್ರಾಮಾಣಿಕವಾಗಿರಬೇಕು. ಒಬ್ಬನೇ ದೇವರನ್ನು ಬಿಟ್ಟು ಬೇರೆ ಯಾವುದೇ ದೇವರನ್ನು ನೀವು ಎಂದಾದರೂ ಪೂಜಿಸಿದ್ದರೆ ನೀವು ಮಹಾಪಾಪ ಮಾಡಿದ್ದೀರಿ.
ನೀವು ಆ ಪಾಪವನ್ನು ದೇವರ ಮುಂದೆ ಪೂರ್ಣ ಹೃದಯದಿಂದ ಪಶ್ಚಾತ್ತಾಪ ಪಡಬೇಕು ಮತ್ತು ನಿಮ್ಮನ್ನು ಕ್ಷಮಿಸುವಂತೆ ಕೇಳಿಕೊಳ್ಳಬೇಕು. ಈ ಜಗತ್ತನ್ನು ಸೃಷ್ಟಿಸಿದವನು ದೇವರೇ. ಯಾವುದೇ ಇದರ ದೇವರುಗಳು ಸೈತಾನಿಂದ ಹುಟ್ಟಿಕೊಂಡಿವೆ. ಇದನ್ನು ಎಚ್ಚರಿಕೆಯಿಂದ ಯೋಚಿಸಬೇಕು. ನೀವು ಎಂದಾದರೂ ಇದರ ದೇವರುಗಳನ್ನು ಪೂಜಿಸಿದ್ದೀರಾ? ಬಹುಶಃ ಹಳೆಯ ಜಾನಪದ ಕಥೆಗಳಿಂದ ಪೌರಾಣಿಕ ದೇವರುಗಳನ್ನು ಪೂಜಿಸಿದ್ದೀರಾ? ಈಗ ವಾಕ್ಯ 4 ನೋಡಿ. ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು. ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಣ ನೀರಿನಲ್ಲಾಗಲಿ ಇರುವ ಯಾವುದರ ರೂಪವನ್ನು ಮಾಡಿಕೊಳ್ಳಬಾರದು. ಇಲ್ಲಿ ಅದು ಹೇಳುತ್ತದೆ, ನೀನು ನಿನಗಾಗಿ ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು ಮತ್ತು ನೀವು ಅವರಿಗೆ ಸೇವೆ ಮಾಡಬಾರದು. ಇಲ್ಲಿ ಹೇಳುತ್ತದೆ, ನೀನು ನಿನಗಾಗಿ ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು, ಅದರ ಮುಂದೆ ಅಡ್ಡ ಬೀಳಲು ಬಾರದು. ನೀವು ದೇವರನ್ನು ಪ್ರತಿನಿಧಿಸಲು ಏನನ್ನಾದರೂ ಮಾಡಿದರೂ ಮತ್ತು ದೇವರನ್ನು ಆರಾಧಿಸುವುದಾಗಿ ಹೇಳಿಕೊಂಡರೆ ವಸ್ತುವು ಇನ್ನು ವಿಗ್ರಹವಾಗಿದೆ. ದೇವರು ಆತ್ಮಸ್ವರೂಪನಾಗಿರುವಂಥ ಕಾರಣ ನೀವು ದೇವರನ್ನು ಪ್ರತಿನಿಧಿಸಲು ಕೆಲವು ವಸ್ತುವನ್ನು ಮಾಡಿದರೆ ಆ ವಸ್ತುವು ವಿಗ್ರಹವಾಗಿದೆ. ಈಗ ಬಗ್ಗೆ ಯೋಚಿಸೋಣ. ಬದುಕಿರುವವನಿಗೆ ತಲೆ ಬಾಗುವುದು ಪಾಪವಲ್ಲ, ಅದೊಂದು ವಿಶಿಷ್ಟ ಆಚರಣೆಯಾಗಿದೆ. ಆದರೆ ನೀವು ಯಾವುದಾದರೂ ವಸ್ತುವಿಗೆ ನಮಸ್ಕಾರ ಮಾಡಿದರೆ, ಜೀವವಿಲ್ಲದ ಮೂರ್ತಿಗಳ ಮುಂದೆ ನಮಸ್ಕರಿಸಿದ್ದೀರಾ? ನಿಮ್ಮ ಜೀವನದ ಬಗ್ಗೆ ಮತ್ತೆ ಯೋಚಿಸಿರಿ. ನೀವು ಎಂದಾದರೂ ಸಮಾಧಿಯ ಮುಂದೆ, ಪೂರ್ವಜರ ಸಮಾಧಿಯಲ್ಲಿ ಅಥವಾ ಅದೃಷ್ಟಕ್ಕಾಗಿ ಹಂದಿಯ ತಲೆಯ ಮುಂದೆ ನಮಸ್ಕರಿಸಿದ್ದೀರಾ? ನೀವು ಹಾಗೆ ಮಾಡಿದರೆ ಅದು ವಿಗ್ರಹಾರಾಧನೆಯು ಬಹಳ ಗಂಭೀರವಾದ ಪಾಪವಾಗಿದೆ. ಅದು ದೇವರನ್ನು ಕಡೆಗಣಿಸುವಂಥ ಪಾಪ. ಬಹುಶಃ ನಿಮ್ಮ ಹೃದಯದಲ್ಲಿ ನೀವು ಇದೀಗ ಇದಕ್ಕೆ ಪ್ರತಿಕೂಲ ಪ್ರತಿಕ್ರಿಯೆಯನ್ನು ಹೊಂದಿದ್ದೀರಿ. ತೀರೋಗಿರುವ ನಿಮ್ಮ ತಂದೆ ತಾಯಿಗಳಿಗೆ ಪೂರ್ವಜನರ ವಿಧಿನಿಧಾನಗಳ ಪ್ರಕಾರ ಆಹಾರ ತಯಾರಿಸಿ ಅದರ ಸಮಾಧಿ ಮುಂದೆ ನಮಸ್ಕರಿಸುವುದರಲ್ಲಿ ಏನು ತಪ್ಪಿದೆ? ಜನರು ಇದನ್ನು ಮಾಡುತ್ತಾರೆ ಏಕೆಂದರೆ ಅದು ಪಾಪ ಎಂದು ಅವರಿಗೆ ತಿಳಿದಿಲ್ಲ. ಒಬ್ಬ ವ್ಯಕ್ತಿ ಸತ್ತಾಗ ಏನಾಗುತ್ತದೆ? ಪ್ರಸಂಗಿ 12ನೇ ಅಧ್ಯಾಯ ವಾಕ್ಯ 7ರಲ್ಲಿ ಈ ಥರ ಹೇಳುತ್ತದೆ, ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗಾಗುವುದು, ಆತ್ಮವು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಹೋಗುವುದು. ಒಬ್ಬ ವ್ಯಕ್ತಿಯು ಸತ್ತಾಗ ಅವನ ಶರೀರವು ನೆಲದ ಮಣ್ಣಿನಿಂದ ಮಾಡಲ್ಪಟ್ಟಿರುವುದರಿಂದ ಅವನ ಭೌತಿಕ ದೇಹವು ಧೂಳಿಗೆ ಹಿಂದಿರುಗುತ್ತದೆ. ಮತ್ತೊಂದೆಡೆ ಅವನ ಆತ್ಮವು ದೇವರು ತನ್ನ ಸ್ವಂತ ರೂಪದಲ್ಲಿ ಸೃಷ್ಟಿಸಿದ ಆತ್ಮವು ದೇವರಿಗೆ ಹಿಂದಿರುಗುತ್ತದೆ. ಆತ್ಮವು ಜಗತ್ತಿನಲ್ಲಿ ಇಲ್ಲ. ಅಲೆದಾಡುವಂಥ ಮತ್ತು ಜೀವಂತವಾಗಿರುವವರು ಆ ಆತ್ಮದೊಂದಿಗೆ ಪ್ರತಿಕ್ರಿಯೆ ನಡೆಸುವ ವಿಷಯವಿಲ್ಲ. ಕಾರಣ ಆತ್ಮವು ದೇವರ ಬಳಿಗೆ ಹಿಂದಿರುಗಿ ಹೋಗುತ್ತದೆ. ರಕ್ಷಣೆ ಹೊಂದಿರುವವರ ಆತ್ಮವು ಪರದೈಸಿಗೆ ಸೇರುತ್ತದೆ ಮತ್ತು ರಕ್ಷಣೆ ಹೊಂದದವರ ಆತ್ಮಗಳು ಪಾತಾಳಕ್ಕೆ ಹೋಗುತ್ತದೆ. ಅದು ನರಕವಾಗಿದೆ. ಲೋಕನ ಸುವಾರ್ತೆ ಅಧ್ಯಾಯ 16ರಲ್ಲಿ ಕೊನೆಯ ಭಾಗದಲ್ಲಿ ನೀವು ಇದನ್ನು ಕಾಣಬಹುದು. ಒಬ್ಬ ವ್ಯಕ್ತಿಯು ಪಾತಾಳಕ್ಕೆ ಹೋಗುತ್ತಾನೆ ಮತ್ತು ನಂತರ ಅವನು ಪುನರುತ್ಥಾನವನ್ನು ಹೊಂದುತ್ತಾನೆ. ರಕ್ಷಿಸಲ್ಪಡುವವರು ಸಹ ಎಲ್ಲರೂ ಪುನರುತ್ಥಾನಗೊಳ್ಳಬೇಕು. ಆದರೆ ಇಲ್ಲಿ ನೀವು ಅರ್ಥ ಮಾಡಿಕೊಳ್ಳಬೇಕಾದ ಒಂದು ವಿಷಯ ಉಂಟು. ಜೀವಂತವಾಗಿರುವಾಗ ಎಂದರೆ ನಿಮ್ಮ ಆತ್ಮವು ಇನ್ನೂ ಅಂಟಿಕೊಂಡಿದೆ ಮತ್ತು ಇನ್ನೂ ನಿಮ್ಮ ದೇಹವನ್ನು ಬಿಟ್ಟಿಲ್ಲ. ಒಬ್ಬ ವ್ಯಕ್ತಿಯು ದೈಹಿಕವಾಗಿ ಅನಾರೋಗ್ಯವನ್ನು ಒಳಗೋಗುವಾಗ ಮತ್ತು ಸಾವಿನ ಅಂಚಿನಲ್ಲಿ ಇದ್ದರೂ ಕೂಡ ಅವನ ಆತ್ಮವು ಅವನ ದೇಹವನ್ನು ತೊರೆಯುವವರೆಗೂ ಅವನು ಇನ್ನೂ ಜೀವಂತನಾಗಿರುತ್ತಾನೆ. ಒಬ್ಬ ವ್ಯಕ್ತಿಯು ಆತ್ಮವು ಅವನ ದೇಹವನ್ನು ತೊರೆದಾಗ ಅವನು ಸಾಯುತ್ತಾನೆ. ನೀವು ಪಾಪದ ಮಧ್ಯದಲ್ಲಿ ಇದ್ದರೂ ಸಹ ದೇವರ ಪ್ರತಿರೂಪದಲ್ಲಿ ರಚಿಸಲಾದ ಆತ್ಮವು ನಿಮ್ಮೊಳಗೆ ವಾಸಿಸುತ್ತಾನೆ. ಅದು ನಿಮ್ಮ ಮಾತ್ರವಲ್ಲ, ನಿಮ್ಮ ಆತ್ಮಸಾಕ್ಷಿಯ ಚಟುವಟಿಕೆ ಎಂಬುದಾಗಿ ನಾವು ಕರೆಯಬಹುದು. ದೇವರ ಪ್ರತಿ ಸ್ವರೂಪದಲ್ಲಿ ಸೃಷ್ಟಿಸಿದಾಗಿಂಥ ಆತ್ಮನು ಹೊಂದಿರುವಂಥ ನಿಮ್ಮ ದೇಹವು ನೀವು ಹೋಗಿ ಜೀವವಿಲ್ಲದಿರುವಂಥ ವಸ್ತುವಿಗೆ ನಮಸ್ಕರಿಸ್ತೀರಾ? ನಿಮ್ಮೊಳಗಿನ ಜೀವವು ದೇವರ ರೂಪದಲ್ಲಿ ಮಾಡಿದ ಆತ್ಮವಾಗಿದೆ. ಹಾಗಾದರೆ ನೀವು ಸಂಪೂರ್ಣವಾಗಿ ಜೀವವಿಲ್ಲದಿರುವಂಥ ಹಂದಿಯ ತಲೆಯಂತಹ ಯಾವುದೇ ವಸ್ತುಗಳ ಮುಂದೆ ಯಾಕೆ ನಮಸ್ಕರಿಸ್ತೀರಿ? ಅದು ದೇವರ ವಿರುದ್ಧವಾಗಿರುವ ದೂಷಣೆಯಾಗಿದೆ. ಇದು ಭಯಾನಕ ಪಾಪವಾಗಿದೆ. ಈಗ 7ನೇ ವಾಕ್ಯವನ್ನು ಓದೋಣ. ನಾವು ಇದೀಗ 7ನೇ ವಾಕ್ಯವನ್ನು ಓದುತ್ತೇವೆ. ನಿಮ್ಮ ದೇವರಾದ ಯೆಹೋವನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತಬಾರದು. ಯೆಹೋವನು ತನ್ನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತುವವನನ್ನು ಶಿಕ್ಷಿಸದೆ ಬಿಡುವುದಿಲ್ಲ. ಅದು ಇಲ್ಲಿ ಹೇಳುತ್ತದೆ,
ನಿಮ್ಮ ದೇವರಾದ ಯೆಹೋವನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತಬಾರದು. ಕೆಲವರು ಹೇಳುತ್ತಾರೆ, ನೀವು ನನಗೆ ದೇವರನ್ನು ನಂಬಿರಿ ಎಂಬುದಾಗಿ ಹೇಳ್ತೀರಾ? ನಾನು ನನ್ನ ಮುಷ್ಟಿಯನ್ನು ನಂಬುತ್ತೇನೆ. ಅದು ದೇವರ ಹೆಸರನ್ನು ದುರುಪಯೋಗ ಮಾಡುವುದಲ್ಲವೇ? ಅವರ ಮುಷ್ಟಿ ದೇವರಿಗಿಂತ ದೊಡ್ಡದೆಂಬುದಾಗಿ ಅವರು ಹೇಳುತ್ತಾರೆ. ದೇವರು ಸ್ವರ್ಗ ಮತ್ತು ಭೂಮಿಯ ಮೇಲಿನ ಎಲ್ಲವನ್ನು ಸೃಷ್ಟಿಸಿದವನು. ಮತ್ತು ಇನ್ನು ಕೆಲವರು ಶಪಿಸುವಾಗ ದೇವರ ಹೆಸರನ್ನು ಬಳಸುತ್ತಾರೆ ಮತ್ತು ಪ್ರತಿಜ್ಞೆ ಮಾಡುತ್ತಾರೆ. ಮತ್ತು ಅವರು ದೇವರ ಹೆಸರನ್ನು ಬಳಸಿಕೊಂಡು ಹಾಸ್ಯ ಮಾಡುತ್ತಾರೆ. ದೇವರ ಹೆಸರನ್ನು ತಮಗೆ ಬೇಕಾದ ರೀತಿಯಲ್ಲಿ ಬೆಳೆಸುತ್ತಾರೆ. ಒಬ್ಬನೇ ದೇವರಿದ್ದಾರೆ, ಒಬ್ಬನೇ ದೇವರು, ಅವನು ಪವಿತ್ರ ದೇವರು, ಸರ್ವಶಕ್ತ ದೇವರು, ಪಾಪರಹಿತ, ಸ್ವರ್ಗ ಮತ್ತು ಭೂಮಿಯ ಮೇಲಿನ ಎಲ್ಲವನ್ನು ಸೃಷ್ಟಿಸಿದಂಥ ಒಬ್ಬನೇ ದೇವರು. ನಾವು ದೇವರ ವಿರುದ್ಧ ಯಾವ ಪಾಪಗಳನ್ನು ಮಾಡಿದ್ದೇವೆ ಎಂಬುದನ್ನು ನಾವು ತಿಳ್ಕೊಳ್ಳಬೇಕು. ನಾವು ನಿಜವಾಗಿ ರಕ್ಷಿಸಲ್ಪಡುವಂಥ ಸಲುವಾಗಿ ಪಾಪ ಏನೆಂಬುದನ್ನು ತಿಳಿಯಬೇಕು. ನಾವು ಪ್ರಾರ್ಥಿಸೋಣ. ಪವಿತ್ರ ಕರ್ತನೇ, ಇಂದು ಮತ್ತೊಮ್ಮೆ ನಾವು ನಿಮ್ಮ ಪವಿತ್ರ ವಾಕ್ಯವನ್ನು ಅಧ್ಯಯನ ಮಾಡುತ್ತೇವೆ ಮತ್ತು ಅದೇನು ಹೇಳುತ್ತದೆ ಎಂಬುದರ ಕುರಿತು ಯೋಚಿಸುತ್ತಿದ್ದೇವೆ. ನಮ್ಮ ಪಾಪದ ಮಧ್ಯೆ ನಾವು ಈ ಭೂಮಿಯ ಮೇಲೆ ಜೀವಿಸುತ್ತಿದ್ದಾಗ ನಿಮ್ಮ ಪವಿತ್ರ ಮತ್ತು ಶುದ್ಧ ಹೃದಯದಿಂದ ಹರಿಯುವಂಥ ನಿಮ್ಮ ಪವಿತ್ರ ವಾಕ್ಯದಲ್ಲಿನ ಸತ್ಯವನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳಬಹುದು ಮತ್ತು ಅರಿತುಕೊಳ್ಳಬಹುದು? ಪವಿತ್ರಾತ್ಮನ ಕೆಲಸವಿಲ್ಲದೆ ಇದು ಅಸಾಧ್ಯವೆಂಬುದಾಗಿ ನಮಗೆ ತಿಳಿದಿದೆ. ಕರ್ತನೇ, ನಿನ್ನ ವಾಕ್ಯವನ್ನು ನಮಗೆ ತಿಳಿಸುವಂಥ ಸಲುವಾಗಿ ನೀವು ನಮ್ಮನ್ನು ಈ ರೀತಿಯಲ್ಲಿ ಒಟ್ಟುಗೂಡಿಸಿದ್ದರಿಂದ ಪವಿತ್ರಾತ್ಮನು ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಹೃದಯವನ್ನು ಚಲಿಸುವಂತೆ ನಾವು ಪ್ರಾರ್ಥಿಸುತ್ತೇವೆ. ಮತ್ತು ನೀವು ಅವರ ಹೃದಯಗಳನ್ನು ತೆರೆದು ಅವರು ನಿಮ್ಮ ಮಾತನ್ನು ಸ್ವೀಕರಿಸಲು ಸಾಧ್ಯವಾಗುತ್ತದೆ. ನೀವು ಈ ಪ್ರಕ್ರಿಯೆಗಳನ್ನು ನೋಡುತ್ತೀರಿ ಮತ್ತು ಕೊನೆಯವರೆಗೂ ನಮಗೆ ಮಾರ್ಗದರ್ಶಿನಿಯಾಗಿ ನೀವಿರುತ್ತೀರಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ನಾವು ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ. ಆಮೆನ್.